ಒಂದು ನಿಬಂಧನೆನೂ ಪರಮಾತ್ಮ ನಿನಗಿಲ್ಲ. ಬ್ರಹ್ಮಾದಿ ದೇವತೆಗಳೆಲ್ಲ ತಮ್ಮ ಸತ್ವಪೂರಿತವಾದಂತಹ ಆ ಸತ್ವಮಯವಾದಂತಹ ಶಕ್ತಿಯಲ್ಲಿ ತಪಸ್ ಮಾಡಿನೂ ಕೂಡ ಬರ್ದೇ ಇರೋನು ಮಾತ್ರ ನನಗೆ ಯಾವ ರೀತಿ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ನೀನು ಹೋಗೊಟ್ಟು ನನ್ನ ಕರೆಗೆ ಬಂದಿದೀಯ. ಇದು ಕೇವಲ ಭಕ್ತಿಯಿಂದಲೇ ಸಾಧ್ಯ ಅಂತ ಹೇಳಿ ಭಕ್ತಿಯೇ ಪರಮೋಪಾಯ ನಿಷ್ಠೆ. ಇವತ್ತೆಲ್ಲ ಮನುಷ್ಯರ ಕರೆದ್ರು ಮನುಷ್ಯರು ತಿರುಗಿ ನೋಡಲ್ಲ. ಅಂತದ್ರಲ್ಲಿ ಒಂದು ಆನೆಯಾಗಿ ಗಜಯೂಥ ಪಾರ್ಯ ಒಂದು ಆನೆ ಆದಿಮೂಲ ಅಂತ 2 ಪುಷ್ಪಗಳನ್ನ ಹಾಕ್ತು ಅಂತ ಹೇಳಿ ಕಿವಿಗೊಟ್ಟು ಓಡೋಡಿ ಬಂದೆ. ಈ ನಿನ್ನ ವಾತ್ಸಲ್ಯವೆಂಬ ಗುಣಕ್ಕೆ ನಾವ್ ಏನಂತ ಕರೆಯೋಣ? ಮತ್ತೆ ಭಕ್ತಿಯ ಅಭಿಮಾನ ಹಾಗೂ ದುರಭಿಮಾನಗಳ ಪಾವಿತ್ರ್ಯತೆ. ಯಾರಿಗೆ ಭಕ್ತಿಯಲ್ಲಿ ಅಭಿಮಾನ ಇರಲ್ವೋ ಅವನು ಬ್ರಾಹ್ಮಣರೇ ಆದರೂ ಬ್ರಹ್ಮಸ್ವರೂಪವೇ ಆದರೂ ಅವನು ಚಂಡಾಳನಿಗೆ ಸಮ. ಆದರೆ ಭಕ್ತಿಯಲ್ಲಿ ಅಭಿಮಾನವಿದ್ದು ಪರಮಾತ್ಮ ಇದಾನೆ ಅನ್ನೋ ಒಂದು ದಿವ್ಯವಾದಂತಹ ನಂಬಿಕೆಯನ್ನ ತನ್ನ ಹೃದಯದಲ್ಲಿ ಸದಾ ಮೂಡಿಸ್ಕೊಟ್ಟಿದ್ರೆ ಅವನು ಜಾತಿ ವಿಜಾತಿಗಳಲ್ಲ, ಎಂತಹ ಒಂದು ಪರಮ ನಿಕೃಷ್ಟವಾದ ಯೋನಿಯಲ್ಲಿ ಹುಟ್ಟಿದ್ರು ಅವನ ಪವಿತ್ರತೆಯೇ ಅವನಿಗೆ ಮೋಕ್ಷವನ್ನ ತಂದು ಕೊಟ್ಬಿಡುತ್ತೆ. ಅಂತಃಕರಣದಲ್ಲಿ ಪಾವಿತ್ರತೆ ಇದ್ರೆ ಅದು ನಮ್ಮ ಭಕ್ತಿಯ ಮೂಲಕ ಪ್ರತಿಬಿಂಬಿಸುತ್ತೆ. ಅಂತಃಕರಣ ಪ್ರತಿಬಿಂಬ ಅಲ್ವಾ? ನಮ್ಮಲ್ಲಿ ಎಷ್ಟೇ ತೋರ್ಪಡಿಕೆಗೆ ನಾವ್ ಏನೇ ಕೆಲ್ಸ ಮಾಡ್ತೀವಿ ಅಂದ್ರು ಕೆಲವೊಂದು ಕೆಲ್ಸಗಳನ್ನ ಹೃದಯದಿಂದ ಮಾಡುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ, ಓಹೋ ಇವ್ರು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ, ಕಷ್ಟವಿಲ್ಲ ಇವರಿಗೆ, ಇಷ್ಟಪಟ್ಟು ಇವರು ಭಾಗವತಕ್ಕೆ ಕೂತ್ಕೋತಾ ಇದ್ದಾರೆ, ಇಷ್ಟಪಟ್ಟು ಭಾಗವತವನ್ನ ರಸನೀಯವಾಗಿ ಆಗ್ರಹಣಿಸ್ತಾ ಇದ್ದಾರೆ ಅಂತ ಅಲ್ವಾ? ಯಾವುದೇ ವಿಚಾರ ಆದ್ರೂ ಇಷ್ಟಪಟ್ಟು ಮಾಡೋದ್ ಬೇರೆ, ಯಾರೋ ಒತ್ತಡದ ಮೇರೆಗೆ ಮಾಡೋದ್ ಬೇರೆ. ಯಾರೋ ಒತ್ತಡದ ಮೇರೆಗೆ ಮಾಡಿದ್ರೆ ಅದು ಪ್ರತಿಬಿಂಬಿಸಲ್ಲ. ಅದು ಸುಮ್ನೆ ಏನೋ ಮಾಡಿದ್ವಿ, ತಗೊಂಡ್ವಿ, ಕರ್ತವ್ಯ ಮುಗಿಸಿದ್ವಿ, ಕರ್ಮಯೋಗಿಯಾಗಿ ನಾನೇನ್ ಮಾಡ್ಬೇಕು ಅದನ್ನ ಮಾಡಿದೆ. ಆದ್ರೆ ನೀವ್ ಇಷ್ಟಪಟ್ಟು ಮಾಡೋದು ಅದು ಪ್ರತಿಬಿಂಬಿಸುತ್ತೆ. ಇದೇ ಅಂತಃಕರಣದ ಪ್ರತಿಬಿಂಬ. ಆ ಪ್ರತಿಬಿಂಬ ಮಾಶುಚಃ, ಯಾವುದೇ ರೀತಿಯಲ್ಲೂ ಪ್ರತಿಫಲವಿಲ್ಲದಂತಹ ಪ್ರತಿಬಿಂಬ ಮಾಶುಚಃ, ಶುಚಿರ್ಭೂತವಾಗಿ ಇರುತ್ತೆ. ಆ ಶೌಚತ್ವಕ್ಕೆ ಅದರಲ್ಲಿ ಏನೋ ಕೊರತೆ ಇರಲ್ಲ. ಭಗವದ್ ಭಕ್ತಿಯಲ್ಲಿ ಶೌಚಗಳ ನಿಯಮವೇ ಇಲ್ಲ ಅಲ್ವಾ? ಏನು ಮಾಡಿದ್ರು ನೀವು ಭಕ್ತಿಯಿಂದ ಮಾಡಿದ್ರೆ ಅದನ್ನ ಪರಮಾತ್ಮ ಅಕ್ಸೆಪ್ಟ್ ಮಾಡ್ಕೋತಾನೆ. ಇವಳದ ನಾಲ ಮುಡಿಂಜಿದೆ ಪರಮಾತ್ಮ, ಇದು ಭಕ್ತಿಯ ನೀ ಏತ್ಕೋ ಅಂದ್ರೆ ಅದ್ರಲ್ಲಿ ಶುದ್ಧತ್ವ ಇದೆಯಾ, ಅಶುದ್ಧತ್ವ ಇದೆಯಾ, ನೀವು ಯಾವ ಜಾತಿಗೆ ಸೇರಿದವರು ಏನಾದ್ರೂ ನೋಡ್ತಾನ? ಏನೂ ನೋಡಲ್ಲ. ಆ ರೀತಿ ಮಾಶುಚಹವರೆಗೂ ನಾವು ಬಂದು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಂತಿದ್ದೀವಿ. ಆಯ್ತಾ? ಈ ಕ್ಲಾಸು 13ನೇ ಶ್ಲೋಕದಿಂದ ಶುರು ಮಾಡ್ತೀವಿ. ರಂಗನಾಯಕಿ ಮಾಮಿ ಪಾಡಕ್ಕಾಗಂದ? ಓಕೆ. ಸರ್ವೇ ಯಮೀ ವಿಧಿಕರಾಸ್ತವ ಸತ್ವಧಾಮ್ನೋ. ಮಮ್ಮ 15ವರೆಗೂ ಆಗಿತ್ತು ಅನ್ಸುತ್ತೆ, ಮಾರ್ಕ್ ಆಗಿದೆ. ನಾನ್ ಮಾರ್ಕ್ ಮಾಡ್ಸಿದೀನಿ ಪೂರ್ತಿ 30ವರೆಗೂ ಮಾಮಿ. ಬಟ್ ಅದೇ 15ನೇ ಶ್ಲೋಕವರೆಗೂ ಆಗಿದೆ ಮಮ್ಮ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 15ವರೆಗೂ ಆಗಿದೆ ಮಮ್ಮ. ಅಲ್ಲ, ಕರೆಕ್ಟ್. ಅವತಾರ ಪುರುಷ ಶಾಂತ ಅಲ್ಲ, ಅದೆಲ್ಲ ಸರಿ. ಅದೇ ಹೇಳ್ಸಿರೋದು 15ರವರೆಗೂ ಅಂತ ಮಾರ್ಕ್ ಮಾಡಿದ್ದೀನಿ ನಾನು. ಆಗಿದೆ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ನಂಗೆ ನೆನಪಿದೆ. ಅವತಾರ ಪುರುಷ 15ವರೆಗೂ ಮಾಡಿದೀರಾ? ಮಾಡಿದೀನಾ? பரவாயில்லையே, அந்தேரி பண்ணிவிட்டேன் நான். எனக்கு இப்போ ಅವತಾರ ಪುರುಷ. ಒಂದ್ ನಿಮಿಷ ಇರಿ, ಎಕ್ಸ್ಪ್ಲನೇಷನ್ ನೋಡ್ತೀನಿ. ಪರವಾಗಿಲ್ಲ ಮಮ್ಮ, ಆದ್ರೆ ಒಟ್ಟು ಅಲ್ಲಿವರೆಗೂ ಮಾಡಿದ್ದೀರಾ ಅಂತ ನಾನು ಮಾರ್ಕ್ ಮಾಡಿದ್ದೀನಿ. ನಾನು ಅಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ 15. ಆದ್ರೆ ಕರೆಕ್ಟ್. ಶೈಲಾ ಮಾಮಿ ಹೇಳೋದು ಕರೆಕ್ಟು. 15ರವರೆಗೂ ಹೇಳ್ಸಿದೀನಿ ಶೈಲಾ ಮಾಮಿ. ಬಟ್ ಎಕ್ಸ್ಪ್ಲನೇಷನ್ ಪಡ್ಲಿಲ್ಲ ಮಾಮಿ. I have not done the explanation.
ಹೌದು ಮಾರ್ಚ್ ಹೌದು ಎಕ್ಸ್ಪ್ಲನೇಷನ್ ಮಾಡಿಲ್ಲ ಮಮ್ಮ, ಬರೀ ಇದು ಹೇಳ್ಸಿದ್ರಿ ಅಷ್ಟೇ, ನೀವು ಹೇಳ್ಕೊಟ್ರಿ, ಶ್ಲೋಕ ಹೇಳ್ಸಿದೀರಾ ಅಷ್ಟೇ. ಓಕೆ, ಹಾಗಾದ್ರೆ 13ರಿಂದಾನೇ ಹೇಳ್ಬೇಕು ರಂಗನಾಯ್ಕಿ ಮ್ಯಾಮ್, ಯಾಕಂದ್ರೆ ಎಕ್ಸ್ಪ್ಲನೇಷನ್ ಇನ್ನೂ ಶುರು ಮಾಡಿಲ್ಲ. ಅದು ಎಕ್ಸ್ಪ್ಲನೇಷನ್ ಒಂದೊಂದಕ್ಕೂ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಹಂಗಾಗಿ ಒಂದ್ ಕೆಲ್ಸ ಮಾಡಿ, 13, 14, 15, 16, 17 ರಂಗನಾಯ್ಕಿ ಮ್ಯಾಮಿ ಹೇಳಿ 17 ವರೆಗೂ 5 ಶ್ಲೋಕ ಅಲ್ವಾ? 18, 19, 20, 21, 22 ಶೈಲಾ ಮ್ಯಾಮಿ ಹೇಳ್ತಾರೆ. ನಮಸ್ಕಾರ ಮ್ಯಾಮ, ಗುಡ್ ಮಾರ್ನಿಂಗ್, ಬನ್ನಿ. ನಿಮ್ಗೆ ಹೇಳಕ್ ಹೇಳಿದ್ನಾ? ಓಕೆ ಓಕೆ, ಲಾಸ್ಟ್ ಕ್ಲಾಸ್ ನೀವೇ ಹೇಳ್ಬಿಡ್ತೀರಾ? ನನಗೆ ಇದರಿಂದ Okay. ಬಂದಿದ್ದೆ. ಪುಸ್ತಕ ಇದೆಯಾ ಮಾಮ? ಇದೆ ಏನು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದರಿಂದ ಇದಿರ್ಲಿಲ್ಲ. ರಂಗನಾಯ್ಕಿ ಮ್ಯಾಮಿ ಚೊಲ್ಲಿ ಆಯ್ಕರ್ದ ವರ್ಕನಿಗೆ? ವರ್ಕ ಚೊಲ್ಲಿಕ್ರೆ ಪೋನವರು ಚೊಲ್ಲಿಂದೆ ನಾನು ವರ್ಷಲೋಕ್ತ. ಸರಿ, ಸ್ಮಿತು ಚೊಲ್ಲಿಗಡೆ ವರ್ಷಲೋಕು ಚೊಲ್ಲಿಕ್ಕಿಲ್ಲ. ವರ್ಷಲೋಕು ಚೊಲ್ಲಿಂದೆ ಅಪ್ರೋ ಚೊಲ್ಲಿಯುಡುಗಡೆ ನೀங்களೇ ಚೊಲ್ಲಿಯುಡಂಗೋ. ಸ್ಮಿತಾ ನೆಕ್ಸ್ಟ್ 5 ನೀವ್ ಹೇಳಿ ಹಾಗಾದ್ರೆ. ಎಲ್ರಿಗೂ ಬರ್ಲಿ ಚಾನ್ಸು ಅಂತ ಅಷ್ಟೇನೆ. ಸರಿ, ಚೊಲ್ಲಿಯುಡಂಗೋ ರಂಗನಾಯ್ಕಿ ಮ್ಯಾಮಿ. ನೆಕ್ಸ್ಟ್ 5 ನೀವ್ ಹೇಳಿ, ಆಮೇಲೆ ನಾನು ಎಕ್ಸ್ಪ್ಲನೇಷನ್ ಶುರು ಮಾಡ್ತೀನಿ. ಅಥವಾ ಮಾಮನ್ನು ಹೇಳಿಸ್ಬೇಕು, ಹೇಳ್ತೀನಿ. ಸರ್ವೇ ಯಮಿ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯ ಹುತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಹಿ ಅನ್ನೋದನ್ನ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಸರ್ವೇ ಯಮಿ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯ ಹುತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಹಿ. ಚಲಂಗೋ ರಂಗನಾಯ್ಕಿ ಮ್ಯಾಮಿ. ಸರ್ವೇ ಮೇ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯ ಹುತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಹಿ. ಸರ್ವೇ ಮೇ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯ ಹುತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಹಿ. ಅವತಾರ ಪುರುಷರಾಗಿದ್ದೀಯ ಈ ಬ್ರಹ್ಮಾದಿ ದೇವತೆಗಳು, ಇಂದ್ರ ಮುಂತಾದ ಮರುದ್ಗಣಗಳೇ, ಮತ್ತೊಂದು ಮಗದೊಂದು ದೇವತೆಗಳೆಲ್ಲ ಶುದ್ಧ ಸತ್ವಮಯ ಸ್ವರೂಪವಾಗಿ ಸದಾ ನಿನ್ನಲ್ಲೇ ಅನುರಕ್ತರಾಗಿ ನಿನ್ನನ್ನೇ ಸೇವಿಸುವರು ಆಗಿದ್ದಾರೆ. ಮೇಲೂ ಇವರು ನಿನ್ನಲ್ಲೇ ಸದಾ ಪ್ರಾರ್ಥನೆಯನ್ನ ಮಾಡಿ ನಿನ್ನ ಕೈಂಕರ್ಯದಲ್ಲೇ ನಿರತರಾಗಿದ್ದಾರೆ. ನಮ್ಮ ರೀತಿ ನರಮನುಷ್ಯರ ಹಾಗೆ ರಾಗದ್ವೇಷಾದಿಗಳಲ್ಲೋ ಅಥವಾ ಇವ್ರನ್ನ ಕಂಡ್ರೆ ಹಿಡಿಸುತ್ತೆ, ಇವ್ರನ್ನ ಕಂಡ್ರೆ ಹಿಡಿಸಲ್ಲ, சில பேரை கண்டா ரொம்ப பிடிக்கும், சில பேரை கண்டா கொஞ்சமே பிடிக்காது ಅಲ್ವಾ? ಒಬ್ರಲ್ಲಿ ನೋಡಿದ್ರೆ ಅನುರಕ್ತಿ, ಇನ್ನೊಬ್ರಲ್ಲಿ ನೋಡಿದ್ರೆ ವಿರಕ್ತಿ. ಆ ರೀತಿ ಯಾವುದು ರೀತಿಯ ಒಂದು ರಾಗದ್ವೇಷಾದಿಗಳ ಭಾವನೆಗಳು ಇವರಿಗಿಲ್ಲದೆ ಸದಾ ನಿನ್ನಲ್ಲೇ ಇವರು ನಿರತ ಭಕ್ತಿಯನ್ನು ಹೊಂದಿದ್ದಾರೆ. ಇಂಥವರಿಗೆ
மத்ஸ்ய கூர்ம வராக நரசிம்ஹா போன்ற நல்ல பெரிய பெரிய அவதாரங்கள் எல்லாம் கபிலா நாரதா ருபு பிருத்து ಮಹಾರಾಜ ಮಾಂಧಾತ ಸನಕಾದಿ ಕುಮಾರರು ಮುನ್ನಾರಂಡ ಅನಂತ ಅಕ್ಷೋಹಿಣಿ ಅವತಾರಗಳು ಅಂತ ಭಾಗವತ ಹೇಳಲ್ಪಡುತ್ತೆ. ಆ ರೀತಿ ನಿನ್ನ ಅಮೋಘವಾದಂತಹ ಇರುವಿಕೆಯನ್ನ ಸಾತ್ವಿಕ ಗುಣ ಉಳ್ಳಂತಹ ರಾಗದ್ವೇಷಾದಿಗಳಲ್ಲೇ ಮನಸ್ಸಿಲ್ದೇ ಇರುವಂತಹ ಬ್ರಹ್ಮಾದಿ ದೇವತೆಗಳ ತೋರ್ಸೋದು ಸಹಜ. ஆனா கஷ்டித் எக்கி வச்சா நான் என்ன பக்தி பண்ணினேன்? எனக்கு இப்ப ஏற்பட்ட ஒரு அற்புதமான நிருசிம்ஹாவதார மிருகம் மனுஷம் சேர்க்கவே முடியாத ரெண்டு தன்மையே சேர்த்து காண்பிச்சு இந்த மாதிரி ஒரு ಅವತಾರமா என் முன்னாடி நீ ತೋಂಡ್ರಿ இருக்கிಯೇ, ನನ್ನ ಮುಂದೆ ಈ ರೀತಿ ಒಂದು ಅದ್ಭುತವಾದಂತಹ ರೂಪದಲ್ಲಿ ಬಂದಿದೆಯಲ್ಲ, ಹೇ ಪ್ರಭು ನರಸಿಂಹ, ನಿನಗೆ ನಾನು ಕೃತಾರ್ಥನಾಗಿದ್ದೇನೆ ಅಂತ ಹೇಳಿ ಅವತಾರ ಪುರುಷ ಅವತಾರ ಕಾಲಘಟ್ಟವನ್ನ 13ನೇ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡಿ ಹೇಳಿ, ನಂತರ ಶಾಂತ ರೂಪ ಸ್ಮರಣೆ. அவதாரதல்லே ಒಂದು ಶಾಂತ ರೂಪವಿದೆಯಂತೆ. ನೃಸಿಂಹ நீ ಶಾಂತನಾಗು அப்படி கேக்குறது வேற, ஏற்கனவே நீ இருக்கிறதே ಶಾಂತ ರೂಪಮೇ ಅಂತ ಹೇಳ್ತಾ ಇದ್ದಾರೆ. ಅದೇಂಗೆ ಉಗ್ರತೆಯನ್ನ ಕೊರ್ಚುಕೋ ಅಂತ ತಾನೇ ಇವನು ರುದ್ರಾದಿ ದೇವತೆಗಳೆಲ್ಲ ಹಿಂದಿನ ಒಂದು ಪ್ರಸಂಗದಲ್ಲಿ ಪ್ರಾರ್ಥನೆ ಮಾಡಿದ್ದು. ಆದ್ರೆ ಆ ರುದ್ರವೇ ಇಲ್ಲ, ನೀನು ಇರುವುದೇ ಶಾಂತ, ನಿನ್ನ ಇರುವಿಕೆಯೇ ಶಾಂತ. ಎಲ್ಲೆಲ್ಲ ನಿನ್ನ ಬರುವಿಕೆ ಇದೆಯೋ ಇರುವಿಕೆ ಇದೆಯೋ ಏರ್ಪಟ್ಟ ಏರಾಳಮಾನ ಶಾಂತಿ ನಮಗೆ ಕಿಟ್ಟು ಅಂತ ಈ ನೆಕ್ಸ್ಟ್ 14ನೇ ಶ್ಲೋಕದಲ್ಲಿ ಅವನು ಹೇಳ್ತಾನೆ. ಹೆಂಗೆ ಅಂತ ನೋಡೋಣ. ತದ್ಯಚ್ಛ ಮನ್ಯು ಮಸೂರಶ್ಚ ಹತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಲೋಕಾಶ್ಚ ನಿರ್ವೃತಿ ಮಿತಾಃ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾ ಸ್ಮರಂತಿ. ತದ್ಯಚ್ಛ ಮನ್ಯುಮಸುರಶ್ಚ ಹತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಲೋಕಾಶ್ಚ ನಿರ್ವೃತಿಮಿತಾಃ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾ ಸ್ಮರಂತಿ. ವಿಭಯಾಯ ಅಂತ ಇದೆ ಇದರಲ್ಲಿ. ವಿಭವಾಯ ಇದರಲ್ಲಿ ವಿಭಯ ಅಂತಿದೆ ಈ ಪುಸ್ತಕದಲ್ಲಿ. ವಿಭವಾಯ ವಿಭ ಅಂದ್ರೆ ಇಲ್ಲಿ ಇದು ಮಹಾಲಕ್ಷ್ಮಿ ಅಂತ ಒಂದು ಅರ್ಥ ಬರುತ್ತೆ. ಇನ್ನೊಂದು ವಿಭ ಅಂದ್ರೆ ಹೆಚ್ಚುವುದು ಅಂತ. ವಿಭಯಾಯ ವಿಭವಾಯ. ರಂಗನಾಥ್ ಮಾಮಿ 2 ಸಲ ಹೇಳಿ. ತದ್ಯಚ್ಛ ಮನ್ಯೋ ಮಸುರಶ್ಚ ಹತಸ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಲೋಕಾಶ್ಚ ನಿರ್ವತಿಮಿತಾ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾಃ ಸ್ಮರಂತಿ. ತದ್ಯಚ್ಛ ಮನ್ಯೋ ಮಸುರಶ್ಚ ಹತಸ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಲೋಕಾಶ್ಚ ನಿರ್ವತಿಮಿತಾ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾಃ ಸ್ಮರಂತಿ. ಯಾವ ಕ್ರೋಧವಾದಂತಹ ರೂಪವನ್ನ ನೀ ಧರಿಸುವವನಾಗಿದ್ದೀಯೋ ಈ ಶಾಂತ ಸ್ವರೂಪವು ನಿನ್ನಲ್ಲೇ ಸಹಜವಾಗಿ ಹೊರಹೊಮ್ಮಿದೆ. ದುಷ್ಟವಾದಂತಹ ಜಂತುಗಳಾದ ಸರ್ಪಪೂರಿತವಾದಂತಹ ವಿಷಪೂರಿತವಾದಂತಹ ಸರ್ಪಗಳು ಚೇಳುಗಳು ಹೋದ್ರೆ ಯಾರಿಗದ್ರಿಂದ ನಷ್ಟ? இப்போ ஏதோ ஒரு ಚೇಳು, ಆ ಚೇಳನ್ನ ಸಾಯಿಸ್ಬೇಕಾ ಅಂತ ನೋಡ್ತೀರಾ?
ಕೊಡ್ತೀರಾ? ವಿಷಪೂರಿತವಾದದ್ದು. ಅಯ್ಯೋ ಕಚ್ಬಿಟ್ರೆ ಮಗುನ, ಮಲ್ಕೊಂಡಿದೆ ತೊಟ್ಲಲ್ಲಿ ಎಲ್ಲಾದ್ರೂ ಬಂದ್ ಕಚ್ಬಿಟ್ರೆ ಅಂತ ಊರ್ ಕಡೆ ಎಲ್ಲ ಹಳ್ಳಿ ಕಡೆ ಚೇಳ್ಕೊಂಡ್ರೆ ಏನ್ ಮಾಡ್ತೀರಾ? ಮೊದಲು ಹೊಡೆದು ಸಾಯಿಸ್ತೀರಾ. ಅದೇ ರೀತಿ ಸರ್ಪ ತಾನೆ ಅದ್ರ ಪಾಡ್ದಾಗ ಓಡಾಡ್ಕೊಂಡಿರುತ್ತೆ ಬಿಡು ಅಂತ ಬಿಡಕ್ಕಾಗತ್ತಾ? ಅದನ್ನ ನೀವು ಸಾಯಿಸ್ತಿದ್ರು ಹಾವಾಡಿಗನ್ ಕರ್ಸಿ ಏನ್ ಮಾಡ್ತೀರಾ? ಅದನ್ನ ತೆಗೆಸ್ತೀರಾ ಅಲ್ವಾ? ಯಾರ್ಯಾರು ಯಾವ ಯಾವ ಸ್ಥಾನಮಾನಗಳಲ್ಲಿ ಇರ್ಬೇಕೋ ಅಲ್ಲಿದ್ರೇನೆ ಕ್ಷೇಮ. ಆ ಎಲ್ಲೆಯನ್ನ ಮೀರಿ ಬಂದ್ರೆ ಕ್ಷೇಮವಲ್ಲ. ಇಲಿ ಪಾಷಾಣವನ್ನ ಹಾಕ್ತಿವಿ. ಏನಕ್ ಹಾಕ್ತಿವಿ ಹೇಳಿ? ತನ್ನ ಎಲ್ಲೆಯನ್ನ ಮೀರಿ ಅದು ಬರುತ್ತೆ, ಬಂದು ತೊಂದ್ರೆ ಕೊಡುತ್ತೆ. ಹಾಗಾಗಿ ಪಾಷಾಣವನ್ನ ಹಾಕ್ತಿವಿ. ಜಿರಳೆಗ್ ಲಕ್ಷ್ಮಣ್ ರೇಖೆ ಬರಿತೀವಿ ಅಲ್ವಾ? ಸ್ಪ್ರೇ ಮಾಡ್ತೀವಿ, ಮನೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಹಲ್ಲಿ ಜಿರಳೆ ಒಂದು ಇಲ್ಲದೆ ಇರೋ ತರ ನೋಡ್ಕೋತೀವಿ. ಏನಕ್ಕೆ? ತಮ್ಮ ತಮ್ಮ ಎಲ್ಲೆಗಳನ್ನ ಮೀರಿ ಬಂದ್ರೆ ಪ್ರಾಣಾಪಹಾರ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಚಿಕ್ಕ ವಿಷಯವೇ, ಬಟ್ ಸ್ಟಿಲ್ ವಿಪರೀತ ನೊಣ ಆದ್ರೆ ಫಿನಾಯಿಲ್ ಹಾಕಿ ಮನೆ ಎಲ್ಲ ಒರೆಸಿಸ್ತಾರೆ. ಹಳ್ಳಿ ಕಡೆ ಅದೇ ಅಲ್ವಾ ಮಾಡೋದು? ವಿಪರೀತ ನೊಣ ಆದ್ರೆ ಫಿನಾಯಿಲ್ ಹಾಕ್ತಾರೆ. ಅದೇ ರೀತಿ ಆ ಫಿನಾಯಿಲ್ ಇಂದ ಅವುಗಳು ಸಾಯುತ್ತೆ, ಬರಲ್ಲ. ವಿಪರೀತ ಇರುವೆ ಆದ್ರೆ ಏನ್ ಮಾಡ್ತೀರಾ? DDT ಪೌಡರು ಅದು ಇದು ಉದುರಿಸ್ತೀರಾ ಅಲ್ವಾ? ಅರಿಶಿನ ಉದುರಿಸ್ತೀರಾ. ಮುಂಚಿನ ಕಾಲದಲ್ಲೆಲ್ಲ ಅರಿಶಿನ, ಅದಕ್ಕೆ ಹೊರಟೋಗುದು ಅಂತ. ಈಗಿನ ಅರಿಶಿನವೇ ಅದಕ್ಕೆ ಫುಡ್ ಆಗುತ್ತೋ ಏನ್ ಕಥೆಯೂ ಗೊತ್ತಿಲ್ಲ. ಕಲ್ಮಶವಾದ ಅರಿಶಿನ ಕೊಟ್ಬಿಟ್ರೆ ಅದಕ್ಕೆ ಅದು ಫುಡ್ ಆಗ್ಬಿಡುತ್ತೋ ಏನು. DDT ಪೌಡರು ಎಲ್ಲ ಹಾಕಿ ಎಲ್ಲ ಮಾಡಿ ಹೆಂಗೋ ಯು ಸಿ ಟು ದಟ್ ಆ ಗೆದ್ಲು ಹಿಡಿಯೋ ಆ ಒಂದು ಇರುವೆ ಜಾಸ್ತಿ ಆಗ್ಬಾರ್ದು, ಹಂಗೆ ನಶಿಸಿ ಹೋಗ್ಬೇಕು. ಈ ಎಲ್ಲಾ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಏನ್ ನಮ್ಗೆ ಅರ್ತ್ಕೊಳ್ಳೋದಿದೆ? ನಮ್ಮ ಸೀಮೆಯನ್ನು ನಾವು ಬಿಟ್ಟು ಇನ್ನೊಂದು ಸೀಮೆಗೆ ಹೋದ್ರೆ ಪ್ರಾಣಾಪಹಾರಿ ಖಂಡಿತ. ಒಪ್ಕೋತೀರಾ? ನಾಡಲ್ಲೇ ಇರ್ಬೇಕು, ಕಾಡಕ್ ಹೋಗ್ಬಾರ್ದು. ಕಾಡಲ್ಲಿ ಏನು ಅಂತಾನೆ ನಮ್ಗೆ ಗೊತ್ತಿಲ್ಲ. அடுத்த நிமிஷம் என்ன விபத்தோ என்ன ஆபத்தோ நமக்கு தெரியாது ಅಲ್ವಾ? ಫುಡ್ ಸಿಗುತ್ತಾ, ಗಾಳಿ ಸಿಗುತ್ತಾ ಸೇವನೆಗೆ, ಮತ್ತೆ ಇದು ಸಿಗುತ್ತಾ ಏನೋ, ಗಾಳಿ ಸಿಗುತ್ತೆ ಅಫ್ಕೋರ್ಸ್, ನೀರ್ ಸಿಗುತ್ತಾ, ಶೆಲ್ಟರ್ ಸಿಗುತ್ತಾ, ಏನು ಗೊತ್ತಿಲ್ಲ. காடு ரொம்ப துர்லபமானது அல்வா? நாட்டுல இருக்கிறவன் காட்டுல போயிட்டா வாழ முடியாது. அது போல காட்டுல இருக்கிறவன் நாட்டுக்கு வந்துட்டா ஒண்ணுமே அவனால பண்ண முடியாது ಅಲ್ವಾ? ಕಾಡಲ್ಲಿರೋರು ನಾಡಕ್ ಬಂದ್ರೆ they can survive. ಯಾಕೆಂದ್ರೆ ನಾವೆಲ್ಲ ಬಂದಿರೋದೇ ಹಂಗೆ. ಆದ್ರೆ ನಾಡಲ್ಲಿರೋರು ಕಾಡಕ್ ಹೋಗ್ಬೇಕಾದ್ರೆ they have to think twice ಅಲ್ವಾ? ಆತರ ನಮ್ಮ ಎಲ್ಲೆಯನ್ನ ಮೀರಿದ್ರೆ ಪ್ರಾಣಾಪಹಾರಿ ಖಂಡಿತ. ಆ ರೀತಿ ನನ್ನ ತಂದೆಯಾದವನು ತನ್ನ ದುಷ್ಟ ಬುದ್ಧಿಯಿಂದ, ತನ್ನ ಕ್ರೂರ ಬುದ್ಧಿಯಿಂದ ತನ್ನ ಎಲ್ಲೆಯನ್ನ ಮೀರ್ದ. ಯಾವಾಗ ತನ್ನ ಎಲ್ಲೆಯನ್ನ ಮೀರಿದ್ನೋ, ಹೇ ನರಸಿಂಹ ಪ್ರಭು, ಅತೀತವಾದಂತಹ ಕೋಪ, ನಿರ್ದಾಕ್ಷಿಣ್ಯವಾದಂತಹ ಕ್ರೋಧದಿಂದ ಅವನನ್ನ ಸಂಹಾರ ಮಾಡಿ ತ್ರಿಲೋಕಗಳಲ್ಲ 14 ಲೋಕಗಳಿಗೂ ಸಂತೋಷವನ್ನ ಉಂಟು ಮಾಡಿದೆ. ಯಾವಾಗ ನೆಗೆಟಿವ್ ಆಕ್ಟ್ ಅನ್ನೋದು ನಿನ್ನಲ್ಲಿ ಸಂಹಾರ ಮಾಡಲ್ಪಟ್ಟಿತೋ, ನಿರಸನ ಮಾಡಲ್ಪಟ್ಟಿತೋ, ಆ ಸಮಯದಲ್ಲೇ ನೀ ಶಾಂತನಾದೆ ಅಂತ ಅರ್ಥ. ಶಾಂತನಾಗು ಅಂತ ಕೇಳ್ಕೊಳ್ಳೋ ಸಂದರ್ಭವೇ ಬರಲ್ಲ ಭಗವಂತನಲ್ಲಿ. ಯಾಕಂದ್ರೆ ಶುದ್ಧ ಸತ್ವಮಯವಾದಂತಹ ಶಾಂತತ್ವ ಅನ್ನೋದು ನಿನ್ನಲ್ಲಿ ಭೂಗತ ಊರ್ಜಿತವಾದಂತಹ ಸ್ವಯಂ ವ್ಯಕ್ತ ಸ್ವರೂಪ. ಕ್ರೋಧ ಆಗ್ಬೇಕು ಅಂತ ಆಗಿ ಬಂದಿದೆಯೇ ಹೊರತು ಈ ಅತೀತವಾದ ಕ್ರೋಧ ನಿನ್ನ ಸ್ವಭಾವವಲ್ಲ. ನೀನು ಶಾಂತವಾಗಿ ಸನ್ಮುಖಿಯಾಗಿ ಮೇಲು ಎಲ್ಲರ ಮನಸ್ಸಲ್ಲೂ ಹೋಗಿ ಕೂರುವಂತಹ ಒಂದು ರೂಪದಲ್ಲಿ, ಹೇ ಭಗವನ್ನೇ, நீ தோன்றுவாயாக. உன்னுடைய குரோதம், உன்னுடைய கோபம், இப்பேற்பட்ட விசித்திரமான ஒரு ஸ்வரூபம், அதனுடைய வினை, அதனுடைய காரியம் இப்ப முடிஞ்சுடுத்து. இனி அந்த கோபம் தாழ்வு ಅಲ್ವಾ? ಸಮುದ್ರರಾಜ ಶರಣಾಗತಿಯಲ್ಲಿ ಸಮುದ್ರರಾಜ ರಾಮನಿಗೆ ಬಂದು ಹೇಳ್ತಾನೆ, ಇದಕ್ಕಾக கோபம் படுறாய் ராமா? 3 நாள் நீ படுத்துண்டு வித் ஆல் பேஷன்ஸ் யூ வர் தேர். ஆனா இது ராவணனுக்கோ வேற எவனுக்கோ பயம் பட்டுண்டு நான் வராம இருக்கல. உனக்கு எவ்விதத்துல நான் ஹெல்ப் பண்ண முடியும்? வாட் இஸ் த தர்மோச்சித வே that I can come and help you? இத பத்தி நான் சிந்தனை பண்ணிட்டு 3 நாள் அப்படி போனதே எனக்கு தெரியல. அதுக்காக அனாவசியமா ராவணனுக்கோ கும்பகர்ணனுக்கோ காட்டக்கூடிய கோபத்தை நீ என் மேல காட்டி பிரயோஜனமே இல்லை.
அப்படியே சோஷணம் பண்ணிடுவேன் மொத்த சமுத்திரத்தை. பண்ணிட்டு என்னதான் பண்ணுவேன்? பண்ணினாலும் என்னதான் பண்ணுவேன்? தாண்டு தாண்டணும் என்ன நீ. அதனால நீ கோவமே ಪಡಾದೆ. உனக்கு இது ಉಚಿತமே ಇಲ್ಲ. ನಿನಗೆ ಇದು ಆಭೂಷಣವಾಗೇ ಇಲ್ಲ. ಯಾವುದೋ ಒಂದು ತುಂಬಾ ಚೆನ್ನಾಗಿರೋ ಸೀರೆ ಉಟ್ಬಿಟ್ಟು ಕೆಟ್ಟದಾಗಿರೋ ಒಂದು ಒಡವೆ ಹಾಕೊಂಡ್ರೆ ಏನ್ ಚೆನ್ನಾಗಿರುತ್ತೆ அல்வா? சீரைக்கு ஏத்தவாறு அக்கேஷனுக்கு ஏத்தவாறு எந்த மாதிரி நகை போட்டுக்கணுங்கிறது ஒரு பெண்மணிக்கு அது அடிಯಾಳಮೆ. ಆ ಒಂದು ಪೆಣ್ಮಣಿಗೆ ನಾವ್ ಹೇಳ್ಕೊಡ್ಬೇಕಿಲ್ಲ. ಸ್ವಾಭಾವಿಕವಾಗಿ ಬಂದಿದೆ ಅವ್ರ ನೇಚರಲ್ಲಿ ಅದು. ಈ ಅಕೇಶನ್ಗೆ, ಈ ಸೀರೆಗೆ, ಈ ಅಲಂಕಾರ ಸಾಕು. ಇಷ್ಟ್ ಮಾಡ್ಕೊಳ್ಳೋಣ ಅಲ್ವಾ? nobody says that. ஆತರ பரமாத்மா நீ சாந்தமா இருக்கக்கூடியதை ஒருத்தர் கேட்டு அது அனுமதி பெற்றுண்டு இதோ என்னுடைய சாந்த ரூபம் காட்ட வேண்டிய அவசியமே இல்லை. The very time the negative act get rid from this world, you will become shanta. ಅದಕ್ಕೆ ಒಂದು ಮೆನಕಟ್ಟುಂಡು ನೀ ಶಾಂತವಾಗು, ನೀ ಶಾಂತವಾಗು, ನೀ ಶಾಂತವಾಗು ಅನ್ನೋ ಹೇಳೋ ಅವಶ್ಯಕತೆನೇ ಇಲ್ಲ. ಹಂಗಾಗಿ ನೀ ಶಾಂತ ರೂಪವನ್ನು ಧರಿಸುವುದೇ ನಿನಗೂ ಔಚಿತ್ಯಪೂರ್ಣ, ನಮಗೂ ಸರ್ವಸಮ್ಮತ. ಅದೇ ಎಲ್ಲರ ಹೃದಯದಲ್ಲೂ ನಿಲ್ಲುವಂಥದ್ದು. ಈಗ್ಲೂ ಎಷ್ಟೋ ಜನ ಸೀಳೋ ಒಂದು ನರಸಿಂಹನ್ನ ಇಟ್ಕೋತಾರ ಮನೇಲಿ, ಇಟ್ಕೋತಾರ. ಹಿರಣ್ಯಕಶಿಪುವನ್ನ ಹಾಕೊಂಡ್ ಬಗದ್ಕೊಂಡು ಸೀಳ್ಕೊಂಡು ಪೇಂಟಿಂಗ್ಸ್ ಬೇಕಾದಷ್ಟು ತರ ಇದೆ. ವಿಗ್ರಹಗಳು ಬೇಕಾದಷ್ಟು ತರ ಇದೆ. ಇಟ್ಕೋತೀರಾ? ಶೈಲಾ ಮಾಮಿ ನಿಮ್ಗೊಂದ್ ಗಿಫ್ಟ್ ಮಾಡ್ತೀನಿ, ಇಟ್ಕೋತೀರಾ? ಭಾಗವತರು ಬಿಟ್ಬಿಡ್ತೀನಿ ಸರ್, ಈ ತರ ಎಲ್ಲ ಗಿಫ್ಟ್ ಕೊಡೋದಿದ್ರೆ ಇಟ್ಕೋತೀರಾ? ಏನಕ್ಕೆ ಇಟ್ಕೊಳಲ್ಲ ಅಂದ್ರು ಆ ವಿಗ್ರಹ ಏನು ಮಾಡಲ್ಲ ಅನ್ನೋ ಒಂದು ವಿವೇಕತೆ, ಆ ಒಂದು ಮೆಚೂರ್ ಲೆವೆಲ್ ನಿಮ್ಗಿದೆ, ಇಲ್ಲ ಅಂತ ಅಲ್ಲ. ಎನಿಥಿಂಗ್ ಪ್ಲೆಸೆಂಟಬಲ್ ಎವ್ರಿಬಡಿ ಲೈಕ್ಸ್ ಅಷ್ಟೇನೆ, ಇನ್ನೇನಿಲ್ಲ. ಎನಿಥಿಂಗ್ ಪ್ರೆಸೆಂಟಬಲ್ ಎವ್ರಿಬಡಿ ಲೈಕ್ಸ್. ಎನಿಥಿಂಗ್ ಅಪ್ರಿಷಿಯಬಲ್, ಎನಿಥಿಂಗ್ ಸೌಮ್ಯ ರೂಪ, ಶುದ್ಧ ಸತ್ವಮಯ ರೂಪ ಎವ್ರಿಬಡಿ ಲೈಕ್ಸ್. ವಿಗ್ರಹ ಏನ್ ಮಾಡುತ್ತೆ ಅನ್ನೋದೆಲ್ಲ ಎರಡನೇ ವಿಚಾರ. ಡೋಂಟ್ ಗೋ ಅಪ್ ಟು ದಟ್ ಲೆವೆಲ್. ಅಟ್ಲೀಸ್ಟ್ ನೋಡೋದಕ್ಕೆ ಕಣ್ಣಿಗೆ ಆನಂದದಾಯಕವಾಗಿರೋದನ್ನ ಇಟ್ಕೋತೀರ. அப்படியே ரக்தமா சொட்டுண்டு எங்க பார்த்தாலும் கீரிண்டு அப்படியே வியாகிர ஸ்வரூபமா ஒரு நரசிம்மன் வந்து ஹிரண்யகசிபு போட்டு அப்படி கிழிச்சுட்டு இருக்கிற ஒரு விக்கிரகமா பார்த்ததுமே இது நமக்கு இல்ல அப்படி தோணும் இல்லையா? ಆತರ ಶಾಂತ ಸ್ವರೂಪವೇ ಮೂರ್ತಿವೆತ್ತ ಆದಂತಹ ನೀನು. ಅದೇ ಲಕ್ಷ್ಮೀ ನರಸಿಂಹನ್ನ ಹಸನ್ಮುಖಿಯಾಗಿ அப்படியே ಶಿರಿಚಿಂಡೆ ತ್ರಿನೇತ್ರವನ್ನ ಬಿಡದೆ ಎರಡೇ ನೇತ್ರಗಳಲ್ಲಿ பூனைக்குட்டி மாதிரி லக்ஷ்மியோட உட்காந்துண்ட ಶಾಂತ ರೂಪವಾದ ನರಸಿಂಹನ ಕೊಡಿ ಇಟ್ಕೋತೀವಿ, ಅದಕ್ಕೇನಂತೆ ಅಂತೀರ ಅಲ್ವಾ? ಜಗತ್ತಲ್ಲಿ ಸತ್ವಪೂರಿತವಾದಂತಹ ಗುಣವೇ ಸರ್ವಸಮ್ಮತ. ಹಂಗಾಗಿ ಆ ರೂಪದಲ್ಲಿ ನೀ ಬರತಕ್ಕದ್ದು ನೃಸಿಂಹ, ದಯವಿಟ್ಟು ಬರುವಂಥವನಾಗು. ಎಲ್ಲರೂ ನಿನ್ನನ್ನ ಕಂಡ್ಬರ್ತಿ ನೋಡಿ ಪೂಜಿಸ್ತಾರೆ. ಈಗ್ಲೂ ಪೂಜಿಸ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ಬೇಡಿ. ಆದ್ರೆ ಹೆದರ್ಕೊಂಡ್ ಪೂಜಿಸ್ತಾ ಇದ್ದಾರೆ. ಪ್ರೀತಿಯಿಂದ ಮಾಡಕ್ಕೂ ಹೆದರ್ಕೊಂಡ್ ಮಾಡಕ್ಕೂ ಬಹಳ ವ್ಯತ್ಯಾಸ ಅಲ್ವಾ? ಹೆದರ್ಕೊಂಡು ಯಾರು ನೀವ್ ಎಷ್ಟು ಬೈದ್ರು ಬರಲ್ಲ ಕ್ಲಾಸಿಗೆ, ಪ್ರೀತಿಯಿಂದ ಬರ್ತೀರ. ಹಂಗಾಗಿ ನಾನು ಬೈಯಕ್ ನನಗೂ ಒಂದು ಆಪ್ಷನ್ ಇದೆ. ನನಗೆ ಯಾವಾಗ ಆಪ್ಷನ್ ಇರಲ್ಲ ಹೇಳಿ? ಬನ್ನಿ ರೆಗ್ಯುಲರ್ ಆಗಿ ಅಂತ ಬೈಯಕ್ಕೆ. ಪ್ರೀತಿಯಿಂದ ಬರ್ದೇ ಇದ್ದಾಗ ಅಯ್ಯೋ ಬೈದ್ರಿ ಎಲ್ಲಿ ಹೊರಟೋಗ್ತಾರೋ, ಬೇಡ ಏನೋ ಹೇಳೋದ್ ಬೇಡ, ಇಷ್ಟಿದ್ರು ಬರ್ಲಿ ಇಲ್ದಿದ್ರು ಬಿಡ್ಲಿ ಅಂತ ನಾನು ಬಿಟ್ಬಿಡ್ತಾ ಇದ್ದೆ. ಪ್ರೀತಿ ಅನ್ನೋದು, ಭಕ್ತಿ ಅನ್ನೋದು ಏರಾಳವಾಗಿದೆ. ಯಾವ್ದೋ ಒಂದಿನ ತಪ್ಪಿಸ್ಕೊಂಡ್ರು, ಮಾಮ ರೆಗ್ಯುಲರ್ ಆಗಿ ಯಾಕೋ ಬರ್ತಾ ವಿಪರೀತ ತಪ್ತು ಅಂದ್ರೆ, ಹ್ಞೂ ಮಾಮ ನೆಕ್ಸ್ಟ್ ಟೈಮ್ ಬಂದ್ಬಿಡ್ತೀನಿ ಅಂತ ಬರ್ತೀರ ಅಲ್ವಾ? ಅದ್ರಲ್ಲಿ ಆ ಆಸೆ, ಆ ಒತ್ತಡ ಕಾಣಿಸ್ಬೇಕು. ಒಟ್ಟಾರೆ ಈ ಶಾಂತ ಸ್ಮರಣೆ ಎನ್ನುವುದು ಪರಮಾತ್ಮನ ಶಾಂತ ರೂಪದ ಸ್ಮರಣೆ ಅಲ್ಲ. ಎನಿ ಸೋಲ್ ಅಡ್ಮಿಟ್ ಟು ಶುದ್ಧ ಸತ್ವಮಯ ಗುಣ. ಸತ್ವ, ರಜಸ್ಸು, ತಮಸ್ಸು ಮೂರು ಮೀರಿ ಶುದ್ಧ ಸಾತ್ವಿಕ ಗುಣಕ್ಕೆ ಅದು ಹೋಗಿ ನಿಲ್ಲುತ್ತೆ ಅನ್ನೋದೇ ಶಾಂತ ರೂಪ. ನೆಕ್ಸ್ಟ್ ಸ್ಮಿತಾ, ಅಡ್ಮಿಟ್ ಮಾಡ್ಕೊಳ್ಳಿ. ಹೇಳಕ್ಕಾಗುತ್ತಾ ಸ್ಮಿತಾ? ಆಮೇಲೆ ಕುಕ್ಕಿಂಗು ಅದು ಇದು ಹೊರಟೋಗ್ತೀರ ನೀವು, ಹೇಳ್ಬಿಡಿ ಈಗ್ಲೇ. ನಾಹಂ ಬಿಭೇಮ್ಯಜಿತ ತೇತಿ ಭಯಾನ್ಕಾಸ್ಯ
जिह्वार्कनेत्र भ्रुकुटीरभसोग्रदंष्ट्रात् आन्त्रस्रजः शतजकेसर शङ्खकर्णान् निर्हादभीत दिगिभार भार रिभिन्नखाग्रात् नाहं बिभेम्यचित देति भयानकस्य जिह्वार्कनेत्र भ्रुकुटी रभसोग्रदंष्ट्रात् आन्त्रस्रजः शतजकेसर शङ्खकर्णान् निर्हादभीत दिगिभाद रिभिन्नखाग्रात् ಆಯ್ತಾ? ಸೊ ನೀನು ಎಷ್ಟು ಭೀಕರವಾದ ರೂಪದಲ್ಲಿ ಬಂದ್ರು ಹೇ ಪರಮಾತ್ಮ, ನಿನ್ನನ್ನ ನಾನು ನೋಡಿ ಹೆದರುವುದಿಲ್ಲ. அப்படியே ಬಿಲತ್ತ ಪೋಲ ವಾಯಿ ಪಡರವಿಟ್ಟ ಕೇಸರಂ. ನಿನ್ನ ಮುಖವೋ ಕೆಂಪೇರಿದೆ, ಭ್ರುಕುಟಿ ಎಲ್ಲ ಮೇಲ್ಮುಖವಾಗಿದೆ, ನಿನ್ನ ಎರಡೂ ಕಿವಿಗಳು ಜಾಗೃತವಾಗಿದೆ. ಒಳ್ಳೆ ಇಂದ್ರನ ವಜ್ರಾಯುಧದ ಹಾಗೆ, ಕತ್ತಿ ಹಾಗೆ ನಾಲಿಗೆಯನ್ನ ಹೊರಗಡೆ ಚಾಚ್ತಾ ಇದೀಯಾ. ಕೆಂಡವೇ ಉರುಳುವ ಹಾಗೆ ಸೂರ್ಯನೇ ಕಾಂತಿಯುಕ್ತವಾಗಿ ಹೊರಗಡೆ ತನ್ನ ಅಗ್ನಿಯನ್ನ ಚಿಮ್ಮುವ ಹಾಗೆ ನಿನ್ನ ತ್ರಿನೇತ್ರಗಳು ಅಗ್ನಿಯ ಜ್ವಾಲೆಯಂತೆ ಹೋಲ್ತಾ ಇದೆ. ಮೇಲೂ ನಿನ್ನ ಆ ಕೇಸರ ಜೃಂಭ ಒಬ್ಬರನ್ನ ಕಬಳಿಸೋ ತರ ಇದೆ. ಈ ರೀತಿ ಹಲವಾರು ತೀಕ್ಷ್ಣವಾದಂತಹ ಭಯಾನಕವಾದ ದೃಶ್ಯದಲ್ಲಿ ಕೆಂಪೇರಿದವನಾಗಿ ನೀನು ನಿನ್ನನ್ನ ತೋರ್ಸ್ಕೊತಾ ಇದೀಯ. ಮೇಲೂ ನಿನ್ನ ರೋಮಕೂಪಗಳು ಒಂದು ಸಿಂಹ ಒಂದು ಜಿಂಕೆಯನ್ನೋ ಹಸುವನ್ನೋ ಬೇಟೆಯಾಗುವಾಗ ಎಷ್ಟು ಜಾಗೃತವಾಗಿದ್ದು ಬೇಟೆಯಾಗಿ ಅತೀತವಾದಂತಹ ತಾಮಸಿಕ ಗುಣವನ್ನ ತೋರಿಸುತ್ತೋ ಆ ರೀತಿ ತಮೋರೂಪವಾಗಿ ನೀನು ಇದೀಯ. ನಿನ್ನ ಉಗುರುಗಳು ಹೆಂಗೆ ಪರ್ಚುವ ರೀತಿಯಲ್ಲಿ ಪರ್ಚಿದ್ರೆ ಸಾಕು, ಅದು ಒಂದ್ಸಲ ಹಿಂಗೆ ಹುಲಿನೋ ಸಿಂಹನೋ ನಮ್ಮ ಮೇಲೆ ಕೈ ಹಾಕಿದ್ರೆ ಅದಕ್ಕೆ ನಾವು ಬಿದ್ದೋಗ್ತೀವಂತೆ. ಅದಿನ್ನ ಆಮೇಲೆ ಏನ್ ಮಾಡುತ್ತೋ ಅಂತ ಗೊತ್ತಿಲ್ಲ ನಮಗೆ. ಅದೇನಾದ್ರೂ ನಮ್ ಮೇಲೆ ಆಯ್ತು ಅಂದ್ರೆ ಆ ಒಂದು ಹೆದರಿಕೆಗೆ ಆ ತೀಕ್ಷ್ಣವಾದಂತಹ ಆ ಒಂದು ಉಗುರು ಚುಚ್ಚಿದ್ರೇನೆ ಮನುಷ್ಯ ಖಾಲಿ ಅಷ್ಟೇನೆ. ಇನ್ ಮುಂದಕ್ಕೆ ಏನಾದ್ರೂ ಅದ ಹಾಕೊಳ್ಳಿ, ಎಲ್ಲಿ ಹೇಳ್ಕೊಂಡ್ ಹೋಗುತ್ತೋ, ಹೆಂಗ್ ತಿನ್ನುತ್ತೋ, ಏನ್ ಕಥೆಯೋ. ಒಟ್ನಲ್ಲಿ ಆ ರೀತಿಯಾಗಿ ನೀನೆಷ್ಟು ಭಯಾನಕವಾಗಿದ್ರು ನಿನ್ನ ಆ ಭಯವೆಲ್ಲ ನನಗೇನ್ ಅನ್ನಿಸ್ತಾ ಇದೆ ಗೊತ್ತಾ ನೃಸಿಂಹ, ನಮ್ಮನ್ನ ರಕ್ಷಣೆ ಮಾಡಕ್ಕೆ ಈ ಭಯವನ್ನ ತೋರಿಸ್ತಾ ಇದೆಯೇನೋ, ಈ ಒಂದು ಉಗ್ರ ರೂಪವನ್ನ ತೋರಿಸ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಯಾರ್ಗನ್ಸುತ್ತೆ ಹೇಳಿ ಈ ರೀತಿ? ನಿರ್ಭಯೋ ನಿರ್ಭರೋಸ್ಮಿ. ನೀನ್ ಎಷ್ಟು ಭಯಾನಕವಾದ ರೂಪವನ್ನ ನಮಗೆ ತೋರಿಸಿದ್ರು ನನ್ಗನ್ಸೋದು ಪ್ರಾಬಬ್ಲಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಮೀ ಯು ಹ್ಯಾವ್ ಕಮ್ ಇನ್ ದಿಸ್ ಉಗ್ರ ಸ್ವರೂಪ. ಇದು ಯಾರ್ಗನ್ಸುತ್ತೆ ಹೇಳಿ ನೋಡೋಣ. பெருமாளை பார்த்து அச்சச்சோ பயந்துண்டு யாரும் பாட மாட்டா. அச்சோ ஒருவர் அழகியவா, அப்படி அத்தனை அழகா இருக்கியே நீ ಅಂತಾನೆ ಎಲ್ಲಾರು ಹಾಡ್ತಾರೆ. ಡಿಸೆಂಬರ್ பார்த்து ஒரு ஆழ்வாராவது பயந்துண்டு பாடினாளோ? ಎಲ್ಲ அப்படி அச்சோ ஒருவர் அழகியவா
அப்படித்தானே பாடினார். ಹ್ಮ್ ಯಾರಿಗೆ ಭಯ ಇಲ್ಲ, ಯಾರಿಗೆ ಭಯ ಇರುತ್ತೆ ಹೇಳಿ? ತಪ್ಪು ಮಾಡಿದವ್ರಿಗೆ ಭಯ ಇರುತ್ತೆ. ಬರೀ ತಪ್ಪು ಮಾಡದವ್ರಿಗೆ ಭಯ ಇರುತ್ತೆ ಅನ್ನಕ್ಕಾಗಲ್ಲ. ತಪ್ಪು ಮನುಷ್ಯನಲ್ಲಿ ಸಹಜ ನಡೆಯೋದು. ನಂಬಿಕೆ ಇದ್ರೆ ಭಯ ಇರಲ್ಲ. ಈಗ ಅವನು Very ನಮ್ಮನ್ನ good. ಕಾಪಾಡ್ತಾನೆ ಅನ್ನೋ ನಂಬಿಕೆ ಇದ್ದಾಗ ನಮಗ್ ಭಯ ಬರಕ್ ಸಾಧ್ಯನೇ ಇಲ್ಲ. ನಂಬಿಕೆ ಅನ್ನೋದು ಒಂದು ತಳಹದಿಯ ಮೊದಲನೇ ಹಂತ. ಒಂದ್ ಇಟ್ಗೆ ಹೇಳಿಬಿಟ್ರು ನಂಬಿಕೆ, ಅದೊಂದು ಆಂಗಲ್. ವೆರಿ ಗುಡ್. ತಪ್ಪು ಅನ್ನೋದು ಪ್ರೇಮ ಹೇಳಿ. ತಪ್ಪು ಅನ್ನೋದು ಪ್ರೇಮ ಆಂಟಿ ಮಾಡ್ತೀವಿ, ನಾವೆಲ್ಲ ತಪ್ಪು ಮಾಡ್ತೀವಿ. ಯಾರ್ ತಪ್ಪು ಮಾಡಿಲ್ಲ ಹೇಳಿ? ಯಾರ್ ತಪ್ಪು ಮಾಡಿಲ್ಲ? ರಾಮನ ಕಾಲದಲ್ಲಿ ತಪ್ಪು ನಡೀಲಿಲ್ವಾ? ಕೃಷ್ಣನ ಕಾಲದಲ್ಲಿ ತಪ್ಪು ನಡೀಲಿಲ್ವಾ? ನರಸಿಂಹನ ಕಾಲದಲ್ಲಿ ತಪ್ಪು ಮಾಡಿಲಿಲ್ವಾ? ತಪ್ಪು ಅನ್ನೋದ್ನ ನಾಮ ಉಣರ್ந்துட்டோமான ತಪ್ಪು ಇನಿ ಪಣ್ಣ ಮಾಟ್ರೋம் இல்லையா? ಇದು ತಪ್ಪು ಅಂತ ಹೋದಾಗ ಮತ್ತೆ ಯಾಕೆ ಮಾಡ್ತೀವಿ? ತಪ್ಪು ಅನ್ನೋದೇ ಗೊತ್ತಿಲ್ಲದೆ ಮಾಡಿರೋದಕ್ಕೆ ತಪ್ಪು ಅನ್ನೋದು. ಗೊತ್ತಿದ್ದೇ ನೀವು ತಪ್ಪು ಮಾಡಿದ್ರೆ ಅದನ್ನ ತಪ್ಪು ಅನ್ನಲ್ಲ. ಯು ವಾಂಟೆಡ್ ದಿ ಪರ್ಪಸ್ಲಿ ಯು ವಾಂಟ್ ಟು ಡೂ ಇಟ್. ಐ ಕೆನಾಟ್ ಚೇಂಜ್ ಯು ಅಂತ ನೀವು ಅವ್ರನ್ನ ಚೇಂಜ್ ಮಾಡಕ್ಕೂ ಹೋಗಲ್ಲ. ಹೋಗ್ತೀರಾ? ಸುಮ್ಮನೆ ಮಲಗದವನ ಏಳ್ಸಕ್ಕ ಹೋಗ್ತೀರಾ? ಗೊತ್ತು ನಿಮ್ಗೆ ನಾಟಕೀಯವಾಗಿ ನಿದ್ದೆ ಬಂದಿರೋ ತರ ಮಲಗಿದಾನ ಇವನು ಅಂತ. ಅದ್ ತಪ್ಪಲ್ಲ. ಅದು ಏನೋ ಒಂದ್ ಕೆಲ್ಸನ ಒಪ್ಪಿಸ್ತಾರೆ, ಯಾವ್ದೋ ಪಾಪ ಆಯಾಸದ ಮೇಲೆಗೆ ನೀವು ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟಿರ್ತೀರಾ. ಅದು ತಪ್ಪು ತರ. ನೋಡು, ನಾನ್ ನಿನಗ್ ಜವಾಬ್ದಾರಿ ಕೊಟ್ಟು ಕೆಲ್ಸ ಮಾಡೋದ್ರೆ ಹಿಂಗ ಆಲಸ್ಯವಾಗಿ ಮಲಗಿದೆಯಲ್ಲ, ಏಳ್ ಮೇಲೆ ಅಂತ ಹೇಳಿಸ್ತೀರಾ. ಆದ್ರೆ ಆ ಕೆಲ್ಸನ ಮಾಡ್ಬಾರ್ದು ಅಂತ ಪರ್ಪಸ್ ಆಗ ಅವ್ನ್ ಮಲಗಿದಾನೆ ಅಂತ ಗೊತ್ತಾಗೋಗುತ್ತೆ ನಿಮ್ಗೆ. ಹೇಳಿಸ್ತೀರಾ? ಮಲ್ಕೊಳ್ಳಿ ಬಿಡು, ಅವ್ನಿಗೆ ಇಷ್ಟ. ಅದ ಮಾಡ್ಬಾರ್ದು ಅನ್ನೋದು ಅವ್ನ ಮನ್ಸಲ್ಲಿದೆ. ವೈ ಶುಡ್ ಐ ಫೋರ್ಸ್ ಹಿಮ್? ಲೆಟ್ ಅಸ್ ನಾಟ್ ಫೋರ್ಸ್. ಅವ್ನಿಗೆ ಮನ್ಸಿಗೆ ಬಂದ್ರೆ ಮಾಡ್ಲಿ, ಇಲ್ದಿದ್ರೆ ಬೇಡ ಬಿಡು ಅಂತ ಹೇಳಿ ನೀವ್ ಏಳಸಕ್ಕೆ ಹೋಗಲ್ಲ. ನಿದ್ದೆಯಲ್ಲಿ ಮಲಗಿದವನ್ನ ಏಳಿಸೋದು, ತಪ್ಪು ಮಾಡೋವನ್ನ ಸರಿಯಾದ ರೀತಿಯಲ್ಲಿ ತಿದ್ದುವುದು. ಆದ್ರೆ ಸುಮ್ಮನೆ ನಾಟಕೀಯವಾಗಿ ಮಲಗುವುದು, ನಿನ್ನ ತಪ್ಪಲ್ಲಿ ನೀನೇ ಇರು ಅಂತ ಬಿಟ್ಟು ಬಿಡೋದು, ಅದು ತಪ್ಪಲ್ಲ ಅಲ್ವಾ? ಸೊ ಪ್ರೇಮ ಶರಣಾಗತಿ ಅನ್ನೋದು ತುಂಬಾ ಲೇಟರ್ ಬರೋದು ಸ್ಮಿತಾ. ನೀವ್ ಯಾಕೆ ಶರಣಾಗತಿ ಆನ್ಸರ್ ಹೇಳ್ತಾ ಇದ್ದೀರಾ ಅಂದ್ರೆ, ಯು ಹ್ಯಾವ್ ಕಮ್ ಅಕ್ರಾಸ್ ದಟ್ ಜರ್ನಿ. ಆದ್ರೆ ಮೊದಲನೇ ಹಂತದ ನಂಬಿಕೆ, ಆ ನಂಬಿಕೆ ಪಡೆದವ್ರಿಗೆ ಶರಣಾಗತಿ ಲೆವೆಲ್ ಇನ್ನೂ ರೀಚ್ ಆಗೋದು ತುಂಬಾ ದೂರ ಇದೆ. ಉಷಾಕ್ಕ ಏನೋ ಹೇಳ್ತಾ ಇದ್ರಿ? ಆಡ್ ಭಾಷೆಲ್ಲ ಹೇಳ್ತಾರ. ಶರಣಾಗತಿ ಅಂತ ಮೀನಿಂಗ್ ಬಂದ್ರು ಕೂಡ ಆಡ್ ಭಾಷೆನಲ್ಲೇ ಲೋಕಾರೂಢಿಯಾಗಿ ಹೇಳೋದು, ಮಾಡ್ಸೋವ್ನು ಅವನೇ, ಮಾಡಿಸ್ಕೊಳೋವ್ನು ಅವನೇ, ನಂದೇನಿಲ್ಲ ಅಂತ ಹೇಳ್ತಾರಲ್ಲ, ಆ ತರ ಎಲ್ಲ ಅವಂದೇ ಇದು, ಅವನೇ ನನಗ್ ಬುದ್ಧಿ ಕೊಟ್ಟ ಮಾಡಕ್ಕೆ, ಇದ್ರಿಂದ ಈ ಪರಿಣಾಮ ಹಿಂಗಾಯ್ತು, ಇನ್ಮೇಲೆ ಇದ ಮಾಡ್ಬಾರ್ದು ಅನ್ನೋ ವಿವೇಚನೆ ಬರ್ಸ್ಕೊಂಡವ್ರಿಗೆ ಭಯ ಅನ್ನೋದಿರೋದಿಲ್ಲ. ಆಗ ಕರ್ತೃತ್ವ ಭಾವವನ್ನ ಬಿಡುವುದು ಅಂತ ಒಟ್ಟಾರೆ ಹೇಳ್ತಾ ಇದ್ದೀರಾ ಅಷ್ಟೇನೆ. ನಾನಲ್ಲ ಕಾರಣ, ನಾನಲ್ಲ ಬರೀ ಕಾರ್ಯನಿಮಿತ್ತ ಅಷ್ಟೇ ನಾನು ಅಲ್ವಾ? ಕಾರಣ ಅವನು, ಕಾರ್ಯ ನಾನು. ಹಂಗಿರ್ಬೇಕಾದ್ರೆ ಆ ಕಾರಣ ಏನ್ ಹೇಳ್ತಾ ಅದ್ ಮಾಡಿ ಮುಗಿಸೋದು ಅಷ್ಟೇ ನನ್ನ ಕರ್ತವ್ಯ ಹೊತ್ತು ಅದರಿಂದ ಭಯ ಪಡೋ ನನಗ್ ಬೇಕಿಲ್ಲ. ಐ ಡೋಂಟ್ ವಾಂಟ್ ಟು ಡೂ ಅನ್ ಅನಾಲಿಸಿಸ್ ಸೇಯಿಂಗ್ இதனால ஒரு பயம் ஏற்படுமா, இதனால ஒரு பயம் ஏற்படாதா, ஆருக்கு தெரியும்? ಈಗ ಪ್ರಹ್ಲಾದ ಅನಲೈಸ ಮಾಡ್ದ ನರಸಿಂಹನನ್ನ, ಪರಮಾತ್ಮನನ್ನ, ನರಸಿಂಹ ಅಂತ ಇಟ್ಕೋಬೇಡಿ, ಪರಮಾತ್ಮನನ್ನ ಸ್ತುತಿ ಮಾಡಿದ್ರೆ ನಮ್ಮ ಅಪ್ಪನ ಜೀವ ಹೋಗುತ್ತೆ ಅಂತ ಎಲ್ಲಾದ್ರೂ ಸಂಶಯ ಪಟ್ನ? ಅಥವಾ ಪರಮಾತ್ಮನನ್ನ ಸ್ತುತಿ ಮಾಡಿದ್ರೆ ನನ್ನ ಜೀವವೇ ಹೋಗುತ್ತೆ ಅಂತ ಎಲ್ಲಾದ್ರೂ ಸಂಶಯ ಪಟ್ನ? ನಾ இருக்கிறதே ಭಗವಾನುடைய ನಾಮத்தை எடுக்க வேண்டி நான் எடுத்துட்டு அவ்வளவுதான். ಅದ್ರಲ್ಲಿ ಯಾವ ಜೀವ ಹೋದ್ರು ನಂಗೆ ಹೊಂದೇ ಬಿಟ್ರು ಒಂದೇ. ನನಗೆ ಜೀವ ಹೋಗುವಂತಹ ಸಂದರ್ಭಗಳಲ್ಲೂ ನಾಮಸ್ಮರಣೆಯನ್ನ ಬಿಡ್ಲಿಲ್ಲ. ಅದೇನು, ನಾನು ಕಾರ್ಯ, ನಾನು ಕಾರಣನಲ್ಲ, ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ. ನಾ ಬಂದಿರೋದೇ ನನ್ನ ಅವತಾರವೇ ನಿನ್ನ ನಾಮವನ್ನ ನನ್ನ ನಾವಿಲೆ எப்போதும் நான் சொல்லணும் ಅಲ್ವಾ? ನಾವು ಪಡತ್ತದು ನಾರಾಯಣ ನಾಮಂ சொல்லுவதற்காக ಅಂತ ಹೇಳ್ತೀವಲ್ವಾ? ಇದು ನಾಕೆ ಪಡೆಯುತ್ತದೆ ನಾರಾಯಣ ನಾಮಂ சொல்லுவதற்காக ಅನ್ನೋ ಒಂದು ಕಾರ್ಯಭಾವದಲ್ಲೇ ಸದಾ ನಿರತವಾಗಿರುವುದು, ಕರ್ತೃತ್ವವನ್ನ ತಗೊಳ್ಳದೆ ಇರೋದು ಅಂತ ಅರ್ಥ. ಉಷಾ ಅಕ್ಕ ಹೇಳಿದ್ದು, ಆಡ್ಭಾಷೆಯಲ್ಲಿ ಹೇಳಿದ್ರು, ಟೆಕ್ನಿಕಲ್ ಆಗಿ ದಿಸ್ ಇಸ್ ದ ವರ್ಡ್. ಕರ್ತ ನಾನಲ್ಲ,
ನಾನು ಕಾರ್ಯನಿಮಿತ್ತ. ಒಂದು ದೃಢವಾದ ನಂಬಿಕೆ. 2 ಕರ್ತೃತ್ವದಲ್ಲಿ ಆಸೆ ಇಲ್ಲ, ಕಾರ್ಯದಲ್ಲಿ ಮಾತ್ರ ಮನಸ್ಸಲ್ಲಿ ಹೆಚ್ಚಳವಾದಂತಹ ಆಸೆ. ನೆಕ್ಸ್ಟ್, ಇದೆರಡು ವಿಚಾರದಲ್ಲೂ ಭಯ ಬರಲ್ಲ. ಕರೆಕ್ಟಾ? ಯಾಕೆ ಭಯ ಬರ್ಬೇಕು? ಅಭಯಂಕರನಾಗ್ ನೀನಿದೀಯ, ನಂಗೆ ಯಾಕೆ ಭಯ ಬರ್ಬೇಕು? ಬೇಕಿಲ್ಲ. ನೆಕ್ಸ್ಟ್, ಭಕ್ತಿ ಸಾಕಷ್ಟು. ಭಕ್ತಿ ಭಕ್ತಿಯನ್ನ, ಶರಣಾಗತಿ ಭಕ್ತಿ ಎರಡು ಒಂದು ಹೈ ಲೆವೆಲ್ ಅಲ್ಲಿ ಹೋಗಿ ನಿಲ್ಲುವಂಥದ್ದು. ಸಾಧಾರಣವಾಗಿದೆ ನೋಡಿ, ಇವರಿಬ್ರು ಹೇಳಿರೋ ಆನ್ಸರು ಎಂಥವರು ಕೈಯಾಳ್ಬೋದು, ಸಹಜವಾಗಿ ಬರುವಂಥದ್ದು ಮನಸ್ಸಿಗೆ. ಪರಮಾತ್ಮ ನನ್ನ ನಂಬಿದೀನಪ್ಪ ಅನ್ನೋದು ಯಾರಿಗದು ಸಹಜವಾಗಿರಲ್ಲ ಹೇಳಿ? ಒಂದ್ ಭಿಕ್ಷುಕನಿಗೂ ಇರುತ್ತೆ ಅಲ್ವಾ? ನಾನ್ ಎಲ್ಲದಕ್ಕೂ ಕಾರಣ ಅಲ್ಲ ಅಂತ ನಮ್ಮನ್ನ ನಾವು ಬಿಟ್ಬಿಡೋದು, ನಮ್ಮನ್ನ ನಾವು ಬಿಟ್ಕೊಟ್ಬಿಡೋದು ಯಾರಿಗೂ ಇರಲ್ಲ ಹೇಳಿ? ಅಹಂಕಾರವೇ ತಲೆದೂರಿದ್ರುವೆ ಸಹಜವಾಗಿ ಇದು ಬರುವಂತದ್ದು. ಆತರ ಒಂದ್ ಸಹಜ ಒಂದು ಏನೋ ಗೊತ್ತಿಲ್ದೇ ಇರೋವ್ರಿಗೆ ಶರಣಾಗತಿ ಭಕ್ತಿ ಅಷ್ಟು ಬೇಗ ಪಟ್ಟಂತ ವಿಶ್ವಾಸ ವಿಶ್ವಾಸ ನಂಬಿಕೆ ಎಲ್ಲ ಒಂದೇ. ಇಲ್ಲ ಇಲ್ಲ, ಎಲ್ಲ ಒಂದೇ ಅನ್ಬೇಡಿ, ಎಲ್ಲ ಪಕ್ಕದ ಮನೆಗಳಷ್ಟೇನೆ. ಯಾರು ಹೇಳಿದವ್ರು? ಯಾರೋ ಹೊರಗಡೆಯವ್ರು ಎಲ್ಲ ಒಂದೇ ಅಂದ್ರೆ ಓಕೆ, ನೀವು ಭಾಗವತ ಕಲ್ತವ್ರು ಯಾವ್ದು ಒಂದೇ ಅನ್ಕೊಡ್ದು. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಪರ್ಟಿಕ್ಯುಲಾರಿಟಿ ಅಲ್ವಾ? ವಿಶ್ವಾಸ ಅನ್ನೋದ್ನೆ ಯಾವ ತರ ಅರ್ಥ ಮಾಡ್ಕೋಬಹುದು ಅಂದ್ರೆ, ಅತೀತವಾದ ಆಸೆ. ನಿನ್ನನ್ನ ಆಸೆ ಪಡ್ತೀನಿ, ಆ ಆಸೆ ಮೇರೆಗೆ ನಂದೆಲ್ಲ ಆಕ್ಟಿವಿಟೀಸು ನನ್ನ ಜೀವನದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಹಂಗೆ ತಾನೇ ಹೆಚ್ಚು ಕಮ್ಮಿ ನೀವೆಲ್ಲ ಇಟ್ಕೊಂಡಿರೋದೀಗ? ಹೇಳಿ, ಮಂಗಳವಾರ ನಾಳೆ 5 ಗಂಟೆಗೆ ಹೇಳಿ ಅಂದ್ರೆ ಹೇಳ್ತೀರಾ? ಹೇಳೋರಿದ್ರೆ ಅದು ಬೇರೆ ವಿಚಾರ. 4 மணிக்கே எப்பவுமே நான் எழுந்திருக்கிறேன், நாளைக்கு ಏನ್ பெரிய ಸ್ಪೆಷಲಾ எழுந்தா போச்சு ಅಂದ್ರೆ ಅದು ನೀವು ಸಹಜವಾಗಿ ಹೇಳೋದು. ಇಪ್ಪ ನಾளைக்கு ಸರಿ, ನೀವ್ ಬೇಗ ಹೇಳವ್ರೆ 2 ಗಂಟೆ ಕಾಲ ನಿಮ್ ಮೊಬೈಲ್ ಮುಂದೆ ಹಿಂಗ್ ಕುತ್ಕೊಳ್ಳಿದ್ರೆ ಕುತ್ಕೋತೀರಾ? தேவையே இல்லை இல்லையா? ஆனா இன்னைக்கு தேவைப்படுறது யாருக்கு தேவைப்படுறது? உங்க ஆசைக்கு தேவைப்படுறது. உங்களுக்கும் ಇಲ್ಲ, ನಿಮಗೂ ಅಲ್ಲ, ನಿಮಗೂ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಆಸೆಗೆ ಅವಶ್ಯಕತೆ. ಆಸೆ ಇದ್ರೆ ಯಾವ ಒಂದು ರೂಪದಲ್ಲಾದ್ರೂ ನೀವು ದುಡಿಯಕ್ಕೆ ರೆಡಿ ಆಗಿರ್ತೀರಾ. ಕರೆಕ್ಟಾ? ಅದೇ ನೀವು ವಿಶ್ವಾಸ ರೂಪದಲ್ಲಿ ಪಾಲಿಶ್ಡ್ ವರ್ಷನ್ ಹಾಕ್ತಾ ಇದ್ದೀರಾ. ನಂಬಿಕೆ ಆಸೆ ಅಲ್ಲ ಮಾಮಿ, ನಂಬಿಕೆನೇ ಬೇರೆ ಆಂಗಲ್ಲು, ಆಸೆನೇ ಬೇರೆ. ನಿಮ್ಮ ಮಕ್ಕಳನ್ನ ನಿಮ್ ನೋಡ್ಕೋತಾರೆ ಅನ್ನೋ ನಂಬಿಕೆ ಇದ್ರುವೆ, ನೋಡ್ಕೊಳ್ಳಿ ಅನ್ನೋ ನಂಬಿಕೆ ಮೇಲೆ ನೀವು ಬೆಳೆಸಲ್ಲ. ಅವ್ರು ನೋಡ್ಕೋತಾರೋ ಬಿಡ್ತಾರೋ, ತಾಯಿಯಾದವಳು ನಾನು ಅವ್ರ ಮಕ್ಳಿಗೆ ಏನ್ ಮಾಡ್ಬೇಕು ಅದ್ ನನ್ನ ಕರ್ತವ್ಯ ಅನ್ನೋದು ಬಿಟ್ಟು ಆಸೆಯಿಂದ ಮಾಡ್ತೀವಿ ಅಲ್ವಾ? ತಾಯಿಯಾಗಿ ನಾನು ಮಾಡೋದು ಕರ್ತವ್ಯವೂ ಅಲ್ಲ, ಅಥವಾ ನಾಳೆ ಅವ್ರು ನೋಡ್ಕೋತಾರ ಅನ್ನೋ ನಂಬಿಕೆನೂ ನಿಮಗಿಲ್ಲ. ನಂಬಿಕೆ ಇಲ್ದೇನೂ ಇಲ್ಲ, ದೃಢವಾದ ನಂಬಿಕೆನೂ ಇದೆ ಮಕ್ಕಳ ಮೇಲೆ, ಆದ್ರೆ ನಂಬಿಕೆನೂ ಇದೆ ಅಂತ ಹೇಳಕ್ಕಾಗಲ್ಲ. ಎಲ್ಲದಕ್ಕಿಂತ ಮೇಲೆ ಯಾವ್ದಲ್ಲಿ ಪಿಕ್ಚರ್ ಬರೋದು ನಿಮ್ಗೆ? ஒரு தாய் ಪಶುவுக்கு கன்று குட்டிக்கு காட்டுற ಆಸೆ இல்லையா? ಆಸೆಯಿಂದ ಮಾಡ್ತೀರಾ. ನೀ ನನಗ್ ಮಾಡು ಅನ್ನೋ ಹಿಂತಿರುಗಿ ಎಕ್ಸ್ಪೆಕ್ಟೇಷನ್ ಅನ್ನೋದಿಲ್ಲ. ಬದಲಿಗೆ ತಾಯಿಗೆ ಒಂದೇ ಎಕ್ಸ್ಪೆಕ್ಟೇಷನ್ ಏನ್ ಹೇಳಿ? என் குழந்தைನ ಅಮ್ಮ அப்படி கூப்பிட்டாலே போதும் ಅಲ್ವಾ? ಬಲಹೀನತೆ ಉಳ್ಳಂತಹ ತಾಯಿ ಅತೀತ 100 ಆನೆ ಬಲ ಬಂದ್ಬಿಡುತ್ತೆ. ಆ ಒಂದು ಅಮ್ಮ ಅಂತ ಪ್ರಚೋದನೆ ಮಾಡಿ ಮಕ್ಕಳು ಕರೆಯುವಂತಹ ಅದು ಒಂದು ವರ್ಡಲ್ಲಿ. ಇದನ್ನ ವೇದ ಹೇಳೋದು ನಾನಲ್ಲ, ಅಮ್ಮಂದ್ರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಯಾಕಂದ್ರೆ ನಾನ್ ಅಮ್ಮ ಅಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಿಮಗಾಗಿರ್ಬೋದು, ನನಗ್ ಗೊತ್ತಿಲ್ಲ. ಬಟ್ ವೇದಗಳು ಹೇಳುವುದು ಇದೆ. ನಾವ್ ಎಷ್ಟೇ ಕುಗ್ಗಿ ಹೋಗಿರ್ಲಿ, ಆ ಒಂದು ನಮ್ಮ ಮಕ್ಕಳು, ನಾವ್ ಹೆತ್ತಂತಹ ಮಕ್ಕಳು ಅಮ್ಮ ಅಂತ ಹತ್ರ ಬಂದ್ ಒಂದ್ ಸಲ ಆ ಧ್ವನಿಯಲ್ಲಿ ಮಾರ್ಧವತೆಯಿಂದ ಕರೆದ್ರೆ 100 ಆನೆ ಬಲ ಒಬ್ರಿಗೆ ಬಂದ್ಬಿಡುತ್ತಂತೆ ಒಂದು ತಾಯಿಗೆ. ಯಾಕೆ ಹೇಳಿ? ಆಸೆ, ವಿಶ್ವಾಸ, ಆಸೆ ಮೇರೆಗೆ ನಿಮ್ ಮಕ್ಳಿಗೆ ನೀವ್ ಮಾಡ್ತೀರಾ, ನಂಬಿಕೆಯಿಂದ ಮಾಡ್ತೀರಾ? ಈಗ ಹೇಳಿ, ಎರಡು ಒಂದೇ ಅಂದ್ರಲ್ಲ. ನಂಬಿಕೆ ಅಂದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ. ತಾಯಿ ಮಕ್ಕಳಿಗೆ ಮಾಡೋದ್ರಲ್ಲಿ ನಂಬಿಕೆ ಇಲ್ವೇ ಇಲ್ಲ, ಬರೀ ಆಸೆನೆ ಅದು. ಯಾಕಂದ್ರೆ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್.
ನಿಮ್ಗ 90 ವಯಸ್ಸಾಗಿ ಅಜ್ಜುಗುಜ್ಜಾಗಿ 2 ಕಾಲ್ 3 ಕಾಲ್ ಆದ್ರೂ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯುವರ್ ಚಿಲ್ಡ್ರನ್. ಅಯ್ಯೋ ಪಾವು ಅವಳಕ್ಕೆ ತೊಂದ್ರೆ ಆಗುಂಬಡಿ ನಾನು ಅಡ್ಕವೇ ಕೂಡದು. ಅವ್ರಿಗೆ ಯಾವುದೇ ರೀತಿಯಲ್ಲೂ ನನ್ನಿಂದ ಯಾವ ಘಾಸಿನೂ ಉಂಟಾಗಬಾರದು. ಇದನ್ನೇ ಯೋಚನೆ ಮಾಡ್ತೀರೇ ಹೊರತು ಆ ಆಸೆ ಅನ್ನೋದು ನಿಮ್ಮನ್ನ ಬಿಟ್ಟೇ ಹೋಗಲ್ಲ. ಅದು ಪರಮಾತ್ಮನ ಮೇಲೆ ಆ ಆಸೆ ಇದ್ರೆ ಎಲ್ಲಿಂದ ನಿಮಗ್ ಭಯ ಬರಕ್ ಸಾಧ್ಯ? ಸೊ 3 ಆಂಗಲ್ ಇಂದ ನೋಡಿದ್ವಿ. ನಿರ್ಭಯೋ ನಿರ್ಭರೋಸ್ಮಿ. ಒಂದು ನಂಬಿಕೆ, ಎರಡನೇದು ನಾ ಬರೀ ಕಾರ್ಯನಿಮಿತ್ತ, ನಿನ್ನ ಸಂಕಲ್ಪ ನನ್ನ ಎಕ್ಸಿಕ್ಯೂಷನ್ ಅಷ್ಟೇನೆ, ಅಲ್ಲಿ ನಂದು ಅನ್ನೋದಿಲ್ಲ. ಮೂರನೇದು ಆಸೆ, ವಿಶ್ವಾಸ. ಸ್ಮಿತಾ, ಯು ವರ್ ಅಬೌಟ್ ಟು ಸೇ ಸಮಥಿಂಗ್? ಸಿಂಪಲ್ ಆಗಿ ಅದೇ ಮಾಮ ಅನ್ಬಿಟ್ರು. ಏನೋ ಹೇಳಕ್ ಹೊರಟಿದ್ರು, ಸಿಂಪಲ್ ಆಗಿ ಅದೇ ಮಾಮ ಅನ್ಬಿಟ್ರು. ಇನ್ಯಾವ್ದು ಪಾಯಿಂಟ್ ಉಳಿದಿದೆ? ಇನ್ಯಾರಾದ್ರೂ ಹೇಳೋದಿದೆ? ಮಾಮ, ಯಾವ ವಿಚಾರದಲ್ಲಿ, ಭಗವದ್ ವಿಚಾರದಲ್ಲಿ ನಮಗ್ ಭಯ ಬರಲ್ಲ. ಆ ನಿಸ್ವಾರ್ಥ ಸೇವೆ ಅದು ಮಾಡ್ಬೇಕು, ಕೈಂಕರ್ಯ ಅಂತ ಅನ್ಕೊಳ್ತೀವಿ ಮನ್ಸಲ್ಲಿ. ಕೈಂಕರ್ಯ, ನಿಸ್ವಾರ್ಥ ಸೇವೆ ಆಸೆಗೆ ಬಂದು ಲೀಡ್ ಆಗುತ್ತೆ. ಮತ್ತೆ ಆಸೆನೆ ದೃಢ ನಿಶ್ಚಯನ, ನಿಷ್ಕಾಮ ಕಾಯಕ ಅಲ್ಲಿ. ನಿಷ್ಕಾಮ ಕಾಯಕ. ದೃಢ ನಿಶ್ಚಯ ಯಾವ್ದ್ರಲ್ಲಿ ರಂಗನಾಯ್ಕಿ ಮಮ್ಮಿ? ದೃಢ ನಿಶ್ಚಯ, ಯು ಆರ್ ರೈಟ್. ಯಾವ್ದ್ರಲ್ಲಿ? ಕರೆಕ್ಟ್ ಹೇಳಿ. ಪರಮಾತ್ಮನಲ್ಲೇ ದೃಢ ನಿಶ್ಚಯ. ಹೌದು, ಇನ್ನೇನ್ ನಮ್ಮೇಲೆ ನಮ್ ದೃಢ ನಿಶ್ಚಯ ಬರಕ್ಕೆ ಸಾಧ್ಯವಿಲ್ಲ. ಯಾವ್ದ್ರಲ್ಲಿ? ಯಾರಲ್ಲಿ ಅಂತ ಕೇಳಲಿಲ್ಲ ಸ್ಮಿತಾ, ಯಾವ್ದ್ರಲ್ಲಿ? ಸುಜಾತಾ ಮಾಮಿ, ಯಾವ್ದ್ರಲ್ಲಿ ದೃಢ ನಿಶ್ಚಯ? ಆಸೆಗೆ ಸಂಬಂಧಪಟ್ಟ ದೃಢವಾದ ನಿಶ್ಚಯ ಅಷ್ಟೇ. ನಂಬಿಕೆನಲ್ಲಿ ಕೈ ಬಿಡಲ್ಲ, ಸರಿ. ಎರಡನ್ನು ಜಂಬಲ್ ಅಪ್ ಮಾಡಬಾರ್ದು. ರಕ್ಷಕತ್ವ ತುಂಬಾ ಅತೀತವಾದ ಗುಣ ಅಲ್ವಾ ಅದು, ರಕ್ಷಕತ್ವ. ಪ್ರಹ್ಲಾದ ಏನ್ ಹೇಳ್ದ? ದೃಢ ನಿಶ್ಚಯವಾಗಿ ರಂಗನಾಯ್ಕಿ ಮಾಮಿ ಹೇಳ್ದಾಗ ಪ್ರಹ್ಲಾದ ಏನ್ ಹೇಳ್ದ? ಬೇರೆಯವರಿಂದ ರಕ್ಷಿಸಲ್ಪಟ್ರು ನನಗದು ಶಿಕ್ಷೆ, ನಿನ್ನಿಂದ ಶಿಕ್ಷಿಸಲ್ಪಟ್ರು ನನಗದು ರಕ್ಷೆ. ಹಂಗಾಗಿ ನೀ ರಕ್ಷಿಸ್ತೀಯೋ ಶಿಕ್ಷಿಸ್ತೀಯೋ, ಎವ್ರಿಥಿಂಗ್ ಇಸ್ ರಕ್ಷಾ ಟು ಮೀ. ಆದ್ರೆ ಬೇರೆಯವ್ರನ್ನ ಏನ್ ಮಾಡೋದು? ಶಿಕ್ಷೆ. ಅದು ಹೇಳದ್ನಾ ಇಲ್ವಾ? ಹಂಗಾಗಿ ஒரு காலம் கொண்டு நான் உன்னிடத்துல என்ன ரட்சியே அப்படின்னான ಪೆಚ್ಚಾಗಿ ಕೇಳಲ್ಲ. ಒಳ್ಳೆ ಬುದ್ಧಿಹೀನನ್ ತರ ಬಂದ, ಅಯ್ಯೋ ನನ್ನ ರಕ್ಷಿಸು, ಈ ಬೆಂಕಿಯಿಂದ, ಈ ಸಮುದ್ರದಿಂದ ನನ್ನ ರಕ್ಷಿಸು, ನನ್ನ ಪಾರ್ ಮಾಡು. ನಾವ್ ಒಂದ್ಸಲಿನೂ ಕೇಳಲ್ಲ. அப்பேற்பட்ட சம்சாரமெம்ப சமுத்திரத்திலிருந்து அப்பேற்பட்ட விபத்திலிருந்தே நீ எடுக்கிறவன். போய் இந்த தண்ணೀರ್ ಸಮುದ್ರத்துக்காக ನಾ ಅಗಲಾಚುವೇನಾ? ಆ ರೀತಿಯಾದಂತಹ ಸಕಲ ಬಂಧ ವಿಮೋಚನಾಗಿ ಬದ್ಧ ಜೀವಾತ್ಮವಾಗಿ ಉರಿಯುವಂತಹ ಈ ಬೆಂಕಿಯಿಂದಾನೇ ಕಾಪಾಡೋರು ನೀನು. ಹೋಗಿ ಹೋಗಿ ಎಕ್ಕಷ್ಟಿತ್ ಪಂಚಭೂತಗಳಲ್ಲಿ ಒಂದಾದ ಈ ಬೆಂಕಿಗ್ ನಾನು ಅಲರ್ಂಡು அப்படி ಉನ್ನಿடத்துல ಒಂದು ಕೈ ನೀಟುವೇನೋ ಅಲ್ವಾ? ಎಂತಹ ಘನಘೋರ ಸರ್ಪಗಳು ನಮ್ ಜೊತೆ ಇದೆ ಅಂದ್ರೆ ನಮ್ಮ ದೇಹವೇ ನಮಗೆ ವಿಷಪೂರಿತವಾದ ಸರ್ಪ. ಅದರ ಜೊತೆನೆ ಜೀವಿಸಿ ನನ್ನನ್ನ ನೀನು ಕೈಯಾಳುವೆ. அப்படி இருக்குச்சு. ಇದೆಲ್ಲ ಒತ್ತಲೆ ಪಾಂಡು ಇತ ಪಾತನ ಕಂಡು ಭಯಂದುಂಡು, ಅಯ್ಯೋ ಈ ಸರ್ಪ ಕಚ್ಚುತ್ತೆ ಅಂತ ನಿನ್ನ ಹತ್ರ ಬಂದು ಅಳೋ ಅಂತಹ ಹುಡುಗನ ನಾನು. ಆತರ ಒಂದೊಂದ್ರಲ್ಲೂ ಭಯ ಏನಕ್ಕಿಲ್ಲ ಹೇಳಿ? ರಕ್ಷಣ, ಸ್ಥೈರ್ಯ, ವಿಜಯತ್ವ ಗುಣವನ್ನ ಭಗವಂತ ಸದಾ ತೋರಿಸ್ತಾ ಇದ್ದ. ನಾ ಇರುಕಚೆ ಇದಕ್ಕ ಹಂಗ ಓಡ್ರೆ ಅಲ್ವಾ? ಆ ಬೆಕ್ಕಿನ ಮರಿಗೆ ಏನು ಭಯ ಇರಲ್ಲ, ನೋಡಿದೀರಾ? ಆ ಬೆಕ್ಕಿನ ಮರಿ ಮುಂದೆ ಈ ತರ ಹಿಂಗ್ ಕೈ ಇಟ್ರೆ ಸಾಕು, ಊಟವೇನಿ ಕೊಡೋದ್ ಬೇಕಿಲ್ಲ. ಹಿಂಗ್ 3 ಬೆರಳನ್ನ ಹಿಂಗ್ ಮಾಡ್ಕೊಂಡು ಹಿಂಗ್ ಅನ್ನಿ, ಅದ್ ಗುಡುಗುಡು ಓಡ್ ಬರುತ್ತೆ. ಭಯ ಇರುತ್ತೆ. ಆದ್ರೂ ಆ ತಾಯಿ ಬೆಕ್ಕಿಗಿರೋ ಭಯ ಈ ಮರಿ ಬೆಕ್ಕಿಗಿರಲ್ಲ. ಅದ್ ಪಿಲಿ ಅಂತ ಓಡಾಡ್ತಾ ಇರುತ್ತೆ ಜನರ ಹತ್ರನೇ ಬಂದು. ಆ ಜನರು ಇದನ್ನೆಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ, ಎಲ್ಲಿ ಏನ್ ಮಾಡ್ಬಿಟ್ರೆ ಭಯ ಅಂತ ಏನ್ ಮಾಡುತ್ತೆ ತಾಯಿ ಬೇಕು ನೋಡಿ, ಕವ್ವಿಂಡ್ ಕೊಂಡು போய் ಬಿಡಿ தன் கூடுல சேர்த்துட்டு இருக்கும். வா இந்த பக்கம் போறோம், அந்த பக்கம் போகாத, வா இந்த பக்கம் போறோம், இக்கட வா. அப்படி கவ்விண்டு போய் இப்படி சேர்க்கிறது. ஆனா அந்த ಕವ್வும் போது ಯಾವ ತರ ಇರುತ್ತೆ? ಕಚ್ಚಲ್ಲ ಅದು. ಪ್ರೀತಿಯಿಂದ ತನ್ನ ಬಾಯಿಂದ ಹಿಂಗೆ
ತಗೊಂಡು ಹೋಗುತ್ತೆ. ಅದೇ ರಕ್ಷಣೆ ಅನ್ನೋದು. ಶಾಕಾಹಾರಿಯವರು ಅದನ್ನ ಎಕ್ಸಾಂಪಲ್ ಆಗಿ ಕೊಡ್ತಾರೆ ಒಂದು ಉಪನ್ಯಾಸದಲ್ಲಿ. ಮರ್ಕಟ ಭಕ್ತಿ, ಮಾರ್ಜಾಲ ಭಕ್ತಿ ಅಂತ ಅಲ್ವಾ? ಕೇಳ್ಬಿಟ್ಟಿದ್ದೀರಾ? ಮರ್ಕಟ ಭಕ್ತಿ, ಮಾರ್ಜಾಲ ಭಕ್ತಿ ಡಿಫ್ರೆನ್ಸ್. ಕೋತಿ ಮರಿ ತನ್ನ ತಾಯಿ ಕೋತಿಯನ್ನ ಬಿಗಿಯಾಗಿ ಹಿಡ್ಕೊಳತ್ತೆ. ನನ್ನನ್ನು ನಾನು ಕಾಪಾಡ್ಕೋತೀನಿ ಅನ್ನೋ ಒಂದು ಭರವಸೆ ಅದಕ್ಕೆ ಜಾಸ್ತಿ. ಆ ಮರಿಗೆ ಕಾಪಾಡ್ಕೊಳುತ್ತೆ ಅದು. ಅಕಸ್ಮಾತ್ ಎಲ್ಲಾದ್ರೂ ಹಿಡ್ಕೊಳ್ಳೋ ಒಂಚೂರು ಬಿಗಿ ತಪ್ಪಿದ್ರೆ ತಾಯಿ ಏನು ಮಾಡಲ್ಲ, ಹೆಂಗಿದ್ರು ಹಿಡ್ಕೊಂಡಿದ್ಯಲ್ಲ ಅಂತ ಸುಮ್ನಿರುತ್ತೆ. ಇದು ಕೋತಿ ಬುದ್ಧಿ. ಜಿಗಿತಾ ಇರುತ್ತೆ ಮರದಿಂದ ಮರಕ್ಕೆ, ಮರದಿಂದ ಮರಕ್ಕೆ, ಥಂಗ್ 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 ಅಂತ ಜಿಗಿತಾ ಇರುತ್ತೆ. ಇದು ಸರಿಯಾಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಡಬಕ್ಕತ್ತ ಬಿದ್ದೋಗುತ್ತೆ ಅಲ್ವಾ? ಬಿದ್ದು ಜಾರಿ ಕೈ ಕಾಲೆಲ್ಲ ತರ್ಚ್ಕೊಂಡು ಎಲ್ಲ ಆಗುತ್ತೆ. ಆದ್ರೆ ಬಿದ್ದೆ ಇದು ಎಗರೋದ್ನ ಕಲ್ತ್ಕೊಳುತ್ತೆ ಮರಿ. ಅದು ಬೀಳ್ಬೇಕು, ಅಪಾಯ ತಪ್ಪಬೇಕು, ತಾಯಿಯಿಂದ ಸ್ಲಿಪ್ ಆಗ್ಬೇಕು, ಆ ಮರಿ ಕೆಳಗಡೆ ಮತ್ತೆ ಚಂಗ್ ಅಂತ ಮೇಲೆ ಹಿಂಗೆ ಎಗರ್ಬೇಕು. ಹಂಗಿದ್ದೆ ಆ ಕೋತಿ ಮರಿಗೆ ಕಲಿಸುತ್ತೆ ಯಾವ ರೀತಿ ನೀನ್ ಜಿಗಿಬೇಕು. ಆಯ್ತಾ? ಇದೇ ಮರ್ಕಟ ಭಕ್ತಿ ಅಂತ. ಒಂದು ಭಕ್ತಿನಲ್ಲಿ ಒಂದು ಲೆವೆಲ್ ಇದು, ಕಡಿಮೆ ಹೆಚ್ಚು ಅಂತ ಅಲ್ಲ, ಒಂದು ಲೆವೆಲ್. ಇನ್ನೊಂದು ಲೆವೆಲ್ ಮಾರ್ಜಾಲ ಭಕ್ತಿ. ಯಾವ ಕಂಡೀಷನ್ ಅಲ್ಲ ಇದೀನಿ ಅಂತ ನನಗೆ ಗೊತ್ತಿಲ್ಲ, ನನ್ ಹಿಂದೆಗಡೆ ಬಂದು ಹಂಗ್ ಬಾಯಿ ಹಾಕಿ ತಾನೇ ಸ್ವಪ್ರಯತ್ನದಿಂದ ಕರ್ಕೊಂಡು ಹೋಗಿ 7 ಜಾಗದಲ್ಲಿ ಮಾತಿ ಬಿಡುವುದು ಅಂತ ಹೇಳ್ತೀವಿ. 7 ಮನೆ ಚೀಲಿ ಅಂತ ಅದಕ್ಕೆ ಹೇಳೋದು. ಬೆಕ್ಕನ್ನ ಒಂದ್ ಕಡೆ ಇರಲ್ಲ, ಅದು 7 ಕಡೆಗೆ ಅದು ಶಿಫ್ಟ್ ಆಗುತ್ತಂತೆ. 7 ಕಡೆಗೆ ಮಾತಿ ಬೆಕ್ಕುವ ತನ್ನುಡಿಯ ಶಿಶುಹಳೆ ಇನ್ ಆರ್ಡರ್ ಟು ಪ್ರೊಟೆಕ್ಟ್. ಅದೇ ಶಿಶು ಹೋಗಿ ಕೇಳಲ್ಲ ಬೆಕ್ಕನ್ನ, ನನ್ನನ್ನ ನೀನು ಮಾತಿ ಬೇರೆ ಇಡತ್ತಲೆ ಅಪ್ಪಡಿ ಬೆಯ್ಯಿ ಅಂತ ಅಲ್ವಾ? ಅದಕ್ಕೇನು ಭಯನೇ ಇರಲ್ಲ. ಮನುಷ್ಯರ ಹತ್ರನೂ ಅದು ಗುಡುಗುಡು ಅದು ಓಡ್ ಬರ್ತಾ ಇರುತ್ತೆ. ಇದು ತಾಯಿ ಬೆಕ್ಕ ಏನ್ ಮಾಡುತ್ತೆ? ಹೊಂಚ ಹಾಕ್ಬಿಟ್ಟು ಬಾಯಿ ಕಡೆ ಅಂತ ಹೇಳಿ ಅದನ್ನ ಬಾಯಿಂದ ಕಚ್ಕೊಂಡು ಹೋಗಿ ಬೇರೆ ಕಡೆ ಬಿಡುತ್ತೆ. ಇದು ಭಗವಂತ ಮಾಡುವಂತಹ ಶಕ್ತಿ. ನಮಗೆ ಭಕ್ತಿ ಅಲ್ಲ, ಇದು ಶಕ್ತಿ, ಮಾರ್ಜಾಲ ಶಕ್ತಿ. மார்ஜால பக்தி போய் மார்ஜால சக்தி. ஏன்னா நம்ம எதுவுமே ஆசைப்படல, எதுவுமே கேட்கல. கேட்கிற அளவுக்கு தான் புத்தி எவ்வளவு ஓடுமோ அவ்வளவுதான் ஓடும் நமக்கு. ஆனா கேட்காமையே பண்றவன் யாரு? ಭಗವಾನ್. ನಿರ್ಭಯೋ ನಿರ್ಭರೋಸ್ಮಿ ಅಲ್ವಾ? ಈ ಶೈಲಾ ಜನ್ಮದಲ್ಲಿ ಈ ಶೈಲಾ ಮಾಮಿಯಾಗಿ, ಈ ಪ್ರೇಮ ಮಾಮಿಯಾಗಿ ನಿಮ್ಮ ಬುದ್ಧಿಗೆ ಎಷ್ಟು ಇಟ್ಕೋತೋ ಅಷ್ಟು ಕೇಳ್ತೀರಾ. ಈ ಜನ್ಮಕ್ ಬರಕ್ ಮುಂಚೆ ಎಷ್ಟು ಜನ್ಮಗಳು ಯಾರು ಮಾಡಿದ್ರು? கேட்டு ஒண்ணு பண்றது ಅಂತ ಭಗವಂತನಲ್ಲಿ ಇಲ್ಲ. ಇದೆಯಾ? ಕೇಳ್ಕಾமையே பண்றதுதான் ಭಗವಾನ್. ಅದೇ ಅಭಯಂಕರನಾಗಿ ಸದಾ ಅವನ ಕೈಯನ್ನ ನಮ್ಗೆ ಒಡ್ಡುತ್ತಾ ಇದ್ದಾನೆ ಅನ್ನೋದೇ ನಿರ್ಭಯೋ ನಿರ್ಭರೋಸ್ಮಿ. ಈ 4ಕ್ಕೆ ಸಾಕು. ಇನ್ನು ಬೇಕಾದಷ್ಟು ಆನ್ಸರ್ ಕೊಡ್ಬೋದು. ಒಂದು ಸುಜಾತ ಮಾಮಿ ಆನ್ಸರ್ ನಂಬಿಕೆ, 2ನೇದು ಅಕ್ಕನ ಆನ್ಸರು ಕರ್ತೃತ್ವ ಭಾವವನ್ನು ಬಿಟ್ಟು ಕಾರ್ಯದಲ್ಲೇ ನಿರತವಾಗುವುದು, 3ನೇದು ಏರಾಳವಾದ ವಿಶ್ವಾಸ ವಿಚ್ ಇಸ್ ನಥಿಂಗ್ ಬಟ್ ಆಸೆ, ಶೈಲಾ ಮಾಮಿ ಹೇಳಿದ್ದು. 4ನೇದು ರಂಗನಾಯಕಿ ಮಾಮಿ ಹೇಳ್ದಂಗೆ அப்படியே அந்த ನಿಶ್ಚಿತ ಬುದ್ಧಿಯಾದಂತಹ ಅಚಲವಾದಂತಹ ರಕ್ಷಣೆ. ರಕ್ಷಿಚಾಳುಂ ಅದು ರಕ್ಷದ, ಶಿಕ್ಷಿಚಾಳುಂ ಅದು ಶಿಕ್ಷಿದ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅನ್ನೋದು ಅದೇ ತಾನೆ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ತಂಪಾಗಿ ಹಾಯಾಗಿರುವೆ ರಾಘವೇಂದ್ರ. ಅದು ನೋಡಿ, குணமான மாறிடுவே வினः அந்த வஸ்துவாவே இருக்கும்படி நான் இருக்க மாட்டேன். I will completely submerge into a ವಾಸ್ತವ ಗುಣ rather becoming just a ವಸ್ತು ಅಲ್ವಾ? ಆ ತನ್ಮಯತೆನೆ ನಮ್ಮನ್ನ ರಕ್ಷಿಸುತ್ತೆ. ಯಾವಾಗ ಪರಮಾತ್ಮ ರಕ್ಷಣೆ ಕೊಡ್ತಾನೆ ಅಂತ ಬಂದ್ಬಿಡುತ್ತೋ ಭಯ ಇಲ್ಲಿಂದ. ಏದು ಭಯಂ ಯಾಮೆರ್ಕ ಭಯಮಿಲ್ಲೈ ಅಂತ ಹೇಳ್ತೀವಲ್ವಾ? ಆ ರೀತಿ ಆ ಪರಮಾತ್ಮ ಇರೋ ಕಡೆ ಎಲ್ಲೂ ಭಯವಿಲ್ಲ. ಎಂಥ ಉಗ್ರ ಪ್ರತಾಪವಾದ ರೂಪವನ್ನಾದ್ರೂ ತೋರ್ಸೋ, ನನಗ್ ಭಯ ಇಲ್ಲ. ಶಂಕರಾಚಾರ್ಯರ ಜೀವನದಲ್ಲಿ ಒಂದ್ ಚರಿತ್ರೆ ನಡೆಯುತ್ತಲ್ವಾ? ಕೊಡಚಾದ್ರಿ ಬೆಟ್ಟದ ಮೇಲೆ ಹೋಗ್ತಾ ಇರ್ತಾರೆ. ಮುಸ್ಸಂಜೆ ಗೋಧೂಳಿ ಸಮಯ. ಕನಕದಾರ ಸ್ತವವನ್ನ ಹೇಳಿ ஒரு அம்மையார் பாவு கனிந்த நெல்லிக்காய், அதை விட்டா வேற ஒண்ணுமே கிடையாது. இது புழுதி அடைஞ்ச நெல்லிக்காய்.
இது இருக்கு அவ்வளவுதான் சங்கரா. நீயோ பிக்ஷா பரியாட்டனமா 5 வயசு குழந்தை வந்திருக்கே. 7 வயசு குழந்தை. உனக்கு என்ன குடுக்கறது தெரியல. ಆனா ಕೊಡ್ಕಣಂ போல இருக்கு ಅಂತ ಹೇಳಿ ಒಳಗಡೆಯಿಂದ ನೆಲ್ಲಿಕಾಯಿ ತಗೊಂಡ್ ಬಂದು ಕೊಟ್ರು. ಅವಾಗ ಅಮ್ಮ ಅಳಬೇಡ, ಡೋಂಟ್ ವೆರಿ, ಮನಸ್ಸಿದ್ರೆ ಮಾರ್ಗ. ಆ ಮಹಾಲಕ್ಷ್ಮಿಯ ಕಟಾಕ್ಷ ಎಷ್ಟೊತ್ತಾಗ್ಬೇಕು ಅಂತ ಅಂಗಂ ಹರೇಃ ಪುಳಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಳಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾಂ மாங்கல்யதாஸ்து மம மங்கள தேவதாயாः. நின்ன நேரத்துல அப்படி ஒரு ஸ்துதி பண்ணார் இல்லையா? ಕನ 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 ಅಂತ ಮೇಲಿಂದ ಕನಕಧಾರೆನೆ ಉದುರ್ತು. ಅದಾದ್ಮೇಲೆ ಮುಂದಕ್ಕೆ ಹೋದ್ರು. ಎಲ್ಲಿಗ್ ಹೋಗ್ತಾ ಇದೀಯಪ್ಪ? ಇವತ್ ಇಲ್ಲೇ ಇರು, ನನ್ ಮಗನ್ ಸಮ ನೀನು. ಇಲ್ಲ, ಸನ್ಯಾಸಿ ಒಂದ್ ಕಡೆ ಇರೋಂಗಿಲ್ಲ, ಸಂಚಾರ ಆಗ್ತಾನೆ ಇರ್ಬೇಕು. ಕೊಡಚಾದ್ರಿಗೆ ಮೂಕಾಂಬಿಕೆಯನ್ನ ನೋಡಕ್ಕೆ ಹೋಗ್ತಾ ಇದೀನಿ. ಕೊಡಚಾದ್ರಿ ಬೆಟ್ಟ ಭಾರಿ ಡೇಂಜರು. ಅಲ್ಲೊಬ್ಳು ಇದಾಳೆ ಗ್ರಾಮ ದೇವತೆ, ಮಹಾ ರುದ್ರಿಣಿ ಅವಳು, ಎಲ್ಲರನ್ನು ಕಬಳಿಸ್ಬಿಡ್ತಾರೆ. ನೋಡೋಣ, ಆ ಸಂದರ್ಭ ಬಂದಾಗ ನೋಡ್ಕೊಳ್ಳೋಣ ಅಂತ ನಿರ್ಭರೋಸ್ಮಿ ಮುಂದಕ್ಕೆ ಹೋಗ್ತಾರೆ ಇವ್ರು. ಆ ಕಾಳಿನೂ ಪ್ರತ್ಯಕ್ಷವಾದ್ಲು. ಆದ್ರೆ ಇವ್ರು ಹೇಳಿದ್ದು, ತಾಯಿಯ ಕೈಯಲ್ಲಿ ನಾನ್ ನಿಂತಿರ್ಬೇಕಾದ್ರೆ ನನಗೇದ್ ಭಯ, ನೀ ಕಬಳಿಸೋದಿದ್ರೆ ಕಬಳಿಸು, ನನ್ನ ಜೀವನ ಪಾವನವಾಯ್ತು ಅಲ್ವಾ, ನನ್ ಬಿಡ್ಬೇಡ, ಕಬಳಿಸ್ಬಿಡು ಅಂತಾರೆ. ಅವಾಗ ಶಾಂತ ಸ್ವರೂಪಿಣಿಯಾಗಿ ತನ್ನ ರೂಪವನ್ನ ತೋರಿಸ್ತಾಳೆ ಆ ಮಹಾತಾಯಿ. ಆ ರೀತಿ ಪರಮಾತ್ಮನಲ್ಲಿ ಅಚಲವಾದ ಆಸೆ, ನಂಬಿಕೆ, ರಕ್ಷಸ್ತೀಯ ಅನ್ನೋ ಒಂದು ಗುಣದಲ್ಲಿ ಇರುವಂತಹ ಆ ಒಂದು ಕಾಲು ಊರುವಿಕೆ ಮೇಲೂ ನಾನು ಯಾವುದಕ್ಕೂ ಕರ್ತನಲ್ಲ, ನಾನು ಬರೀ ನಿನ್ನ ಪಗಡೆಕಾಯಿ, ನೀನೇ ಓಡಿಸುವವನು ಅನ್ನೋ ಒಂದು ಗುಣ. ಇಷ್ಟು ನಿಮಗೆ ಭಯವನ್ನೇ ಪರಮಾತ್ಮನಲ್ಲಿ ತರಿಸಲ್ಲ ಅಲ್ವಾ? ರಿಚುಯಲಿಸ್ಟಿಕ್ ಆಗಿದ್ರೆ ಭಯ. ಭಾಗವತಕ್ಕೆ ಹಿಂಗ್ ಕುತ್ಕೋಬೇಕು, ಹಂಗ್ ಕುತ್ಕೋಬೇಕು, ಈ ತರ ಕುತ್ಕೋಬೇಕು, ಈ ಡ್ರೆಸ್ ಕೊಡ್ಬೇಕು, ಆ ತರ ಬೇಕು. ಭಾಗವತವೇ ನಡೆಯಲ್ಲ, ಅದೆಲ್ಲ ನಡೆದೋಗುತ್ತೆ. ಅಯ್ಯೋ ಇದನ್ನೆಲ್ಲ ಪನ್ನೆಂಡು ಭಾಗವತಕ್ಕೆ ಒಕ್ಕಾರ್ತ ಬಿಡ, ಅದು ಕ್ಲಾಸ್ ಬಿಡ್ರದೇ ಮೇಲೆ ಅಲ್ವಾ? ಯಾವ ಭಯ ಇದೆ ಭಾಗವತದಲ್ಲಿ ನಿಮಗೆ ಹೇಳಿ? ಸೂತ್ಕದ ಭಯವಿಲ್ಲ, ಪುರುಡಿನ ಭಯವಿಲ್ಲ, ಮುಟ್ಟಿನ ಭಯವಿಲ್ಲ, ಶೌಚಗಳ ನಿಯಮಗಳ ಭಯವಿಲ್ಲ. ಸಂಪೂರ್ಣವಾಗಿ ತೊಡಗಿಸ್ಕೊಂಡು ನೀವು ಇಂದ್ರಿಯಗಳನ್ನ ಇಲ್ಲಿ ಕೊಡ್ಬೇಕಷ್ಟೇನೆ. ಅದು ಬಿಟ್ರೆ ನೀ ಯಾವ ಭಯವೂ ಇಲ್ಲ. ಅದೇ ನಿಮ್ಮಲ್ಲಿ ಕೆಲಸ ಮಾಡುವುದು. ನೆಕ್ಸ್ಟ್ ಶ್ಲೋಕ ಸ್ಮಿತಾ. காலச்சக்கர ಭಯ. இதுக்கெல்லாம் பயம் பட மாட்டேன், ஆனா ஒண்ணுக்கு நான் பயம் படுவேன். எதுக்கு? காலச்சக்கர பயம். त्रस्तोऽस्महं कृपणवत्सलदुस्सहोग्र संसारचक्र कदनाग्रसतां प्रणीतः बद्धस्वकर्मभिरुषक्तमा तेङ्घ्रिमूलम् प्रीतोपवर्गशरणम् ವಯಸೇ ಕದಾನು. ಪ್ರೀತೋಪವರ್ಗ ಶರಣಂ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ತ್ರಸ್ತೋಸ್ಮಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾಂಧ್ರಸತಾಂ ಪ್ರಣೀತಃ ಬದ್ಧಸ್ವಕರ್ಮಭಿರುಷತ್ತಮ तेङ्घ्रिमूलम् प्रीतोपवर्ग शरणं वयसे कदानु.
ಯಾವುದಕ್ಕೂ ಭಯ ಪಡದೆ ಇರುವಂತಹ ಭಗವದ್ ಭಕ್ತರು ಕೂಡ ಒಂದು ವಿಚಾರಕ್ಕೆ ಭಯ ಪಡ್ತೀವಿ. ಯಾವುದು ಅಂದ್ರೆ ಕಾಲಚಕ್ರ, ಕಾಲ ನಿರ್ಣಯ. ಕಾಲಚಕ್ರ ಅಂದ್ರೆ ಇಲ್ಲಿ ಯು ಶುಡ್ ನಾಟ್ ಟೇಕ್ ಇಟ್ ಅದರ್ವೈಸ್. ಕಾಲಚಕ್ರ ಅಂದ್ರೆ ಜನನ ಮರಣಕ್ಕೆ ಭಯ ಪಡ್ತೀವಿ ಅಂತ ಅಲ್ಲ. ಜನನ ಮರಣಕ್ಕೆ ಯಾರು ಭಯ ಪಡಲ್ಲ. ಭಯ ಪಡೋದು ಏನಕ್ಕೆ ಗೊತ್ತಾ? ಜನನ ಮರಣ ಕಾಲಘಟ್ಟದಲ್ಲಿ ನಿನ್ನ ಸ್ಮರಣೆಯಲ್ಲಿ ಎಲ್ಲಿ ನನ್ನ ಜ್ಞಾನ ಇರಲ್ವೋ ಅನ್ನೋದಕ್ಕೆ ನಾನು ಭಯ ಪಡ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೆಲ್ಲಾರು ಎಲ್ಲೋ ಆಸ್ಟ್ರೇಲಿಯಾನೋ ಅಂಟಾರ್ಟಿಕಾನೋ ಎಲ್ಲೋ ಯಾವ್ದೋ ಒಂದು ಗೋವಿಂದ ಅಂತ ನಾಮಸ್ಮರಣೆನೇ ಇಲ್ದೇ ಇರೋ ಒಂದು ಪ್ರದೇಶದಲ್ಲಿ ನೀವು ಜನಿಸಿದ್ರಿ ಅಂತ ತಿಳ್ಕೊಳ್ಳಿ. ಮನುಷ್ಯರಾಗೆ ಅಲ್ಲ, ಯಾವ್ದೋ ಒಂದು ಅಲ್ವಾ, ನೀರ್ ಕುಮಿಳೆ ಪೋಲೆ ஏதோ ஒரு புல்லு போல மீನು போல ಜನಿಸಿದ್ರಿ ಅಂತ ತಿಳ್ಕೊಳ್ಳಿ. ಜನಿಸಿದ್ದೇ ಆಗಿದೆ, ಅದೆಲ್ಲಾ ಜನ್ಮಗಳನ್ನು ಕಳ್ಕೊಂಡೇ ಈ ಜನ್ಮಕ್ ಬಂದಿರೋದು ಅಂತ ಇಟ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಬೀನ್ ಅವರ್ ಕಂಡೀಷನ್. சுத்து அப்படி சுத்திட்டே இருக்க வேண்டியது ಅಲ್ವಾ, ನೆವರ್ ಎಂಡಿಂಗ್. ಅದಕ್ಕೂ ಮೇಲೆ ಮನುಷ್ಯ ಜನ್ಮದಲ್ಲೂ ಕರ್ಮಾಧೀನವಾಗಿ ಋಣಬಾಧೆಯಿಂದ ಮತ್ತೆ ಸುತ್ತಾನೆ ಇರ್ತೀನಿ. ಏನರ್ಥ? இது இன்னைக்கு மாள போறதா இல்ல முடிய போறದಾ ಇಲ್ಲ ಅಂತ ತಾನೇ ಅರ್ಥ ಅಲ್ವಾ? ಯಾವ ಶರಣಾಗತಿ ಸ್ಮಿತಾ ಹೇಳಿದ್ರೋ, ಯಾವ ಭಕ್ತಿ ಯಾರು ಪ್ರೇಮ ಆಂಟಿ ಹೇಳಿದ್ರೋ ಅದ್ರ ಡೆಫಿನಿಷನ್ನೇ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಜಸ್ಟ್ இமேஜின் வாட் வுட் ஹேவ் பீன் யுவர் கண்டிஷன் அல்வா. நம்ம கூடவே எவ்வளவோ பேர் இருக்கா. எல்லாருக்கும் மண்டைக்கு ஏறுமா பாகவதம்? ಎಲ್ಲಾರ್ಗೂ ಭಗವದ್ ವಿಚಾರದಲ್ಲಿ ರುಚಿ ಇದೆಯಾ? ಭಗವದ್ ವಿಚಾರದ ಕಥೆಯನ್ನ ಯಾರಿಗಾದ್ರೂ ಹೇಳಕ್ ಶುರು ಮಾಡಿ. ஒம்பா பேஷண்ட் இருப்பா, நாக்கா இழுத்துட்டு இருப்பா. அவ ஆத்துல அவ மாட்டு பொண்ணு சரியில்லையா, இவ ஆத்துல அவ மாப்பிள்ளை ஏதோ பண்ணானா இவருக்கு, அவருக்கும் இவருக்கும் மனசு சச்சரவு சண்டை எல்லாம் வந்துதான் கூத்தாடிண்டு ஏதோ அப்படியே இவாಳು ನಾಕ್ அப்படியா இப்படியா ಅಂತ ಕೆಣಿತಾ ಇರುತ್ತೆ, ನಾಲಿಗೆ ಕಡಿತಾ ಇರುತ್ತೆ ಅಲ್ವಾ? ಎಲ್ಲಿ பிரகலாத பக்தி விஜயத்தில் பிரகலாதன் எப்படி ஸ்துதி பண்ணா தெரியுமா? இதோ பார் சொல்றேன், ஒரு பாயிண்டா சொல்றேன், நீ ಕೇಳ ಅಂತ ಶುರು ಮಾಡಿ ಮೆತ್ತಗ್ ಸಭೆನೇ ಖಾಲಿ ಆಗೋಗುತ್ತೆ. சரி இரு, இதோ கொஞ்சம் வேலை இருக்கு வந்தே இரு ಅಲ್ವಾ? ಭಗವದ್ ವಿಚಾರದಲ್ಲಿ ನಾಟಂ, ಆ ಒಂದು ನೆಟ್ಟ ನೇರ ದಿಟ್ಟತನ ಬರೋದು, ಮನಸ್ಸಲ್ಲಿ ಏರಾಳವಾದಂತಹ ಆಸೆ ಬರೋದು. ನಾಟ್ ಫಾರ್ ಎವ್ರಿಬಡಿ ಇಟ್ ಇಸ್ ಪಾಸಿಬಲ್. ಕರ್ಮಾಧೀನವಾಗಿ ಋಣಬಾಧೆಯಿಂದ ಚಕ್ರವಾಳ, ಆ ಚಕ್ರದಲ್ಲಿ அப்படியே சுத்திண்டே இருக்க வேண்டியது. என்னைக்குதான் நமக்கு அந்த ஆசை வருமோ தெரியாது. ಭಗವಂತ ಈ ಸುತ್ತುವ ಜರ್ನಿಯಲ್ಲಿ ಅಕಸ್ಮಾತ್ ಆಗಿ ಆ ಬಿಸಿಲಿನ ಮಧ್ಯದಲ್ಲಿ ಬೇಗೆಯಲ್ಲಿ ನಿನ್ನ ನೆರಳ ಒಳಗಡೆ ಬಂದ್ಬಿಟ್ಟೆ. ನಿನ್ನ அந்த நிழல்ல நான் வந்து நுழைஞ்சாச்சு. ಈಗ ಇನ್ನು ಈ ನೆರಳನ್ನ ಬಿಡಕ್ಕೆ ಇಷ್ಟಪಡಲ್ಲ. ಕಾರ್ ಪಾರ್ಕ್ ಮಾಡೋದಿದ್ರು ಎಲ್ ಮಾಡ್ತೀರಾ? நட்ட நடுவு கிரவுண்ட்ல அப்படி வட்டவடமா போய் நிக்கிறேளா? எங்கேயாவது விருட்சம் இருக்கா பார்த்து ஓரமா கொண்டு போய் காரை நிறுத்துறேள் ಅಲ್ವಾ? ಎಲ್ ಬೇಕಾದ್ರೂ ನಿಲ್ಸ್ಬೋದು ಗ್ರೌಂಡ್ಸ್. ಹಂಗ್ ನಿಲ್ಲಿಸ್ತೀರಾ? ಅಯ್ಯೋ, ಮತ್ತೆ ಒಂದ್ ಕಾರಲ್ಲಿ ಏರ್ಕೊಳಕ್ ಆಗಲ್ಲ, ಒಂಥರ ಸುಡ್ತಾ ಇರುತ್ತೆ ಅಲ್ವಾ? ಏನ್ ಮಾಡ್ತೀರಾ? ಆದಷ್ಟು எல்லாரும் ஓரமா பார்த்து நல்ல மரமா இருந்தா ஷேடா இருந்தா அது கீழே போய் நிறுத்துறேள். ಆ ರೀತಿ ನಿನ್ನ ಅನುಗ್ರಹ ಅಥವಾ ನಿನ್ನ ಇರುವಿಕೆ ಅಥವಾ ಭಗವಂತ ಅನ್ನೋ ಆ ಒಂದು ಜ್ಞಾನದ ನೆರಳು ಅದು ಗೊತ್ತಿಲ್ಲ ಅನ್ನೋವನಿಗೆ ಕಾಲಚಕ್ರದ ಬಿಸಿಯಲ್ಲೇ ಬೇಯ್ತಾನೆ ಇರ್ಬೇಕು ಅವನು. ಜನನಕ್ಕೋ ಮರಣಕ್ಕೋ ಹೆದರಲ್ಲ, ಆದ್ರೆ ಜನನದಿಂದ ಮರಣದವರೆಗೂ ಮಧ್ಯದಲ್ಲ ಟ್ರಾನ್ಸಾಕ್ಷನ್ ಪೀರಿಯಡ್ ಇದೆ ಅಲ್ವಾ? ಅದಕ್ ನಾ ತುಂಬಾ ಹೆದರ್ತೀನಿ ಅಲ್ವಾ? ಒಂದು ಸಲ ವಾಸುದೇವರೇ ಸರ್ವಸ್ವ ಅಂತ ಜ್ಞಾನ ಬಂದ್ರೆ ಹೆದರ್ಬೇಕಿಲ್ಲ. ಯಾಕಂದ್ರೆ ಪರಮಾತ್ಮ ಕೃಷ್ಣ ಹೇಳ್ತಾನೆ, ನನ್ನ ಜ್ಞಾನ ಒಂದ್ಸಲ ಜನ್ಮಕ್ ಬಂದ್ಬಿಟ್ರೆ ಅದೇ ಕಡೆ ಜನ್ಮ ಅರ್ಜುನ, ಬರ್ದಿಟ್ಕೋ. ಆ ಜ್ಞಾನ ಬರ್ದೇ ಇರೋವರೆಗೂ ಅವ್ರು ಇನ್ನು ಪಲ ಜನ್ಮಗಳು சுத்திண்டே இருக்கணும். ரெண்டாவது வார்த்தையே இல்லை. துரியோதனன் உன் கூட பிறந்தவன், உனக்கு இருக்கு நான் தான் சர்வஸ்வம் என்கிற ஞானம், ஆனா அவனுக்கு இல்லை. சுத்த வேண்டியத சுத்த விடுற அவ்வளவுதான் ಅಲ್ವಾ? ಸೊ ಜನನಕ್ಕೋ ಮರಣಕ್ಕೋ ಯಾವ ಭಕ್ತರು ಯಾರು ಅಳಲ್ಲ.
அள்ளாம அளக்காம எற்றுக்கும் ஏழு பிறவிக்கும் உந்தன்னோடு அப்படி ஆண்டாள் சொன்னா. நீ பொறுக்கிறேனால் நானும் 7 ஜென்ம எடுக்க தயார். ஆனா ஓ ஸ்மரணார்த்தமா என் ಜನ್ಮ இருக்கணும். ಜಯ ವಿಜಯರನ್ನೇ ನೋಡಿ ಆ 7 ಜನ್ಮಗಳ ಬದಲು 3 ಜನ್ಮಗಳು ತೆಗಿಯಕ್ಕೆ ತಯಾರ್ ನಿನ್ನ ಶತ್ರುವಾಗಿ. ಆದ್ರೆ ಶತ್ರುವಾದ್ರೂ ಭಗವಂತ ನಿನ್ನ ಸ್ಮರಣಾರ್ಥವಾಗಿ ಶತ್ರುವಾಗ್ತೀನಿ. ಬೇರ್ಪಟ್ಟ ವರಮಿಲ್ಲಿಯಾ? ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ, ದಂತವಕ್ತ್ರ, ರಾವಣ ಕುಂಭಕರ್ಣ ಯಾವಾಗ್ಲೂ ಸದಾ ಪರಮಾತ್ಮನ ಸ್ಮರಣೆಯಲ್ಲೇ ಇದ್ರು. பேருக்கு மட்டும்தான் வெளியில அப்படி சத்ருத்துவம் உள்ள அப்படியே ಮನಸ್ಸು ಕನಿಂದು ಪಳಮಾ இருந்தது. ಒಂದು ಕಾಲದಲ್ಲೂ ನಿನ್ನನ್ನ ನಾವು ಮರಿಕೊಡುದು, ಶತ್ರುತ್ವದಲ್ಲೂ ಆ ರೀತಿ ಶ್ರದ್ಧೆ ಇರ್ಬೇಕು ನಮ್ಗೆ. ಅವಾಗ ನಿನ್ನ ಸ್ಮರಣೆ ನಮಗೆ ಒಲಿಯುತ್ತೆ ಅಂತ ಕೇಳ್ಕೊಂಡ್ರು ಇಬ್ರು ಅಲ್ವಾ? ಇದನ್ನೇ ನಾವು ಕಾಲಚಕ್ರ ಭಯ. ಕಾಲಕ್ಕೆ ಅಂಜುವುದು ಅಂದ್ರೆ ಜನ್ಮಗಳಿಗೋ ಕರ್ಮಾದಿಗಳಿಗೋ ಅಥವಾ ಋಣಕ್ಕೋ ಅಂಜುವುದಿಲ್ಲ. ಇದರ ಇಂಪ್ಯಾಕ್ಟ್ ನಮ್ಮನ್ನ ಹಾಕಿ ನಮ್ಮ ಎಕ್ಸಿಸ್ಟೆನ್ಸ್ ಅನ್ನೇ ನಮಗೆ ಕಳೆಯೋ ತರ ಮಾಡ್ಬಿಡುತ್ತೆ. ಹಂಗಾಗಿ ನಾ ಅದಕ್ಕೆ ಭಯ ಪಡ್ತೀನಿ. ಪುರಂದರದಾಸರು ಅದಕ್ಕೆ ಭಯ ಪಟ್ಟಿತ್ತು ಅಲ್ವಾ? ನಾರದರೇ, ನೀವು ಹೋಗಿ ಪುರಂದರದಾಸ ಚೀನಪ್ಪ ನಾಯಕರಾಗಿ ಹೋಗಿ ಪಿರಕಾಲத்துல ಕೊಂಡು ಪುರಂದರದಾಸರ ಎಲ್ಲಾರ್ಗು ನಾರಾಯಣ ನಾಮ ಸಂಕೀರ್ತನೆಯನ್ನ ನೆಲನಾಟವಾಯಾಹ ಅಂತ ಭಗವಂತ ಹೇಳಿದಕ್ಕೆ ಭಗವಂತನಿಗೆ ಹಿಂತಿರುಗಿಸ್ ಕೇಳ್ತಾರೆ ನಾರದ್ರು. ನೆಮ್ಮದಿಯಾಗಿ ನಾರಾಯಣ ನಾಮ ಹೇಳ್ಕೊಂಡು ನಾನೇನೋ ತ್ರಿಲೋಕ ಸಂಚಾರಿಯಾಗಿರೋದ್ ನಿಂಗೇನ್ ಕಣ್ಣಲ್ಲಿ ಉರಿತಾ ಇದೀಯಾ? ಹೊಟ್ಟೂರಿ ನಾನ್ ನಿಂಗೇನಾದ್ರು ನೆಮ್ಮದಿಯಾಗಿ ನಾನಿರೋದ್ ನಿಂಗ್ ಸಹಿಸ್ತಾ ಇಲ್ವಾ ಅಂತ ಭಗವಂತನಲ್ಲಿ ಕೇಳ್ತಾರೆ. ಭಗವಂತನ್ಗೆ ಆಶ್ಚರ್ಯ, ಯಾಕೆ ಹಿಂಗಂತೀರಾ ಅಂತ ನಗ್ತಾರೆ. ಇನ್ನೇನ್ ಮತ್ತೆ அந்த காலச்சக்கரத்துல போய் விழும்படி என்ன சொல்றீரே, இது உங்களுக்கே ಉಚಿತமா இருக்கா, ನ್ಯಾಯமா இருக்கா? ಆಲ್ರೆಡಿ ಒಂದ್ಸಲ ಬಿದ್ದು ಎದ್ದು ಬಂದಾಯ್ತು, ಮತ್ತೆ ಆ ಕಾಲಚಕ್ರದಲ್ಲಿ ಬೀಳುವಂತಿರಲ್ಲ. ಸರಿನಾ ನಿಮಗೆ? ನಾವು ಉಂಗಳಿಗೇ ಮರೆದು ಪೋವೇನೆ. ನಮ್ಮನ್ನ ನಾವು ಮರೆಯೋದು ಒಂದೇ, ಭಗವಂತನ್ ಮರೆಯೋದು ಒಂದೇ. ಕರೆಕ್ಟಾ? ಕರೆಕ್ಟಾ? ನೀವ್ ಯಾರು ಮಾಮಿ? ನಾನಾ ಅಂತ ಯೋಚನೆ ಮಾಡಿದ್ರೆ ಓ ಆಯ್ತು ಕತೆ, ಅಲ್ಝಮೈರ್ಸೋ ಏನೋ ಶುರು ಆಗಿದೆ ಅಂತ ಅರ್ಥ ಅಲ್ವಾ? ನಮ್ಮನ್ನ ನಾವು ಮರ್ತ್ಕೊಳ್ಳೋದು ಒಂದೇ, ಪರಮಾತ್ಮನನ್ನ ಮರೆಯೋದು ಒಂದೇ. ಈ ಮರುವಿಕೆ ಅನ್ನೋದು ಯಾವತ್ತೂ ನನ್ನಲ್ಲಿ ಆಗಬಾರದು ಅಂತ அந்த காலச்சக்கரத்துக்கு மட்டும்தான் நான் பயம் படுவேன், ಬೇರೆ ಎದಕ್ಕೂ ಭಯಂ ಪಡ ಮಾಟೆ ಅಂತ ಇಲ್ಲಿ ಪ್ರಚೋದನೆ ಮಾಡ್ತಾರೆ. ಪ್ರೇಮ ಆಂಟಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ಬಿಟ್ಟೆ ಕಾಲಚಕ್ರ 17. ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನಾ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖ ಮತದ್ದಿಯಾಹಂ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನಾ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ಸ್ವಸ್ವರೂಪ ಆತ್ಮಸ್ವರೂಪದ ವರ್ಣನೆಯನ್ನೇ ಇಲ್ಲಿ ಮಾಡ್ತಾನೆ. ಹೇಳಿ ಮಾಮಿ. ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನಾ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನಾ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ನಾನು
ಎಷ್ಟು ಜನ್ಮಗಳನ್ನ ಇದುವರೆಗೂ ತೆಗೆದ್ನೋ ಪ್ರಭು, ಎಲ್ಲದರಲ್ಲೂ ಆಸೆ ಆಕಾಂಕ್ಷೆ, ಅದೇ ಸಮಯದಲ್ಲಿ ಯಾವ್ದೋ ಒಂದು ನಿಕೃಷ್ಟತೆ. ನಾನು ಇದನ್ನ ಆಸೆ ಪಡಲ್ಲ, ನಾ ಇದನ್ನ ಆಸೆ ಪಡ್ತೀನಿ, ಇದು ನನಗ್ ಬೇಕಾಗಿದೆ, ಇದು ನನಗ್ ಬೇಕಾಗಿಲ್ಲ, ಇದು ನನ್ನ ವಸ್ತು, ಇದು ನನ್ನ ವಸ್ತು ಅಲ್ಲ, ಇದು ಪಿಡಿತದೆ, ಇದು ಪಿಡಿಕ್ಕಾಮೆ ಇರುತ್ತದೆ. ಈ ರೀತಿಯಾದಂತಹ ಅರಿಷ್ಟಗಳು ಅನಿಷ್ಟಗಳು ಅಂತ ಕರಿತೀವಿ. ಅನಿಷ್ಟಗಳನ್ನು ಆಸೆ ಪಡ್ತಾ ಇದ್ದೆ, ಅರಿಷ್ಟಗಳನ್ನು ಆಸೆ ಪಡ್ತಾ ಇದ್ದೆ. ಕೆಲವೊಮ್ಮೆ ಅನಿಷ್ಟಗಳನ್ನ ಬಿಡ್ತಾ ಇದ್ದೆ, ಕೆಲವೊಂದು ಇಷ್ಟಾರ್ಥಗಳನ್ನ ನೆರವೇರಿಸ್ಕೊತಾ ಇದ್ದೆ. ಆದ್ರೆ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋ ಮದ್ದು ಅದು ನಮ್ಗೆ ಕಷ್ಟವಾದ ಮದ್ದೆ. ಕರೆಕ್ಟಾ? ಇಷ್ಟಾರ್ಥಗಳು ಅಂತ ನೆರವೇರಿಸ್ಕೊಳಕ್ ಹೋಗ್ತೀವಿ, ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗ್ ಗೊತ್ತಿಲ್ಲ. ಕೊನೆಗೆ ಅದು ಫಲಿಸೋತ್ತಿಗೆ ಅದ್ರ ಮೇಲೆ ಆಸೆನೇ ಹೊರಟೋಗಿರುತ್ತೆ. ಕೆಲವ್ರು ಹೇಳಿದ್ರು, ನಮ್ಗೆ ಕಳ್ತನ ಆದ್ಮೇಲೆ 6 ತಿಂಗಳಿಗೆ ಒಡವೆ ಎಲ್ಲ ಸಿಕ್ತು. ನಮ್ಮನ್ ಕೇಳಿದ್ರು ಕೆಲವ್ರು, ಖುಷಿನ ಈಗ, ಸಂತೋಷವಾಯ್ತಾ, ದುಡ್ದಿದ್ದು ನಿಮ್ಗೆ ವಾಪಸ್ ಬಂತಲ್ಲ, ಕಷ್ಟಪಟ್ಟಿದ್ ಹಣ ಎಲ್ಲೂ ಹೋಗಲ್ಲ ಅಂತ ಪ್ರೂವ್ ಆಯ್ತಲ್ಲ ಅಂತ ಕೆಲವ್ರು ಹೇಳಿದ್ರು. ಅದೆಲ್ಲ ಸರಿ, ಆದ್ರೆ ಹೋದಾಗ ಆದ ದುಃಖವನ್ನ ಮತ್ತೆ ಆನಂದದಾಯಕವಾಗಿ ಮಾಡಕ್ ಸಾಧ್ಯವ ಒಬ್ರಿಗೆ? ನಾವ್ ಅನುಭವಿಸಾಯ್ತು. ಕರ್ಮಾಧೀನವಾಗಿ ಯಾವ್ದನ್ನ ಇಷ್ಟಪಟ್ಟು ಒಡವೆಗಳನ್ನ ಮನೇಲಿ ತುಂಬಿಸ್ಕೊಂಡ್ವೋ ಅದೆಲ್ಲ ಕಳತನ ಆದಾಗ ಹೋಯ್ತು. ಆ ದುಃಖವೇ. ಒಂದ್ ಸರ ಹೋದ್ರು ದುಃಖವೇ, ಲಕ್ಷಗಟ್ಲೆ ಒಡವೆಗಳು ಹೋದ್ರು ದುಃಖವೇ ತಾನೆ. ಅದ್ರಲ್ಲಿ ಸ್ವಲ್ಪವಾದ್ರೂ ಏನಾದ್ರೂ ಒಂದು 5% ದುಃಖ, 10% ದುಃಖ ಅನ್ನೋದು ಇದೆಯಾ? ರಿಯಲೈಸೇಷನ್ ಹೆಂಗ್ ಬರ್ಬೇಕು? ನಾವ್ ಇಟ್ಕೊಂಡ್ವಿ ದುಃಖ ಪಡ್ತಾ ಇದೀವಿ, ಇಲ್ದೇ ಇರೋನಿಗೆ ಏನು ದುಃಖ? புறத்தாழ்வான்னு சொல்றா இல்லையா? ஏம்மா ஆண்டாள் ஏன் பயப்படுற? மடியில கனம் இருந்தா வயித்துல பயம், மடியில கனம் இல்லைன்னா வயித்துல எதுக்கு பயம்? இல்லைன்னா ஒரே ஒரு தங்க கிண்ணம் வச்சுருந்த நீங்க பால் ಕುಡಿக்க வேண்டி ಕೊಡು ಅಂತ ತಗೊಂಡ್ರು ಬೀರಿ ಅಂತ ಬಿಸಾಕ್ತಾರೆ ಅಲ್ವಾ? ಆ ರೀತಿ ಪರಮ ವಿರಕ್ತನಾದವನಿಗೆ ಭಯ ಇರಲ್ಲ. ಆದ್ರೆ ನಾನು ಇಷ್ಟು ದಿನ, ನಾನು ಎಷ್ಟು ಜನ್ಮಗಳನ್ನ ತೆಗೆದ್ನೋ ಎಲ್ಲಾ ಜನ್ಮಗಳಲ್ಲೂ ನಂಗೆ ಇದು ಹಿಡಿಸುತ್ತೆ, ಇದು ಹಿಡಿಸಲ್ಲ, ಇದು ಹಿಡಿಸುತ್ತೆ, ಇದು ಹಿಡಿಸಲ್ಲ. ಹಿಡಿಸೋದ್ರ ಕಡೆಗೆ ನಾನು ದುಡಿತೀನಿ. ಆ ದುಡಿಯೋ ಮದ್ದು ನನಗೆ ಔಷಧ ರೂಪವಾದ ಇನ್ನೊಂದಷ್ಟು ಏನೋ ಜಿಗುಪ್ಸಾತ್ಮಕ ರೂಪವನ್ನೇ ನನ್ಗೆ ತರಿಸುತ್ತೆ ಹೊರತು ಅದರಿಂದ பெரிய ಲಾಭವನ್ನು எனக்கு கிடையாது. ಆದ್ರೆ ಈ ದುಃಖದಿಂದ ನಾನು ಪಾರಾಗಬೇಕಾದ್ರೆ ಆತ್ಮಸ್ವರೂಪವನ್ನ ಕಂಡುಕೋಬೇಕು. ಆತ್ಮಸ್ವರೂಪವನ್ನ ಕಂಡುಕೊಳ್ಳಕ್ಕೆ ಯಾವ್ದು ಮದ್ದು? ಆತ್ಮವೇ ಮದ್ದು ಅಲ್ವಾ? என்னுடைய ஸ்வரூபம் என்ன அப்படி ಕೊಳ್ಳುವುದಕ್ಕೆ ಎದು ಆತ್ಮವೇ ಮದ್ದು. ನನ್ನ ಆತ್ಮದಲ್ಲೇ ನೀನು ಇದ್ದು ಏರಾಳವಾಗಿ ನನ್ನನ್ನ ಅನುಗ್ರಹಿಸ್ತಾ ಇರ್ಬೇಕಾದ್ರೆ ಆ ಸ್ವಸ್ವರೂಪವಾದ ಆತ್ಮವನ್ನು ಬಿಟ್ಟು ಕಂಡದ್ದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ದೀನಲ್ಲ. ಶೈಲಾ ಮಾಮಿನ ಅರ್ಥ ಮಾಡ್ಕೊಳ್ಳೋಣ್ವಾ? ಪ್ರೇಮಾ ಮಾಮಿನ ಅರ್ಥ ಮಾಡ್ಕೊಳ್ಳೋಣ್ವಾ? ಮಾಮ, ಮೊದ್ಲು ನಿಮ್ಮನ್ ನೀವ್ ಅರ್ಥ ಮಾಡ್ಕೊಂಡಿದ್ದೀರಾ? ಬರುತ್ತಾ ಇಲ್ವಾ ಪ್ರಶ್ನೆ? ಬರುತ್ತಾ ಬರಲ್ವಾ? ನಾನ್ ಯಾಕೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಲಿ? ನಿಮ್ಮ ಒಂದು ಆನಂದದಲ್ಲಿ ಸುಭಿಕ್ಷತೆಯಲ್ಲಿ ನೀವಿದ್ದೀರಾ, ನನ್ನ ಆನಂದದಲ್ಲಿ ನಾನು ಅರ್ಥ ಮಾಡ್ಕೊಂಡು ನಿಮಗೂ ಏನು ಅದರಿಂದ ಪ್ರಯೋಜನವಿಲ್ಲ, ನನಗೂ ಏನು ಪ್ರಯೋಜನವಿಲ್ಲ. ನನ್ ಬೇಡ ಚಪಲಕ್ಕೆ ನನ್ನ ಬಾಯಿನ ಕಡ ಅಷ್ಟೇನೆ. ಹೋಗ್ಲಿ, ನಾಚು ಮಾಡಿದ್ರೆ ನಿಮ್ಗೆ ಅದರಿಂದ ಏನಾದ್ರೂ ಲಾಭ ನಷ್ಟಗಳ? ನೀವು ಎಫೆಕ್ಟೇ ಆಗಲ್ಲ, ನಿಮ್ಮ ಆನಂದದಲ್ಲಿ ನೀವಿರ್ತೀರ. ಹಂಗಾಗಿ ಯಾವ್ದನ್ನೋ ಹೋಗಿ ನಾವು ತಿಳ್ಕೊಳ್ಳೋದಲ್ಲ, ಸ್ವಸ್ವರೂಪ. ಇಂದ್ರಿಯಗಳನ್ನು ನಮ್ಮನ್ನ ನಾವು ಇಂದ್ರಿಯ ಶಕ್ತಿಯನ್ನು ಬಿಟ್ಟು ಮೇಲು ಆತ್ಮ ಶಕ್ತಿ ನಮ್ಮಲ್ಲಿ ಇದೆ. ಸ್ವಸ್ವರೂಪ ಆತ್ಮಸ್ವರೂಪವೇ ಭಗವತ್ ಸ್ವರೂಪ. ಆತ್ಮಗಳೆಲ್ಲ ಪರಮಾತ್ಮನಿಗೆ ಶರೀರ. ಪರಮಾತ್ಮ ದಿವ್ಯಾತ್ಮವಾದಂತಹ ಆತ್ಮ. ಜಗತ್ತೇ ಪರಮಾತ್ಮನಿಗೆ ಶರೀರ. ಈ ಸಾಧನವು ನೀನೇ ಕರುಣಿಸ್ಬೇಕು. ಕರುಣಾಶಾಲಿಯಾದ ನೀನು
ನನ್ನಲ್ಲಿ ಸದಾ ಆತ್ಮವು ಯಾವ ರೀತಿ ಇದೆ, ಯಾವ ರೀತಿ ಇದೆ, ಯಾವ ರೀತಿ ಇದೆ ಕಂಡುಕೊಳ್ಳೋದೇ ನನ್ನಲ್ಲಿ ಆಗಬೇಕು. காஞ்சிபுரத்து நம்மாழ்வார் அங்கே என்ன அப்படியே நான் இருக்கிறது பார்த்திருக்கேளா? கையை இப்படி வச்சுட்டு எப்படி வச்சுட்டு இருக்காரு. ஆத்மத்தையே சம்போதனை மாடி உயர்வர உயர்நலம் உடையவன் எவனவன், மயர்வர மதிநலம் அருளினன் எவனவன், அயர் வரும் அமரர்கள் அதிபதி எவனவன், துயரறி சுடரடி தொழுது எழ என் மனனே. முதல்ல மனத்துக்கே சொன்னார். இது மனிதர்களுக்கு சொன்னாலும் பிரயோஜனம் இல்லை. தொழுது என் மனனே, தொழுது எழ மனிதனே ಹಾಕ್ಬೋದಲ್ವಾ? என் மனனே, மனத்துக்கே முதல்ல சொல்ல வேண்டும். ஆத்மஸ்வரூபத்திலேயே சகலமும் அடங்கியிருக்கு. ஆத்மத்தை ஒருத்தர் தெரிஞ்சுட்டாருன்னா சகலமும் தெரிஞ்ச மாதிரி. ಈ ಬ್ರಹ್ಮಕುಮಾರಿ ಸೇವಾ ಸಮಾಜ ಅಂತ ಇದೆ, ಗೊತ್ತಲ್ವಾ ಎಲ್ರಿಗೂ? ಒಂದು ಕೆಟ್ಟು ಬಿಳುಪು ಸೀರೆ, ಒಂದು ಕೆಟ್ಟು ಬಿಳಿ ಪಂಚೆ, ಮತ್ತೆ ಕೆಟ್ಟು ಬಿಳಿ ಅದು ಒಳ್ಳೆ ಬಿಳಿಯಲ್ಲ, ಹಾಲು ಬಿಳುಪಾದ್ರೆ ತುಂಬಾ ಒಳ್ಳೆ ಬಿಳಿ ಅಂತಾರೆ. ಅದೇ ಒಂಥರ ಸ್ವಲ್ಪ ಕೆಟ್ಟು ಬಿಳುಪೋದು, ನೋಡೋವಾಗ್ಲೇ ಮೈಂಡ್ ಎಲ್ಲ ಅಪ್ಸೆಟ್ ಆಗತ್ತೆ. ಅಯ್ಯೋ ಇಪ್ಪಡಿ ஒரு வாழ்க்கை வாழணுமா? ಸ್ತ್ರೀಗಳೆಲ್ಲ ಕಣ್ಣಿಗಿಲ್ಲ, ಮೂಗಿಗಿಲ್ಲ, ಕೈಗಿಲ್ಲ, ಕತ್ತಿಗಿಲ್ಲ, ಬಿಚೋರೆ ಗೌರವನ್ ತರ ಇರ್ತಾರೆ. ಆದ್ರೆ ಬಿಳಿ ಸೀರೆ ಮಾತ್ರ ಹುಟ್ಟಿರ್ತಾರೆ. ಅಯ್ಯೋ ನೋಡಕ್ಕಾಗಲ್ಲ. ನನಗೇನೋ ಅದ್ ಜಿಗುಪ್ಸೇನೆ. ಬೇರೆಯವ್ರು ಹೆಂಗೋ ನಂಗೆ ಗೊತ್ತಿಲ್ಲ. ಹೌ ಡು ದೇ ಅಕ್ಸೆಪ್ಟ್? ಬಟ್ ಅವ್ರ ಟೀಚಿಂಗ್ ಅಲ್ಲಿ ಕೆಲವೊಂದೆಲ್ಲ ಚೆನ್ನಾಗಿದೆ. ಕೆಲವೊಂದೆಲ್ಲ ತೆಗೆದು ಹಾಕೋತಾರ ಇಲ್ಲ. ಪಾಪ ಬಿಳಿ ಸೀರೆ ಬಿಳಿ ಪಂಚೆ ನೋಡಿ ಯಾಕೆ ಅವ್ರನ್ನ ರಿಜೆಕ್ಟ್ ಮಾಡ್ಬೇಕು ನಾವು? ಕೆಲವೊಂದು ಆಸ್ಪೆಕ್ಟು ಆತ್ಮಕ್ಕೆ ಹೋಲೋ ರೀತಿ ಅವರು ಹೇಳ್ತಾರೆ. ನೀವ್ ಯಾರನ್ನೇ ತಗೊಳ್ಳಿ, ಒಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ ಇರ್ಬೋದು, ಬಟ್ ದೇರ್ ಆರ್ ಸಮ್ ಪಾಸಿಟಿವ್ನೆಸ್ ಇನ್ ದಟ್. ಜಗ್ಗಿ ವಾಸುದೇವ್ ಸ್ಪೀಚ್ ಕೇಳಿ, ಇವರು ರವಿಶಂಕರ್ ಸ್ಪೀಚ್ ಕೇಳಿ. ನಾನ್ ಯಾರಿಗೂ ಆರ್ಡೆಡ್ ಡಿವೋಟಿ ಆಗಿ ಅಂತ ಹೇಳ್ತಾ ಇಲ್ಲ, ಬಟ್ ಸತ್ವಪೂರಿತವಾಗಿ ಕೆಲವೊಂದು ಪೋರ್ಷನ್ಸ್ ಅದ್ರಲ್ಲಿ ಇದ್ದೇ ಇರುತ್ತೆ. ಕರೆಕ್ಟಾ? ಯಾವ್ ಚೆನ್ನಾಗಿಲ್ಲ ಅಂದ್ರೂ ಒಳ್ಳೆ ಇಂಗ್ಲಿಷ್ ಇರುತ್ತೆ. ನಮ್ಗೆ ಇಂಗ್ಲಿಷ್ ಆದ್ರೂ ಇಂಪ್ರೂವ್ ಆಗುತ್ತೆ ಅದನ್ನ ಕೇಳಿದ್ರೆ. ಒಳ್ಳೆ ಭಾಷಾ ಪ್ರಕ್ರಿಯೆ ಇರುತ್ತೆ ಅವರಿಗೆ. ತಗೊಂಡ್ ಹೋಗಿ ಮುಟ್ಸೋ ಶಕ್ತಿ ಇರುತ್ತೆ. ತನ್ನಲ್ಲಿ ಏನ್ ಫೀಲಿಂಗ್ ಇದೆಯೋ அப்படியே வாழ்படுத்த உற்சா மாதிரி கொண்டு போய் ಶೇಖರ ஒரு ತನ್ಮಯತೆ ಆದ್ರೂ ಇರುತ್ತೆ. ವಿಷಯ ಜಾಳ ಇರ್ಬೋದು, ಅದನ್ನ ತಗೊಂಡ್ ಹೋಗಿ ಕೊಡೋದಿದೆಯಲ್ಲ ಅದು ಚೆನ್ನಾಗಿರುತ್ತೆ ಅಲ್ವಾ? ಆತರ ಈ ಆಧ್ಯಾತ್ಮ ಧರ್ಮದಲ್ಲಿ ಎಂತ ಋಷಿಗಳು ಆಶ್ರಮಗಳನ್ನ ಕಟ್ಕೊಂಡು ಇರೋರಾದ್ರೂ ಅದ್ರಲ್ಲಿ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ. ಅದನ್ನ ಯೋಚನೆ ಮಾಡ್ಬೇಡಿ. ವಾಟ್ ಇಸ್ ಪಾಸಿಟಿವ್ ಇನ್ ದಟ್ ಅಂತ ನೋಡಿದಾಗ ಸಮಥಿಂಗ್ ವಿಚ್ ಇಸ್ ಯೂನಿಕ್ ಇನ್ ಎವ್ರಿಬಡಿ ಇಸ್ ಆತ್ಮಸ್ವರೂಪ. ಮೊದಲ ಆತ್ಮತೆ ನೀ ಕಂಡುಕೊಳ್ಳು, ಅಪ್ರು ತಾನಾ ಎಲ್ಲ ನೆರವೇರು ಅಂತ ಇಲ್ಲಿ ಪ್ರಹ್ಲಾದನು ಆತ್ಮಸ್ವರೂಪದ ಮೇಲೆ ಎಂಫಸಿಸ್ ಮಾಡ್ತಾ ಇದ್ದಾನೆ. ಪ್ರಹ್ಲಾದನಿಗೂ ಮುಂಚೆ ಬರೀ ಆತ್ಮಸ್ವರೂಪವನ್ನೇ ನಮ್ಗೆ ಹೇಳ್ಕೊಟ್ಟವ್ರು ಯಾರೋ? ಕಪಿಲರು. வெரி குட். அப்பா, ஒரு ಭಾಗವತದ ಸ್ಟೂಡೆಂಟ್ நல்ல ಕರೆಕ್ಟ್ ಆನ್ಸರ್. ಕಪಿಲೋಪಾಖ್ಯ ಫುಲ್ ಆತ್ಮಸ್ವರೂಪ ಅಲ್ವಾ? ಆತ್ಮವಿದ್ಯಾ ಪ್ರಕರಣ ಅಂತಾನೆ ಅದಕ್ಕೆ ಹೇಳೋದೆ. ವೆರಿ ಗುಡ್. தேவஹூதிக்கு அம்மா ஏதோ சாதனம் பண்ணுவேன், அத்தை பிடிக்கிற போகாத. முதல் உன் ஆத்மா என்ன அப்படி தெரிந்து கொள். ஜந்து ஸ்துதி வரைக்கும் அடுக்கடுக்கா 21st chapter, 24th chapter, 25th chapter, 26th chapter, next 27th chapter, 30th chapter, 31st chapter ವರೆಗೂ ಬರೀ ಅದನ್ನೇ ನೀವು ಕಲ್ತಿರೋದು. ಚಾಪ್ಟರ್ ಹೇಳುವಾಗ್ಲೇ ಕೆಲವ್ರಿಗೆ ಆಶ್ಚರ್ಯ, ಅಷ್ಟು ಚಾಪ್ಟರ್ ಕವರ್ ಮಾಡಿದ್ನ ನಾವು ಅಲ್ವಾ? ಮಾಡಿದೀರಾ? ಖಂಡಿತ ಮಾಡಿದೀರಾ ಅಲ್ವಾ? ಮಾಡಿದೀರಾ ಇಲ್ವಾ? ಎರಡನೇ ಸಲ ಕೇಳ್ಬಾರ್ದು, ಮಾಡಿದೀರಾ ಇಲ್ವಾ ಅಂತ. ಮಾಡಿದೀರಾ ಅಂದ್ಬಿಡ್ಬೇಕು ಅಲ್ವಾ? ಸೊ ಆತ್ಮದ ಸ್ವರೂಪವನ್ನೇ ಪೂರ್ತಿ ಕಪಿಲಾವತಾರ ಎಕ್ಸ್ಪ್ಲೇನ್. ವೆರಿ ಗುಡ್ ಶೈಲಾ ಆಂಟಿ. ಆತ್ಮದ ಸ್ವರೂಪವನ್ನೇ ಕಪಿಲ ಎಕ್ಸ್ಪ್ಲೇನ್ ಮಾಡೋದು. ನಿನಗೆ ಇನ್ಯಾವುದು ಮೋಕ್ಷವಲ್ಲ. ಈ ದೇವರನ್ನ ಪೂಜಿಸು, ಆ ದೇವರಿಗೆ ನೀನು ಅಭಿಷೇಕ ಮಾಡು, ಈ ದೇವರಿಗೆ ವಸ್ತ್ರ ಕೈಕರ್ಯ ಮಾಡು, ಆ ದೇವರಿಗೆ ದಾನ ಧರ್ಮ ಮಾಡು, ಏನಾದ್ರೂ ಹೇಳಿದ್ರ ಕಪಿಲರು? ஏதாவது சொன்னாಳ? ಅಸಲ ಭಗವಂತನ ನಾವೇ ಅವ್ರು ಹೇಳಿಲ್ಲ. ಅವನುடைய ಆತ್ಮದಲ್ಲಿಯೇ ಸಕಲ ಜಗತ್ತು ಅಡಗಿದೆ ಅಂತಾನೆ ಅವ್ರು ಹೇಳಿದ್ರು ಅಲ್ವಾ? ಸೊ ಕಪಿಲೋಪಾಖ್ಯಾನವೇ ಪ್ರಹ್ಲಾದನಿಗೆ ಸ್ಫೂರ್ತಿದಾಯಕ.
ತನ್ನ ಆತ್ಮ ಸ್ವರೂಪವನ್ನ ನೋಡ್ಕೋ ಅಂತ ಇದ್ರ ಮೂಲಕ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕ ಪ್ರೇಮ ಮಾಮಿ. ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸಯೋಗ ಜನ್ಮ ಆಯ್ತು ಮಾಮ, ಅದು ಶೋಕ. ಆಯ್ತಾ ಅದು? 18. ಸಾರಿ. ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚ ಗೀತಾ ಅಂಜಸ್ತಿತರ್ಮ್ಯನುಗುಣ ವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲ ಯಹಂಸ ಸಂಗಃ ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚಿನ ಅದು ವಿರಿಂಚಿ ಗೀತಾ ಚಾನ ವಿರಿಂಚನೇ ಇದೆ. ವಿರಿಂಚ ಗೀತಾ ಅಂಜಸ್ತಿತರ್ಮ್ಯನುಗುಣಂ ಗುಣ ವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲ ಯಹಂಸ ಸಂಗಃ. ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚ ಗೀತಾ ಅಂಜಸ್ತಿತನ್ಯನುಗ್ರಣನ್ ಗುಣ ವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲಯ ಹಂಸ ಸಂಗಃ. ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚ ಗೀತಾ ಅಂಜಸ್ತಿತರ್ಮ್ಯನುಗ್ರಣನ್ ಗುಣ ವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲಯ ಹಂಸ ಸಂಗಃ. ಎಂತಹ ಒಂದು ಭಕ್ತಿ ಮಾಡೋದವನು ಪರಮಾತ್ಮ ನೇರ ಬರ್ತಾನೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಪರಮಾತ್ಮನ ಇರುವಿಕೆ ಸತ್ಸಂಗವನ್ನ ನಮ್ಗೆ ಲಭಿಸುವಂತೆ ಮಾಡುತ್ತೆ. ಭಾಗವತವನ್ನ ಓದ್ತಾ ಇದ್ದೀರಾ ಅಂದ್ರೆ ನೇರ ಪರಮಾತ್ಮ ಬಂದ ಅಂತಾನ ಲೆಕ್ಕ. ವಿಷ್ಣು ಸಹಸ್ರನಾಮವನ್ನ ಹೇಳ್ತೀರಾ ಅಂದ್ರೆ ಶ್ರೀಮನ್ ನಾರಾಯಣ ಪ್ರತ್ಯಕ್ಷ ಆಗೋಗ್ತಾನೆ ಅಂತಾನ ಲೆಕ್ಕ. ಕರ್ಮಾಧೀನವಾಗಿ ನೀವ್ ಈ ಜನ್ಮದಲ್ಲಿ ಏನನ್ನೆಲ್ಲ ಸವಿಸ್ಬೇಕೋ ಎಲ್ಲ ಸವಿಸ್ಲೇಬೇಕು, ವಿಧಿನೇ ಇಲ್ಲ ಅಲ್ವಾ? ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಟು ಪೇ ಅಂತಾರಲ್ಲ, ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಟು ಆನ್ಸರ್. ಯುವರ್ ಲೈಫ್ ಬಿಕಮ್ಸ್ ಆನ್ಸರ್ ಫಾರ್ ಯುವರ್ ಕರ್ಮ ಅಂಡ್ ಫಾರ್ ಯುವರ್ ಜನ್ಮ. ಆದ್ರೆ ಮುಂದಕ್ ಜನ್ಮ ಇರಲ್ಲ, ಮುಂದಕ್ ಕರ್ಮಾಧೀನವಾದ ಜನ್ಮ ಇರಲ್ಲ. ಅದಕ್ಕೆ ಏನ್ ಅರ್ಥ? ಹೌ ಡು ಯು ಕಮ್ ಟು ನೋ? ಯಾವ ಗ್ಯಾರಂಟಿ ಮೇಲೆ ಮುಂದಕ್ಕೆ ಜನ್ಮ ಇಲ್ಲ ಅಂತೀರಾ ಹೇಳಿ ನೋಡೋಣ. ಶರಣಾಗತಿಯಾಗಿರಂತ. ಶರಣಾಗತಿನೇ ಬಿಟ್ಬಿಡಿ, ಕಾಮನ್ ಆಗಿ ಯೋಚನೆ ಮಾಡಿ ಹೇಳಿ. நம்ம சிஷ்யர்களெல்லாம் என்ன இருக்குன்னா முதல் சரணாகதியை புடிச்சுண்டாச்சு அப்படியே. ஏன்னா சரணாகதி புரிஞ்சுடுத்து இல்லையா? எல்லாருக்கும் ஆன்சர் ಶರಣಾಗತಿ ಹೇಳ್ಬಿಡ್ತೀರಾ. ಗುಡ್, ವೆರಿ ಗುಡ್. ಬಟ್ ಕಾಮನ್ ಪೀಪಲ್ ಅರ್ಥ ಆಗ್ಬೇಕಲ್ಲ ಪ್ರೇಮ ಮಾಮಿ ಅಲ್ವಾ? ಉಷಾ ಅಕ್ಕ ಶರಣಾಗತಿ ಎಂದ್ರು, ನೀವು ಶರಣಾಗತಿ ಎಂದ್ರಿ, ಸ್ಮಿತಾ ಶರಣಾಗತಿ ಎಂದ್ರು, ಶೈಲಾ ಮಾಮಿ ಯಾವ್ದೋ ಸಂದರ್ಭದಲ್ಲಿ ಶರಣಾಗತಿ ಎಂದ್ರು. ವೆರಿ ಗುಡ್, ಅದೇ ಅಲ್ಟಿಮೇಟ್. ಬಟ್ ಎಲ್ರಿಗೂ ಅದು ಅರ್ಥ ಆಗ್ಬೇಕಲ್ಲ ನಿಮ್ಗೆ. ನಾವು ಒಬ್ಬರ ಆಚಾರ್ಯನ ಒಂದು ನಂಬ್ಕೊಂಡಿರ್ತೀವಿ, ಅವ್ರ ಏನ್ ಹೇಳಿರ್ತಾರೆ ಅದನ್ನ ನಾವು ಕೇಳಿರ್ತೀವಿ. ಅವ್ರ ಮೇಲಿನ ನಂಬಿಕೆಯಿಂದ ಹಿಂಗೆ ನಾವು ಶರಣಾಗತಿ ಮಾಡಿದ್ರೆ ನಮ್ಗೆ ಇದಿಲ್ಲ ಅನ್ನೋದು, ಮುಂದಿನ ಜನ್ಮ ಇಲ್ಲ, ಮೋಕ್ಷ ನಮ್ಗೆ ಅನ್ನೋದು ಗೊತ್ತಾಗಿರುತ್ತೆ. ಹಾಗಾಗಿ ಅದನ್ನ ಹೇಳಿರ್ಬೋದು ಅವ್ರುಗಳು. ವೆರಿ ಗುಡ್. ಎಲ್ರಿಗೂ ಆಚಾರ್ಯರನ್ನ ತರ ಸಿಗ್ಬೇಕಲ್ಲ. ಕಾಮನ್ ಆಚಾರ್ಯರ ಹತ್ರ ನಾವು ಯೋಚನೆ ಹೋಗ್ಬೇಕು ಮಾಡಿ. ಅಂದ್ರೆ, ಆಚಾರ್ಯ ಹತ್ರ ಹೋಗ್ಬೇಕು ಅಂದ್ರೂ ಅವನೇ ನಮಗ್ ತೋರ್ಸಿರ್ತಾನೆ ಅದನ್ನ. ನಮ್ಮನ್ನ ಅಲ್ಲಿಗೆ ಹೋಗೋ ಹಂಗ ಅವನೇ ಮಾಡಿರ್ತಾನೆ. ವೆರಿ ಗುಡ್. ಯಾವ ತರ ತೋರ್ಸಿರ್ತಾನೆ, ಯಾರ ಮೂಲಕ ತೋರ್ಸಿರ್ತಾನೆ? ಯಾರ್ ಬೇಕಾದ್ರೂ ಆಗ್ಬೋದು, ಯಾರ್ ಬೇಕಾದ್ರೂ ಆಗ್ಬೋದು. ಆ ಯಾರ್ ಬೇಕಾದ್ರೂ ಆಗ್ಬೋದನ್ನ ಸರಿಯಾಗಿ ಹಾಕಿ.
ಅದೇ ಆನ್ಸರ್. ಅವನೇನೆ, ಅವನೇ ಯಾರನ್ನಾರು ತೋರಿಸಿರ್ತಾನೆ ಅಂತ. ಆ ಯಾರನ್ನಾದ್ರೂ ಯಾರದು? ವೆರಿ ಗುಡ್. ಅಲ್ಲ ನಮ್ಮನ್ನ ಅಲ್ಲಿ ತನಕ ಆಗ್ಬೋದು ಆ ಅಲ್ಲಿ ತನಕ ನಮ್ಮನ್ನ ಕರ್ಕೊಂಡು ಹೋಗ್ತಿದೆ ಅಂತಂದ್ರೆ ಯಾವ್ದೋ ಒಂದ್ ಶಕ್ತಿ, ಆ ಶಕ್ತಿನೇ ದೇವ್ರು. ಅವನೇ ತೋರಿಸಿರ್ತಾನೆ. ಯಾರೋ ಮೂಲಕ ತೋರ್ಸಿರ್ತಾನೆ, ಅವ್ರ ದೇವ್ರಲ್ಲ. ಆ ಯಾರೋ ಮೂಲಕ ಅನ್ನೋರು ಯಾರದು? ಸತ್ಸಂಗ ಅಷ್ಟೇ ಅಲ್ವಾ? ಸತ್ಸಂಗ ಅಲ್ಲ. ಅಲ್ಲೇ ದುಷ್ಟ ಸಂಗಮ ಇಂದ ಯಾವ್ದೋ ಪಬ್ಬೋ ಬಾರೋ ನೈಟ್ ಕ್ಲಬ್ಬೋ ಅದೋ ಇದೋ ಹೋಗ್ತೀವಿ. நல்ல ಸಂಗಮ ಇರಿಂದ ಒಂದ್ ಸಲ ಸುಜಾತ ಮಾಮಿ ವೇಲುಕುಡಿ ಮಾಮನ್ ನಡೀತಾ ಇದೆ ಬನ್ನಿ ಅಂತೀವಿ, ಬರಲ್ಲ ನೀವು. ಆಯ್ತಾ, 2ನೇ ಸಲ ಬನ್ನಿ ಅಂತೀವಿ. ಅಯ್ಯೋ ಇಷ್ಟ್ ಹೇಳ್ತಾ ಇದಾರಲ್ಲ ಪಾಪ, ಪ್ರತಿ ಸಲ ಮೂಗ್ ಮುರಿಯೋದ್ ಹೆಂಗೆ? ಒಂದ್ಸಲ ಆದ್ರೂ 3 ದಿನ ನಡೆಯೋದ್ರಲ್ಲಿ 1 ದಿನ ಆದ್ರೂ ಮಧ್ಯದಲ್ಲಿ ಹೋಗ್ ಬರೋಣ. ಕರ್ದು ಇಡ್ತಾ ಇದ್ದಾರೆ. 3 ಸಲ ಕರ್ದಾಗ ಬರಲ್ಲ, 4 ಸಲ ಕರ್ದಾಗ 1 ದಿನ ಬರಕ್ ಇಷ್ಟ ಪಡ್ತೀರಾ. ಆಮೇಲೆ ನೆಕ್ಸ್ಟ್ ಟೈಮ್ ನಡೆದಾಗ ಇನ್ನೊಂದ್ 2 ಸಲ ಕರಿತೀವಿ. ನನ್ನ 4 ಸಲದ ಕರೆಯುವಿಕೆ 2 ಸಲಕ್ಕೆ ಇಳಿಯುತ್ತೆ. ಆದ್ರೆ ನೀವು 1 ದಿನ ಬಂದವರು 2 ದಿನ ಬರಕ್ ಶುರು ಮಾಡ್ತೀವಿ. ಆಮೇಲೆ ವೇಲುಕುಡಿ ಮಾಮ ಬಂದಾಗ ನಾವ್ 1 ಸಲ ಕರಿತೀವಿ, ನೀವು 3 ದಿನ ಬರಕ್ ಶುರು ಮಾಡ್ತೀರಾ. ಆಮೇಲೆ ಏನಾಗುತ್ತೆ, ನಾ ಕರೆಯೋದೇ ಇಲ್ಲ, ನೀವು ನನಗೆ ಹೇಳ್ಬಿಟ್ಟು ನನ್ನನ್ನೇ ಕರೆದ್ಬಿಟ್ಟು ನೀವೇ ಬರ್ತೀವಿ. ಇದೇ ಅಲ್ವಾ ಸತ್ಸಂಗದ ಮಹಿಮೆ? ದುಷ್ಟ ಸಂಘ ನೋಡಿ ಹೆಂಗಿದೆ. ದುಷ್ಟ ಸಂಘದಲ್ಲಿ ಒಂದು ಸತ್ವ ಇದೆ. ಯಾವತ್ತಾದ್ರೂ ಕಂಡ್ಕೊಂಡಿದ್ದೀರಾ ನೀವು? ಕುಡಿತಕ್ಕೆ ಒಬ್ಬ ಹೋಗ್ತಾನೆ, ಒಬ್ಬ ಕರ್ದ, ಇವನ್ ಹೋದ, ಕುಡ್ದದ ಅಮಲಲ್ಲಿ ಕೂತ, ಆಯ್ತಾ? ಇನ್ನೊಬ್ಬನ್ನ ಅವನ್ ಕರಿಯಲ್ಲ. ನಾನಂತೂ ಬಿದ್ದಾಯ್ತು, ನೀನ್ ಬೀಳ್ಬೇಡ ಅಂತಾನೆ ಹೇಳ್ತಾನೆ. ಅಯ್ಯೋ ನಾನಂತೂ ಹೆಂಡ ಕುಡ್ಕ ಹಾಕಿ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿ ಪಾಲಾಯ್ತು, ನೀನ್ ದಯವಿಟ್ಟು ಆ ತರ ಆಗ್ಬೇಡ, ಕುಡಿಬೇಡ ಅಂತಾನೆ ಅವನು ಬೋಧಿಸ್ತಾನೆ. ಕುಡ್ಕನಾದ್ರೂ ಅವನಲ್ಲ ಸತ್ವ ಗುಣ ಎದ್ದು ತೋರುತ್ತೆ. ನಾನು ಕುಡ್ಚಿ ತುಂದಾರಿ, ನೀವು ಕುಡ್ಚಿಪೋ ಎಕ್ಕೇಡ್ ಕೆಟ್ಟಪೋ ಎನಕಿನ್ನ ಅಂತ ಹೇಳಲ್ಲ ಅವನು. ಅವರ ಮಾರ್ಗದಲ್ಲಿ ಇದ್ರೆ ಇವನೇನು ಮಾಡಕ್ಕಾಗಲ್ಲ, ಅದು ಬೇರೆ ವಿಚಾರ. ಸರಿ ಎಬ್ಡಿ ಇஇருந்தாಳು ಇರ್ದಾಚಿ ವಾ ಕಂಪನಿ ಕೊಡು ಅಂತಾನೆ ಅಲ್ವಾ? ಆದ್ರೆ ಯಾವ್ದು ದುಷ್ಟ ಸಂಗಿನೂ ಮತ್ತೆ ದುಷ್ಟ ಸಂಘ ಬಾ ಅಂತ ಎಳೆಯಲ್ಲ. ನಾವ್ ಹೋಗ್ಬಿದ್ರೆ ಅವ್ರೇನು ಮಾಡಕ್ಕಾಗಲ್ಲ. ಆದ್ರೆ ಶಿಷ್ಟಾಚಾರ ಉಳ್ಳವನು ದೇ ಇನ್ಫ್ಲೂಯೆನ್ಸ್ ಆನ್ ಅದರ್ಸ್ அல்வா? யாம் பெற்ற நன்மை உலகம் பெறவே. நான் ஏத கனிந்த ஒரு ஸ்வீட்டா சாப்பிட்டு என்ஜாய் பண்ணேனோ, மற்றவர்களும் அதை என்ஜாய் பண்ணட்டுமே. ಯಾರೋ ಮೂಲಕ, ಯಾವುದೋ ಮೂಲಕ ಆಚಾರ್ಯರನ್ನ ತೋರ್ಸಿದ್ಮೇಲೆ ಶರಣಾಗತಿ ಬರುತ್ತೆ ಅಂತ ಸುಜಾತ ಮಾಮಿ ಹೇಳಿದ್ರು. ಆ ಯಾರೋ ಯಾವುದೋ ಆ ಮೂಲಕ ಏನದು? ದಟ್ ಇಸ್ ನಥಿಂಗ್ ಬಟ್ ಸತ್ಸಂಗ அல்வா? 10 வாட்டி கூப்பிட்டே வரல, 5 வாட்டிக்கு ஏற்கினே ஒரு நாள் வந்தேள். அப்புறம் 2 வாட்டி கூப்பிட்டது அலட்சணா, ஆனா மொத்த நாளும் வந்தேள். கடைசியில என்னாச்சு, என்னையே நீங்க கூப்பிட்டேள். ಬನ್ನಿ ಬನ್ನಿ ಬನ್ನಿ, ಇಷ್ಟ ದಿನ ನಂಗೆ ಹೇಳ್ತಾ ಇದ್ರಿ, ನೀವೇ ಅದರಿಂದ ದೂರ ಆಗೋದ ಬನ್ನಿ ಅಂತೀರಾ ಅಲ್ವಾ? ಸತ್ಸಂಗದ ಒಂದು ಕೆಟ್ಟದನ್ನ ನೋಡ್ದಾಗ್ಲೂನು ನಮ್ಗೆ ಇದಕ್ ಮಾಡ್ಬಾರ್ದು ಅನ್ನೋದು ಪ್ರೇರೇಪಣೆ ಆಗುತ್ತೆ ಕೆಲವೊಂದ್ಸಲ. ಎಷ್ಟೋ ಕೆಟ್ಟದಗಳನ್ನ ನೋಡ್ತೀವಿ, ಯಾಕಂದ್ರೆ ಎಲ್ಲಾನು ಒಳ್ಳೇದೇ ಇರೋದಿಲ್ಲ. ಕೆಟ್ಟದನ್ನ ನೋಡಿದಾಗ ನಾವ್ ಇದನ್ ಮಾಡ್ಲೇ ಕೂಡ್ದು ಅನ್ನೋದು ಬರುತ್ತೆ ಮನ್ಸಿಗೆ. ಅದು ಯಾಕಂದ್ರೆ ನಿಮಗೆ ಬರೀ ಸತ್ಸಂಗ ಒಂದೇ ಇರಲ್ಲ. ನಿಮ್ಗೆ ಧರ್ಮದ ಹಾದಿಯಲ್ಲಿ ಸತ್ಯದ ಕನ್ನಡಕ ಹಾಕೊಂಡು ನೋಡ್ತಾ ಇರ್ತೀರ ನಿಮ್ ಜೀವನವನ್ನ. ಅದು ನಿಮ್ಗೆ ತಲೆಗೆ ಬರ್ಸುತ್ತೆ, ಇದ್ ನಾನ್ ಮಾಡ್ಲೇ ಕೂಡ್ದು. ಬರೀ ಸತ್ಸಂಗ ಒಂದೇ ಇನ್ಫ್ಲೂಯೆನ್ಸ್ ಆಗಿಲ್ವಲ್ಲ. ಸತ್ಸಂಗ ಒಂದೇ ಇನ್ಫ್ಲೂಯೆನ್ಸ್ ಆಗಿದ್ರೆ ಅವ್ರೇನ್ ಹೇಳ್ತಾರೋ ನಾನ್ ಅದ್ ಮಾಡ್ತೀನಿ ಅಷ್ಟೇ. ಸತ್ಸಂಗದಲ್ಲೂ ಬೇರೆ ತರ ತಿರುಗಿಸಿ ಬಿಡೋರು ಇದಾರಲ್ಲ. ಇವಾಗೆಲ್ಲ ಸತ್ಸಂಗ ಅನ್ಕೊಂಡು ಅದನ್ನೇ ತಾನೇ ಮಾಡೋದು. 2 ಬತ್ತಿ ಹಾಕಿ, ಹೊಸ ಬತ್ತಿ ಹಾಕಿ, ಈ ತರ ಬತ್ತಿ ಇಡಿ, ಈ ತರ ಇಡಬೇಡಿ, 2 ಊತ್ಕಡ್ಡಿ ಹಚ್ಚಿ, ಆ ಊತ್ಕಡ್ಡಿ ತಲ್ಕೊಂಡ್ ಬಳ್ಕ ಚುಚ್ಬೇಡಿ. ನಮ್ಗೆ ಗೊತ್ತಿಲ್ವಾ? ಅವ್ರು ಹೇಳ್ಬೇಕಾದನ್ನ. ಆ ತರ ಸತ್ಸಂಗದಲ್ಲಿ ಏನೇನೋ ಮಾಡೋರು ಇದಾರಲ್ಲ. எத்தத்தியப்போ எங்கெங்கயோ கொழிச்சு கொட்டி ಅತ್ತ சேத்து வச்சு அது ஒரு பெரிய சத்சங்கமா? ಸತ್ಸಂಗಿಗಳು ಏನಾದ್ರು ಹೇಳ್ಬಿಟ್ರೆ ಅದೆಲ್ಲ ವೇದವಾಕ್ಯ ಅಲ್ಲ. ನಮ್ಗೆ ಅನಾಲಿಸಿಸ್ ಕೆಪಾಸಿಟಿ ಅನ್ನೋದು ಭಗವಂತ ಕೊಟ್ಟಿರೋದು ಯಾವ್ದ್ರ ಮೇಲೆ ಹೇಳಿ? ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಯಾವ ಕನ್ನಡಿ ಹಾಕೊಂಡು ನಡೀತಾ ಇದ್ದೀರಾ? ಸತ್ಯದ ಕನ್ನಡಿಯನ್ನ ಹಾಕೊಂಡು ನಡೀತಾ ಇದ್ದೀರಾ. ಆ ಸತ್ಯದ ವಿವೇಚನೆ
ಧರ್ಮದ ಪಾತ್ ಎರಡು ನಿಮಗೆ ಏನ್ ಲೀಡ್ ಮಾಡುತ್ತೆ? ಅವ್ರು ಹೇಳ್ತಾ ಇದಾರೆ ಸರಿ, ಅವರಲ್ಲಿ ನಿನಗೆ ಅನುರಕ್ತವಾದ ಮನಸ್ಸಿದೆ ಸರಿ, ಅವ್ರು ನಿನಗೆ ಸತ್ಸಂಗಿನೇ ಸರಿ, ಆದ್ರೆ ನಿನ್ನ ವಿವೇಚನೆಯನ್ನ ನೀನು ತೀಕ್ಷ್ಣವಾಗಿ ಗಮನಿಸ್ಕೋ ಅಂತ ಎರಡು ನಿಮಗೆ ಪ್ರಚೋದನೆ ಮಾಡುತ್ತೆ. ಅವಾಗ್ಲೇ ನೀವು ಒಂದಷ್ಟು ಕೆಟ್ಟದನ್ನ ನೋಡೋದು, ಇದನ್ನ ನನಗೆ ಅಲ್ವೇ ಅಲ್ಲ, ಇದು ನಾ ಮಾಡ್ಲೇಬಾರ್ದು ಅನ್ನೋ ವಿವೇಚನೆ ನಿಮ್ಗೆ ಅವಾಗ್ಲೇ ಬರುತ್ತೆ ಅಲ್ವಾ? ಅದಕ್ಕೆ ವಿವೇಕದಿಂದ ನೀನು ವರ್ತಿಸು ಅಂತ ಹೇಳೋದು ಜನರನ್ನ. ಯಾಕಂದ್ರೆ ಯಾವ್ದು ನಮ್ಮದಲ್ಲ ಅನ್ನೋದು ಫಸ್ಟ್ ಗೊತ್ತಾಗ್ಬೇಕು. ನಾನಿದು ಮಾಡಲ್ಲ ಅನ್ನೋದಲ್ಲ, ಯಾವ್ದು ನಮ್ಮದಲ್ಲ. ನಮ್ ಪ್ರತಿಭಾ, ನಮ್ಮ ಮಾವನ್ ಮಗಳು ಕೆನಡಾಲೇ ಅವಳು ಇದ್ದಿದ್ದು, ಹುಟ್ಟಿದ್ದಿಲ್ಲ ಅಷ್ಟೇನೆ. 3-4 ವಯಸ್ಸು ಅವಳಿಗೆ ಕೆನಡಾಗ್ ಹೋದ್ಲು. ಅಲ್ಲೆಲ್ಲ ಹೆಂಗೆ ಅಂದ್ರೆ ಅಮೆರಿಕಾದಲ್ಲಿ ಕೆನಡಾಲೆಲ್ಲ ನಾನ್ ವೆಜ್ ನ ತಿನ್ನಲ್ಲ ಅಂದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ, ಡೇಟಿಂಗ್ ನಾ ಹೋಗಲ್ಲ ಅಂದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ. ಆ ವಯಸ್ಸಿಗೆಲ್ಲ ಡೇಟಿಂಗ್ ಇರ್ಬೇಕು, ಬಾಯ್ ಫ್ರೆಂಡ್ ಇರ್ಬೇಕು, ಅವ್ರು ಏನ್ ತಿಂತಾರೋ ಅದನ್ನೇ ಇವರು ಸ್ವೀಕರಿಸ್ಬೇಕು. ನಥಿಂಗ್ ಶುಡ್ ಬಿ ರಿಜೆಕ್ಟೆಡ್ ಇನ್ ಅ ಹಾರ್ಶ್ ಆರ್ ನೆಗೆಟಿವ್ ಮ್ಯಾನ್. ಇವಳಿಗೆ ನಮ್ಮ ಮಾಮ ಹೇಳ್ಕೊಟ್ಟಿದ್ರು, ಯಾವ್ದನ್ನು ರಿಜೆಕ್ಟ್ ಮಾಡ್ಬೇಡ. ಹಾಗಾದ್ರೆ ಎಲ್ಲಾರ್ನು ಅಕ್ಸೆಪ್ಟ್ ಮಾಡ್ಕೊಂತೀರ ಜನಾರ್ದನ್? ಈ ತರ ಮಗಳಿಗೆ ಹೇಳ್ಕೊಡ್ತಾ ಇದೀರಲ್ಲ ಅಂತ ನಮ್ಮ ವೈನಿಗೆ ಭಯ. ಇದತ್ತ ಇಪ್ಪಡಿ ಚೊಲ್ಲಾಣಿಕ್ರಾಳೆ ಇವ ಅಂತ. ಅದಕ್ಕೆ ಈ ದೇಶದಲ್ಲಿ ಇಫ್ ಯು ರಿಜೆಕ್ಟ್, ಪೀಪಲ್ ಡಸಂಟ್ ಅಕ್ಸೆಪ್ಟ್ ಇಟ್, ಬಟ್ ಯು ಅಕ್ಸೆಪ್ಟ್ ಇಟ್ ಸಚ್ ಎ ವೇ ದಟ್ ದೇರ್ ಶುಡ್ ಬಿ ಎ ರಿಜೆಕ್ಷನ್. ನಂಗೆ ತುಂಬಾ ಇಷ್ಟ, ನಂಗೆ ಈ ತರ ಇರಕ್ ಇಷ್ಟ, ಬಟ್ ನನಗೆ ತುಂಬಾ ಅಲರ್ಜಿಗಳು ಇರೋದ್ರಿಂದ ಐ ಕೆನಾಟ್ ಕನ್ಸ್ಯೂಮ್ ನಾನ್ ವೆಜ್. ಅಷ್ಟನ್ನ ಹಾಕು ಸಾಕಲ್ಲಿ, ವರ್ಕೌಟ್ ಆಗುತ್ತೆ. ಯಾಕಂದ್ರೆ ದೇ ಆರ್ ವೆರಿ ಮಚ್ ಸ್ಕೇರ್ಡ್ ಆಫ್ ಅಲರ್ಜೀಸ್. ತುಂಬಾ ಕೋಲ್ಡ್ ಕಂಟ್ರಿ ಅಲ್ವಾ, ನೋಬಡಿ ವಿಲ್ ಫೋರ್ಸ್ ಯು. ಅದೇ ತರ ಡೇಟಿಂಗ್ ನಂಗೇನು ಮಾಡಕ್ಕೆ ನಂಗೇನ್ ಅಭ್ಯಂತರನೂ ಇಲ್ಲ. ಆದ್ರೆ ಪುರುಷನಿಗೆ ಪುರುಷ ತನ್ಮಯತೆ ಹೆಂಗಿಲ್ವೋ, ಸ್ತ್ರೀಗೆ ಬೇಕಾದಂತಹ ಸ್ತ್ರೀ ತನ್ಮಯತೆ ಇದ್ರೆ ಡೇಟಿಂಗ್ ವಿಲ್ ವರ್ಕ್. ಐ ಆಮ್ ರಿಯಲಿ ಡೌಟ್ಫುಲ್ ಅಬೌಟ್ ಇಟ್ ಅಂತ ಹೇಳು. ಯಾಕಂದ್ರೆ ನೀನ್ ಮದ್ವೆ ಆಗೋದು ಇಂಡಿಯನ್ನೇ, ನನಗ್ ಚೆನ್ನಾಗ್ ಗೊತ್ತು. ಅಮೆರಿಕದಲ್ಲಿ ಏನ್ ಹೆಸರು ತೆಗೆದ್ರು ಒಂದೇ, ಹಾಳಾದ ಇದು ಹೆಸರು ಕಟ್ಕೊಂಡು ಏನೂ ಆಗ್ಬೇಕಿಲ್ಲ. ರಿಜೆಕ್ಷನ್ ಶುಡ್ ಬಿ ಸಚ್ ಎ ವೇ ದಟ್ ಹಾರ್ಮ್ಲೆಸ್ ರಿಜೆಕ್ಷನ್ ಆಗಿರ್ಬೇಕು. ಅದ್ರ ಮೇಲೆ ಕವಚವನ್ನ ಹಾಕು. ಐ ಆಮ್ ವೆರಿ ಮಚ್ ಇನ್ ಟು ಡೇಟಿಂಗ್, ನನ್ ಮನಸ್ಸಿದೆ, ಬಟ್ ನಂಗೇನಂದ್ರೆ ನನ್ನ ಒಂದು ಫಿಸಿಕ್ ಆಗ್ಲಿ ಅಥವಾ ನನ್ನ ಒಂದು ಕೆಮಿಸ್ಟ್ರಿ ನನಗೆ ಗೊತ್ತಿರ್ಬೇಕಾದ್ರೆ ನಾನ್ ಯಾರ ಜೊತೆನೂ ಸೆಟ್ ಆಗಲ್ಲ ಅನ್ಸುತ್ತೆ. ಅಂದ್ರೆ ದೇ ಡೋಂಟ್ ಬಾದರ್ ಅಬೌಟ್ ಯು. ಇಲ್ಲಿದ್ರೆ ದೇ ಸಿ ಟು ದಟ್ ಯು ಗೋ ಫಾರ್ ಡೇಟಿಂಗ್. ಇದ್ರೆಲ್ಲ ಈ ವಿಪತ್ತುಗಳನ್ನೆಲ್ಲ ನಮ್ ಇಂಡಿಯನ್ಸ್ ಫೇಸ್ ಮಾಡ್ತಾರೆ, ಬೇರೆಯವ್ರು ಇಲ್ಲ, ನಮ್ ಇಂಡಿಯನ್ಸ್ ಎಸ್ಪೆಷಲಿ ಫೇಸ್ ಮಾಡ್ತಾರೆ. ನಮ್ಮ ಮಾವನ್ ಮೊಮ್ಮಗಳು ಹೇಳ್ತಾ ಇತ್ತು, ನಮ್ಮ ಅಪ್ಪಗೆ ನಾನು ಇಲ್ಲಿ ಬೆಳಿಬೇಕು, ಆದ್ರೆ ಇಲ್ಲಿನ ಕಲ್ಚರ್ ಯಾವುದು ಎಂಬೈಬ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೋಬಾರ್ದು. ಹೌ ಇಟ್ ಇಸ್ ಪಾಸಿಬಲ್ ಅಂತ. ಅದಕ್ಕೆ ನಾವೆಲ್ಲ ಹೇಳ್ಕೊಟ್ವಿ, ನೀ ರಿಜೆಕ್ಟ್ ಯಾವ್ದು ಮಾಡ್ಬೇಡ, ಅಕ್ಸೆಪ್ಟೆನ್ಸ್ ಮನಸ್ಸಲ್ಲಿ ಕೊಡ್ಬೇಡ. ಅಕ್ಸೆಪ್ಟೆನ್ಸ್ ಇರೋ ತರ ನಡ್ಕೋ ಸಾಕು. ದಟ್ ವಿಲ್ ಗೆಟ್ ಅವಾಯ್ಡ್ ಬೈ. ಈಗ ಎಷ್ಟು ಸುಧಾರಿಸಿದೆ, ಈಗ ವೆಸ್ಟರ್ನರ್ಸ್ ನಮ್ ಸುದ್ದಿಗೆಲ್ಲ ಹಂಗೆಲ್ಲ ಬರಲ್ಲ, ಅದೆಲ್ಲ ಇಲ್ಲ. ಆದ್ರೆ ಆವಾಗ ನಮ್ ಪ್ರತು ಅವರೆಲ್ಲ ಬೆಳೆಯೋ ಕಾಲದಲ್ಲಿ ಇಂಡಿಯನ್ಸೇ ಇಲ್ದೇ ಇರೋವಾಗ, ಅದ್ರಲ್ಲೂ ಕೆನಡಾ ಅಂತ ಪ್ರದೇಶಗಳಲ್ಲಿ ಇಂಡಿಯನ್ಸೇ ಇಲ್ಲ, ಮಾಂಟ್ರಿಯಾಲ್ ಅಲ್ಲೆಲ್ಲ ಇಂಡಿಯನ್ಸೇ ಇಲ್ಲ ಅಂತಾನೆ ಲೆಕ್ಕ. ತುಂಬಾ ಕಷ್ಟ ಅವ್ರಿಗೆ ಲೈಫಲ್ಲಿ. ಅವಾಗ ಇಂಥ ವಿನೆಗಳು ಬಂದಾಗ ಯಾವ್ದ್ ಕೈ ಹಿಡಿದಿದ್ದೋ? ಸತ್ಸಂಗ ಕೈ ಹಿಡಿಯುತ್ತೆ. ಹಿಡಿಯುತ್ತಾ ಇಲ್ವಾ? ಸಂಘಜೀವಿಯಾಗಿದ್ರೆ ಧರ್ಮದ ಪಾತಲ್ಲಿ ಸತ್ಯದ ಕನ್ನಡಕ ಹಾಕೊಂಡು ನೀವು ನಡೀತಾ ಇದ್ರೆ ಸತ್ಸಂಗ ನಿಮ್ಮನ್ನ ಕೈ ಹಿಡಿಯುತ್ತೆ. ಹಂಗಾಗಿ ಸತ್ಸಂಗ ಆದ್ರೆ ಎಲ್ಲೋ ಹೊರಗಡೆ ಅನ್ಕೋಬೇಡಿ, ನೀವೇ ಸತ್ಸಂಗಿಗಳು. ಯಾರೋ ಒಬ್ರು ಸಂಘ ಮಾಡ್ತಾರೆ, ಸಂಘ ಆಗತ್ತೆ ಅಲ್ಲ. ಹೂ ಇಸ್ ಸತ್ಸಂಗಿ? ಟೆಲ್ ಮಿ. ನಿಮ್ ಇಂದ್ರಿಯಗಳಿಗೆ ನೀವೇ ಸತ್ಸಂಗಿಗಳು. ಏನನ್ ಕೇಳ್ಬೇಕು ಎಲ್ಲ ಕೇಳ್ತೀರಾ, ಆದ್ರೆ ಏನ್ ನಿಮ್ದಾಗಿ ಕೇಳ್ತೀರಾ? ಏನನ್ ನೋಡ್ಬೇಕು ಎಲ್ಲ ನೋಡ್ತೀರಾ, ಯಾವ್ದು ನಿಮ್ದಾಗ್ ನೋಡ್ತೀರಾ ಅಲ್ವಾ? ಶಬ್ದಗಳು ಕಿವಿ ಮೇಲೆ ಗವಾಕ್ಷಿ ತರ ಬೀಳ್ತಾ ಇರುತ್ತೆ, ದೃಶ್ಯಗಳು ಕಣ್ಮೇಲೆ ಹೊರಳ್ತಾ ಇರುತ್ತೆ, ಬಾಯಲ್ಲಿ ಮಾತು ಶಬ್ದಗಳು ಬರ್ತಾ ಇರುತ್ತೆ. ಯಾವ್ದು ನಿಮ್ಮ ಮಾತಾಗಿದೆ? ಯಾವ್ದು ನಿಮ್ಮ ದೃಶ್ಯವಾಗಿದೆ? ಯಾವ್ದು ನಿಮ್ಮ ಕೇಳ್ವಿಜ್ಞಾನದಲ್ಲಿ ಇದೆ? ಇದಿಷ್ಟಕ್ಕೂ ಯಾರ್ ಸತ್ಸಂಗಿ? ನಾವೇ ನಮಗ್ ಸತ್ಸಂಗಿ ಅಲ್ವಾ? ಏನ್ ನೋಡಿಯ ಇಂದ್ರಿಯತ್ವಕ್ಕೆಲ್ಲ ನಾಂದ ಸತ್ಸಂಗಂ. ಅದಕ್ಕೆ ದೇವೇಂದ್ರನಿಗೆ ಹೆಸರೇನ್ ಹೇಳಿ?
ಇಂದ್ರ ಅಂತ ಅಲ್ವಾ? ಪುಲಂಗಳೇ ಅಡಕ್ಕಿನವನ್ನಂತ ಅರ್ಥ. ಇಂದ್ರ ಅಂದ್ರೆ ಏನೋ ಚಪಲ ಚಿತ್ತನಾಗಿ ರಂಭ ಊರ್ವಶಿ ಮೇನಕ ತಿಲೋತ್ತಮ ಮಧ್ಯದಲ್ಲಿ ಯಾವಾಗ್ಲೂ ಇರೋವನು ಅಂತ ಅನ್ಕೋಬೇಡಿ. ಇಂದ್ರ ಸಾಕ್ಷಾತ್ ಇಂದ್ರಿಯ ನಿಗ್ರಹಣೆಯನ್ನ ಮಾಡಿ ಪುಲಂಗಲಕ್ಕ ಅಧಿಪತಿಯ ಇರ್ಕರವನ್ ಅಂತಾನೆ ಹೇಳ್ತಾರೆ. ಕೆಟ್ಟದಾಗ ತೋರಿಸ್ತಾರೆ. ಈ ನಾರದ ಇಂದ್ರ ಎಲ್ಲಾರ್ನು ಫಿಲಿಂ ಮೇಕರ್ಸ್ ಏನ್ ಮಾಡ್ಬಿಟ್ಟಿದ್ದಾರೆ, ಬೇರೆ ತರ ಎಲ್ಲಾದ್ನೂ ಪೋಟ್ರೆ ಮಾಡಿ ನಮ್ಗೆ ಮನಸ್ಸಲ್ಲಿ ಒಂದ್ ಡೆಫಿನಿಷನ್ ನ ಬರ್ಸ್ಬಿಟ್ಟಿದ್ದಾರೆ. ಭಾಗವತ ಆ ರೀತಿ ಇಂದ್ರನನ್ನ ವರ್ಣನೆನೇ ಮಾಡಲ್ಲ. ಸಾಕ್ಷಾತ್ ಭಗವಂತಾನೇ ಇಂದ್ರ. ಗೊತ್ತಾಯ್ತಾ? ಅವನು ತನ್ನ ಇಂದ್ರಿಯಗಳನ್ನ ನಿಗ್ರಹಣೆ ಮಾಡಿರೋದಕ್ಕೆ ಅವನಿಗೆ ಹೆಸರೇ ಇಂದ್ರ. ಇಂದ್ರಜಿತ್ ಅಂತ ಇಟ್ಕೋತಾರೆ ನೋಡಿ ನಾರ್ತ್ ಇಂಡಿಯನ್ಸ್. ಇಂದ್ರಜಿತ್, ಇಂದ್ರ ಅಂತ ಎಲ್ಲ ಅವರೇ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋದು. ಆ ಇಂದ್ರ ಅಂದ್ರೆ ಐಂದ್ರಿಯಗಳಿಗೆ ಒಡೆಯನಾದವನು ಅಂತ ಅರ್ಥ. 5 ಪುಲಂಗಳಂತ ಹೇಳ್ತೀವಿ. ಅದಕ್ಕೆ ಅಲ್ವಾ ಅಷ್ಟದಿಕ್ಪಾಲಕರನ್ನ ಪಾಲಿಸುವವನು ಯಾರು? ಇಂದ್ರ ಅಲ್ವಾ? ಪದವಿ ವ್ಯಾಮೋಹದಿಂದ ಪಾಲಿಸಲ್ಲ ಅವನು. ಅವನಿಗೆ ಯಾವ ರೀತಿ ಪಾಲಿಸ್ಬೇಕು ಅಂತ ಗೊತ್ತು. ಅಗ್ನಿ ನಮ್ಮ ನೇತ್ರ, ವಾಯು ನಮ್ಮ ಉಸಿರು, ನೀರು ನಮ್ಮ ರಕ್ತ, ನಂತರ ಪೃಥ್ವಿ ನಮ್ಮ ಶರೀರ, ಆಕಾಶ ನಮ್ಮೊಳಗಡೆ ಇರುವಂತಹ ಸ್ಪೇಸು. ಈ 5 ಪ್ಲಸ್ ಇನ್ನು 3 ಬೃಹಸ್ಪತಿಯನ್ನು ಜ್ಞಾನ, ನಂತರ ಇದು ಏನು ಧರ್ಮಭೂತ ಜ್ಞಾನವೆಂಬ ಕುಬೇರ ವ್ಯವಹಾರ ಜ್ಞಾನ, ನಂತರ ಸರ್ವಕ್ಕೂ ಮೇಲೆಯಾದಂತಹ ನಮ್ಮ ಕಾಲಚಕ್ರವನ್ನ ಉರುಳಿಸುವಂತಹ ಈಶಾನವೆಂಬ ಈಶ್ವರ ರುದ್ರ. ಇದಿಷ್ಟಕ್ಕೂ ಯಾರ ಅಧಿಪತಿ? ಇಂದ್ರ ಅಲ್ವಾ? ಚಪಲಚಿತ್ತನಾಗಿ ಸದಾ ಪದವಿ ವ್ಯಾಮೋಹದಲ್ಲಿ ಕೂತಿದ್ರೆ ಅವನು ಯಾಕೆ ಇದನ್ನೆಲ್ಲ ಪಾಲಿಸ್ತಾ ಇದ್ದ ಅಲ್ವಾ? ಇಷ್ಟು ಗಣಗಳು ಎಲ್ಲಿದೆ? ಅಷ್ಟದಿಕ್ಪಾಲಕರು ಎಲ್ಲಿದ್ದಾರೆ? ನಮ್ಮೊಳಗಡೆನೆ ಇದ್ದಾರೆ ಅಲ್ವಾ? ನಾವು ನಮಗೆ ಸತ್ಸಂಗಿ, ನಮಗೆ ದುಷ್ಟ ಸಂಘ ಅನ್ನೋದೇ ಬರಲ್ಲ. ಕೆಲವೊಂದು ನಮ್ದಲ್ಲ, ನಾವು ಮಾಡಬಾರ್ದು ಅಂತ ಹೇಳಿದ್ರಲ್ಲ ಸುಜಾತಾ ಮಾಮಿ, ಹೆಂಗ್ ನಿಮಗ್ ಬರಕ್ ಸಾಧ್ಯ? ಬಿಕಾಸ್ ಯು ಆರ್ ಅ ಸತ್ಸಂಗಿ ಟು ಯೋರ್ ಸೆಲ್ಫ್. ನಿಮ್ಗೆ ಇನ್ ಯಾವ ಸಂಘವೂ ಬೇಕಿಲ್ಲ. ಒಂದು ಮೆಚೂರಿಟಿ ಲೆವೆಲ್, ಒಂದು ಏಜ್ ಆದ್ಮೇಲೆ ಯಾರ ಸಂಘವೂ ಬೇಕಾಗಲ್ಲ. ಕೇಳ್ಕೊಳ್ಳಿ ನಿಮ್ಮನ್ನೇ ನೀವು ಪ್ರಶ್ನೆನ. ಯಾರ ಸಂಘವೂ ಬೇಕಾಗಲ್ಲ. ತೊಣ 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 ಅಂಟು ಒತ್ರಿ ಎಪ್ಪ ಬತ್ತಾಣ ಕೂಡವೇ ಪೇಷಂಟ್ ಪಾಪ ಕೇಟ್ ಬೋರ್ ಮಾಡ್ಸಿ ಅನ್ಸುತ್ತಾ ಇಲ್ವಾ? ಯಾವ್ದು ಬೇಕಾಗಲ್ಲ. ಉಪದೇಶ ಮಾಡಕ್ ಬಂದ್ರೆ ಬೇಕಾಗಲ್ಲ. ನಾನು ಅನ್ನೋ ಅಹಂಕಾರ ಅಲ್ಲ. ಎಲ್ಲರ ಜೀವನವೂ ಅವ್ರಿಗೊಂದು ಪರೀಕ್ಷೆಯನ್ನು ಒಡ್ಡೇ ಇರುತ್ತೆ, ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ಅಲ್ವಾ? ಅನ್ನೆಸೆಸರಿ ಟಾಕ್ ಬೇಕಿರಲ್ಲ, ಬೇರೆಯವರ ಇಂಟರ್ಫಿಯರೆನ್ಸ್ ಬೇಕಿರಲ್ಲ. ನೀವು ಹೋಗದೇ ರೀತಿ ಬೇರೆಯವರಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ತಡ್ಕೊಳಲ್ಲ, ನೀವು ಕಂಟ್ರೋಲ್ ಮಾಡ್ಕೊಳಲ್ಲ. ಸ್ವಾಭಾವಿಕವಾಗ್ಬೇಕಾಗಿರಲ್ಲ. ಯು ಡೋಂಟ್ ಕಂಟ್ರೋಲ್ ಯುವರ್ ಸೆಲ್ಫ್. ಇದು ಪೇಶಿನ ಏನು ಉರುಟೆ தேவை இல்லை. அதுக்கு பதில் ನವಮೋಧ್ಯಾಯ ಸಪ್ತಮ ಸ್ಕಂದೆ ನವಮೋಧ್ಯಾಯ ಡಿಸ್ಕಸ್ ಆಗೋದು ಪುಣ್ಯ ಯಾವ್ದು ಕಡಿಕೆ ಅನ್ಸ್ಬಿಡುತ್ತೆ ಮನಸ್ಸು. ಒಂಥರ ಅದು ವಿರಕ್ತಿ ಅನ್ನೋದು ತಾನಾಗಿಯೇ ಬರುತ್ತೆ. ಯು ಎಂಜಾಯ್ ದಟ್ ಆಕ್ಚುಲಿ. ಇದು ಡಿಟರ್ಮೈಂಡ್ ಏನದು ಡಿಟ್ಯಾಚ್ಮೆಂಟ್ ನ ತುಂಬಾ ಎಂಜಾಯ್ ಮಾಡ್ತೀರ ನೀವು. ಡಿಟರ್ಮೈಂಡ್ ಡಿಟ್ಯಾಚ್ಮೆಂಟ್, ಯು ಲವ್ ದಟ್ ಡಿಟ್ಯಾಚ್ಮೆಂಟ್ ಅಲ್ವಾ? ಅಟ್ಯಾಚ್ಮೆಂಟ್ ಯಾವ್ದ್ರಲ್ಲಿ? ನನಗೆ ಡಿಟ್ಯಾಚ್ಮೆಂಟ್ ಅಲ್ಲಿ ಅಂತ ಹೇಳಕ್ ಶುರು ಮಾಡ್ತೀರ. ಅಟ್ಯಾಚ್ಮೆಂಟ್ ಅಲ್ಲಿ ಇಷ್ಟ ದಿನ ನೋವನ್ನೇ ಅನುಭವಿಸ್ತೆ, ಆದ್ರೆ ಈಗ ನಾನು ಡಿಟ್ಯಾಚ್ಮೆಂಟ್ ಅಲ್ಲಿ ಸೌಖ್ಯವನ್ನ ಅನುಭವಿಸ್ತಾ ಇದ್ದೀನಿ. ಡಿಟ್ಯಾಚ್ಮೆಂಟ್ಗೆ ಅಟ್ಯಾಚ್ಮೆಂಟ್, ಇದು ತಾನೇ ಆಳ್ವಾರಗಳು ಪಣ್ಣಿನದು. ಆಳ್ವಾರಗಳು ತೋರಿಸಿರೋ ದಾರಿನೇ. ಸಂಶ್ಲೇಷದಲ್ಲಿ ವಿಶ್ಲೇಷ ಭಾವ, ವಿಶ್ಲೇಷದಲ್ಲಿ ಸಂಶ್ಲೇಷ ಭಾವ ಅಲ್ಲ ಅವರಿಗೆ. ಸಂಶ್ಲೇಷத்தில் விஸ்லேஷ பாவம். பகவானே உன்னை விட்டு பிரிந்து எப்படி அனுபவிக்கிறது ಅಂತ ನೋಡಿದ್ರೆ ಹೊತ್ತು உன்னை எப்பவுமே கட்டிண்டு எப்படி அனுபவிக்கிறது ಅಂತ ಯಾರು ನೋಡ್ಲಿಲ್ಲ. Look at the passions of all the 12 ஆழ்வார்ஸ். உன்னை விட்டு பிரிந்து எப்பேற்பட்ட பாதை உண்டாருதுங்கிற அந்த ನೋವೆ நான் ಅನುಭವಿப்பேன். ನೋವುಪಡ್ತೀನಿ ಅನ್ಲಿಲ್ಲ, ಅನುಭವಿಸ್ತೀನಿ ಅಲ್ವಾ? ಪರಮ ವೈರಾಗ್ಯ ಶಿಖರ ಇದು. ಕೆಲವೊಂದ್ಸಲ ನಮ್ಗೆ ಎಷ್ಟೇ ಕೇಳಿದ್ರು ಅಥವಾ ಏನೇ ಓದಿದ್ರು ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ತುಂಬಾ ಕಲ್ತ್ಕೊಳಕ್ಕಿರುತ್ತೆ ಅನ್ಸುತ್ತೆ ನನ್ಗೆ. ಅದು ಎಲ್ಲಾನು ಎಫೆಕ್ಟ್ ಆಗುತ್ತೆ, ಎಲ್ಲಾನು ನಮ್ಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಕೇಳಿದ್ದು
ಅಥವಾ ಓದಿದ್ದು ಎಲ್ಲಾನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಆದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಗೆ ತುಂಬಾ ಅದ್ರಲ್ಲಿ ಕಲ್ತ್ಕೊಳ್ಳೋದು ಜಾಸ್ತಿ ಅಂತ ನನ್ಗನ್ಸುತ್ತೆ. ಕೇಳಿದ್ದು, ನೋಡಿದ್ದು, ಓದಿದ್ದು, ಈ ತರ ಕ್ಲಾಸ್ಗಳು ತಗೊಳ್ಳೋದು ಎಲ್ಲ ಒಗ್ಗರಣೆಗ್ ಸಮ. ಹಾಕಿ ಕೂಟು ಮಾಡಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹದವಾಗಿ ಬೇಳೆಯನ್ನು ಬೇಯಿಸಿ ಅದಕ್ಕೆ ಯಾವ ತರಕಾರಿ ಬೇಕೋ ಅದನ್ನ ಸೇರ್ಸೋದೆಲ್ಲ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ಗೆ ಸಮ. ಒಗ್ಗರಣೆ ಮಾಡ್ಬಿಟ್ಟಿದೀನಿ ಬನ್ನಿ ಊಟ ಮಾಡಿ ಅಂದ್ರೆ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬುತ್ತಾ? ಕಡ್ಗ ಉಕ್ಕಂಡ್ ಸಾಡಕ್ಕಾಗದ? ಒಗ್ಗರಣೆ ಹಾಕಾಯ್ತು. ಅಡಿಗೆ ಅಂದ್ರೆ ಒಗ್ಗರಣೆ ತಾನೆ. ತಿನ್ನಿ ಅಂದ್ರೆ ಸಾಸಿವೆ ಕುತ್ಕೊಂಡು ತಿಂತೀರಾ? ಆಲ್ ಯೋರ್ ಕ್ಲಾಸಸ್, ಭಾಗವತ ಕ್ಲಾಸ್ ಕೇಳಿಸ್ಕೊಳ್ಳೋದು, ಎಲ್ಲೋ ವೇಲುಕುಡಿ ಮಾಮತ್ ಕೇಳಿಸ್ಕೊತೀರಾ, ವಿಶಾಖ ಹರಿದಕ್ ಹೋಗ್ತೀರಾ, ಮತ್ತೆ ಓದ್ತೀರಾ, ಯಾವ್ದೋ ಪುಸ್ತಕ ತಗೊಂಡು ಮಾಮ ಇದು ಎಲ್ಲಿದೆ ಈ ಸರ್ಗ ಹೇಳಿ ಒಂದ್ಸಲ ಓದ್ಬಿಡ್ತೀನಿ ಅಂತೀರಾ. ದಿವ್ಯ ಪ್ರಬಂಧಕ್ ಹೋಗ್ತೀರಾ, ಕಲಿತೀರಾ. ಇದೆಲ್ಲ ಒಗ್ಗರಣೆಗ್ ಸಮ. ಅಷ್ಟು ಚಿಕ್ಕದಾದ್ರೆ ಹೌದು, ಅದೆಲ್ಲ ಫ್ಲೇವರ್ ಕೊಡುತ್ತೆ ಅಷ್ಟೇನೆ. ಯಾವ್ದು ಹೊಟ್ಟೆ ತುಂಬಿಸುತ್ತೆ? ಯಾವ್ದು ಹೊಟ್ಟೆ ತುಂಬಿಸುತ್ತೆ? ಅಡಿಗೆ ಮಾಡಿದ್ರೇನೆ, ಕಿಸಿದ್ರೇನೆ ಅಲ್ಲಿ ಹೊಟ್ಟೆ ತುಂಬೋದು. ಒಗ್ಗರಣೆ ಕೊಟ್ಬಿಡ್ತೀನಿ ಅಂದ್ರೆ ಹೊಟ್ಟೆ ತುಂಬುತ್ತಾ? ಆ ಕಿಸಿಯೋದಿದೆಯಲ್ಲ, ಅಡಿಗೆ ಮಾಡೋದಿದೆ, ಎತ್ ಕಟ್ಕೊಂಡು ಅನ್ನ ಮಾಡು, ಕುಕ್ಕರ್ ಇಡು, ಬೇಳೆ ಸಾರ್ಕೆ ಇದನ್ನ ಕಿವುಚು, ಹುಣಸೆ ಹಣ್ಣು ಕಿವುಚು, ಟೊಮೆಟೊ ಹಾಕು, ಮೆಣಸಿನ ಪುಡಿ ಮಾಡ್ಕೊ, ಮೆಣಸಿನ ಪುಡಿ ಹಾಕು, ಇಷ್ಟೆಲ್ಲ ಮಟ್ಟಿ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ. ಅಕಸ್ಮಾತ್ ಒಂದಿನ ಸಾರಿಗೆ ಒಗ್ಗರಣೆ ಮರೆತ್ರು ಊಟ ಮಾಡ್ತಾರೆ. ಸಾರನ್ನೇ ಮರೆತ್ರೆ ಊಟ ಎಲ್ಲಿಂದ ಆಗುತ್ತೆ? ಅಯ್ಯಯ್ಯೋ ಒಗ್ಗರಣೆ ಮರೀಲಿಲ್ಲ ನೋಡು ಹಾಕ್ಬಿಟ್ಟೆ, ಆದ್ರೆ ಸಾರ್ ಇವತ್ ಮರ್ತೋಯ್ತು ಅಂದ್ರೆ ಏನ್ ಹೇಳ್ತಾರೆ ಮನೆಯವರು? ಅತ್ತ ಉಕ್ಕಂಡ್ ಸಾப்பிಡ ಮುಡಿಯುಮಾ? ಶಾತಂ ಪಣ್ಣಾಮೆ ಇದು ಪಣ್ಣ ಯಾದ ಅಲೆ ಅದು ವೈರ್ ರೊಂಬು ಅಲ್ವಾ? ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ 99%. ವೇದ ಹೇಳುತ್ತೆ 1% ಯುವರ್ ಫ್ಲೇವರಿ ಬಿಸ್ನೆಸ್. ಇದೆಲ್ಲ ಫ್ಲೇವರ್ಸು. ಪೆರಂಗಾಯತ್ತು ಒಗ್ಗರಣೆ ಕೊಡ್ಬೇಕಾ, ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೇಕಾ, ಈರುಳ್ಳಿ ಒಗ್ಗರಣೆ, ಎಲ್ಲ ಫ್ಲೇವರ್ ಇದಾನೆ. ಅಯ್ಯಯ್ಯೋ ಬೆಳ್ಳುಳ್ಳಿ, ಅಯ್ಯಯ್ಯೋ ಈರುಳ್ಳಿ ಅನ್ನೋಂಗಿಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಫ್ಲೇವರ್ಸ್, ಡಿಫ್ರೆಂಟ್ ಟೇಸ್ಟ್. ಯು ವಿಲ್ ಚೂಸ್ ವಾಟ್ ಕೈಂಡ್ ಆಫ್ ಒಗ್ಗರಣೆ ಯು ಹ್ಯಾವ್ ಟು ಪುಟ್ ಅಷ್ಟೇನೆ. ಇದೆಲ್ಲ ಒಂದು ಬದಿಗಿಟ್ರು, ಒಂದು ತಕಡಿಲಿ ಹಾಕಿದ್ರು, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನೋ ತಕ್ಕಡಿ ತರಾಸಕ್ಕೆ ಇದು ಯಾವ್ದು ಸಮವಲ್ಲ. ಒಪ್ಕೋತೀರಾ? ದಟ್ ಇಸ್ itself you are saying. Your life experience makes someone total perfection. ನೀವ್ ಎಷ್ಟು ಸತ್ಸಂಗ ಅಟೆಂಡ್ ಮಾಡಿದ್ರು ಆ ಪರ್ಫೆಕ್ಷನ್ ನಿಮ್ಗೆ ಸಿಗಲ್ಲ. ಅದಕ್ಕೆ ತಾನೆ ಪ್ರಥಮ ಪರ್ವದಲ್ಲೇ ನಿಮಗ್ ನೀವೇ ಸತ್ಸಂಗಿ ಅಂತ ಕಪಿಲಾಚಾರ್ಯರು ದೇವಹೂತಿಗೆ ಹೇಳಿದ್ದು. ಕರ್ದಮರನ್ನೋ ಕಪಿಲರನ್ನೋ ಹುಡ್ಕೊಂಡ್ ಬರ್ಬೇಡ ಅಮ್ಮ, ಅತ್ಯಂತ ಬ್ರಹ್ಮಜ್ಞಾನ ಉಳ್ಳವ್ರು ನಿನ್ ಗಂಡ ಕರ್ದಮ ಪ್ರಜಾಪತಿ, ನಿನ್ನ ತಂದೆ ಸ್ವಯಂಭುವ ಮನು ಸಾಕ್ಷಾತ್ ಬ್ರಹ್ಮನ ಪುತ್ರ ಅಲ್ವಾ? ನಾನು ನಿನ್ನ ಮಗ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ, ಕಪಿಲ ಅವತಾರ. ಬಟ್ ಅದರಿಂದ ಒನಕಿನ ಊರ್ಟೆ ಈ ಜನನ ಮರಣ ಕಾಲಚಕ್ರದಲ್ಲೇ ನೀನಿನ್ನು ತಿರುಗ್ತಾ ಇದೀಯ ಅಲ್ವಾ? ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಮೊಮ್ಮಗಳು ನೀನು, ಸ್ವಯಂಭೂ ಮನುವಿನ ಮಗಳು, ಕರ್ದಮ ಪ್ರಜಾಪತಿಯನ್ನ ಕೈ ಹಿಡಿದಿದೀಯ. ನಿನ್ನ ಅಳಿಯಂದ್ರು ಯಾರು? ಸಾಮಾನ್ಯವಾ? ನವಕಾಂಡ ಋಷಿಗಳೇ ನಿನ್ನ ಅಳಿಯಂದ್ರುಗಳು. ನಾನು ಸಾಕ್ಷಾತ್ ನಾರಾಯಣ ನಿನ್ನ ಮಗ. ಅದರಿಂದ ನಿನಗೇನ್ ಲಾಭ ಆಯ್ತು ದೇವಹೂತಿಗೆ? ಎಲ್ಲ நிறைய போர்டு போடுறதுக்கு ஒரு இடமா கிடைச்சது அவளுக்கு. உனக்கு அதுல ஒன்னும் ಉರುಟೆ ಇಲ್ಲ. ಮತ್ತೆ ನಾನೇನು ಕೈ ಎಲ್ರೂ ಬಿಟ್ಟಂಗೆನಾ? ಹಾಗಾದ್ರೆ ಹೌದು ಬಿಟ್ಟಂಗೆ. ಪಾಯಿಂಟ್ ಬ್ಲಾಂಕ್ ಆಗಿ ಕಪಿಲರು ಹೇಳ್ತಾರೆ ಕೈ ಬಿಟ್ಟಂಗೆ. ಹಾಗಾದ್ರೆ ನನ್ ರೋಲ್ ಏನು? ನಿನ್ ರೋಲ್ ನೀನೇ. ನಿನಗ್ ನೀನೇ ಸತ್ಸಂಗಿ. ಅಂಟಿಲ್ you realize my life experience is my sangha, nobody can do anything to you and nobody will do anything. ಅಲ್ವಾ? ನಿಮ್ಮ ಎಕ್ಸ್ಪೀರಿಯನ್ಸೇ ಕೌಂಟ್ ಆಗೋದು ಸುಜಾತ ಮಾಮಿ, ಇನ್ಯಾವುದು ಕೌಂಟ್ ಆಗ. ನೀವ್ ಈ ಕ್ಲಾಸಿಗೆ ಬರೋದು, ಬೇರೆ ಬೇರೆ ವಿಚಾರಗಳನ್ನು ಕಲಿಯೋದು, ಕೇಳೋದು, ಓದೋದು, ಮಾಡೋದು ಎಲ್ಲ ಹಿಂಗ್ ಒಗ್ಗರಣೆ ಹಾಕಿದಂಗ್ ಫ್ಲೇವರ್ಸ್ ಅಷ್ಟೇ. ಆದ್ರೆ ಒಗ್ಗರಣೆನಲ್ಲೇ ರುಚಿ ಅಲ್ವಾ? ಸಾರ್ ಮಾಡ್ಬಾರ್ದು ತಿಂದ್ರೆ ಹೊಟ್ಟೆ ತುಂಬುತ್ತೆ. ಅಯ್ಯೋ ಎದಕ್ಕೆ ಇದಕ್ಕೋ ಕೊಂಚ ತಿರುಮಾರಿನಿಂದ ರೊಂಬ ನನ್ನ ಇರ್ಕುಮೆ, ತಿರುಮಾರಿಂದ ಎತ್ತು ನನ್ನ ಇರ್ಕು ಅಂತ ಹೇಳ್ತೀರಾ. ಆ ಒಗ್ಗರಣೆಯಲ್ಲೇ ಇರೋದು, ಆ ಫ್ಲೇವರ್ ಅಲ್ಲೇ. ಹಿಂಗು ಎಷ್ಟೇ ನೀವ್ ಮೆಣಸಿನ ಪುಡಿಗೆ ಹಾಕಿರಿ, ಹಿಂಗನ್ನ ಎಷ್ಟೇ ಬೇಳೆ ಜೊತೆ ಹಾಕಿ ಬೇಯಿಸಿ, ಕಡಶೀಲಿ ಸರ್ರಂತ ಚುರ್ರಂತ ಹೇಳಿ ಶಬ್ದ ಬರೋ ತರ
ಆ ಒಗ್ಗರಣೆ ಹಾಕ್ ಮೇಲೆ ಹಿಂಗ್ ಹಾಕಿದ್ರೆ ಬೀಡು ಮುಳುಕ ಅಡಿಗೆ ಸಾಂಬ್ರಾಣಿ ಹೊಗೆ ಅದ ರೀತಿ ಹರಡುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಘಮ ಮಾತ್ರ அப்படியே ಪರಿಮಳಿச்சுட்டு வரும். ಹಸುವು ಆಗದೆ ಇರೋವರೆಗೂ ಅಪಟೈಟ್ ಮುಚ್ಚಿರೋವರೆಗೂ ಓಪನ್ ಆಗೋಗುತ್ತೆ. இன்னைக்கு என்ன ಶಾತಂ ಸಾಧನಾ ಮೊದಲು ಪೋಡು ಅಂತೀರಾ ಅಲ್ವಾ? ಎಷ್ಟೇ ಪಂಚಭಕ್ಷ ಪರಮಾನ್ನ ತಿಂದ್ರು ನಮ್ಗೆಲ್ಲ ಏನು ಶಾತಂ ಸಾಧು ಅಲ್ವಾ? ಆ ಒಂದು ಸಾರನ್ನ ಚೆನ್ನಾಗಿರ್ಬೇಕು. ಅಡಿಗೆಯವ್ರನ್ನ ಹೆಂಗ್ ಹೊಗಳ್ತೀರಾ? ಪಾಪ ಎಷ್ಟೋ ಡಿಶಸ್ ಚೆನ್ನಾಗ್ ಮಾಡಿರ್ತಾರೆ ಮದುವೆನಲ್ಲಿ, ಅದನ್ನೆಲ್ಲ ಬಿಡ್ತೀರಾ? ಸಾರು ಚೆನ್ನಾಗಿಲ್ಲ, ತುಂಬಾ ಬೆಲ್ಲ ಹಾಕಿದ್ದಾರೆ ಅಂತೀರಾ? ಅಯ್ಯೋ ரொம்ப ಗೊಡ್ಡು ಸಾರು ಖಾರಮಾ ಇರುತ್ತೆ, ಕೊಂಚ ಕೂಡ ನನ್ನ ಇರ್ಕಲ್ಲ, ಪರ್ಪು ಪೋಟು ಸಾರು ಮಾಡಕ್ಕೂ ಬರಲ್ಲ ಅಂತೀರ. ಇಷ್ಟೆಲ್ಲ ಗಣನೆಗ್ ಬರಲ್ಲ ನಿಮ್ಗೆ. ಸಾರಲ್ಲಿ ಹೋಗಿ ಪಾಯಿಂಟ್ ಔಟ್ ಮಾಡ್ತೀರಾ. ಆ ಸಾರು ಚೆನ್ನಾಗಿ ಇದ್ಬಿಟ್ರೆ ಬೇರೆ ಇನ್ಯಾವ್ದು ಗಣನೆಗ್ ಬರಲ್ಲ. ತುಂಬಾ ಚೆನ್ನಾಗ್ ಮಾಡಿದ್ರು ಅಡ್ಗೆಯವ್ರು, ಏನು ಮಾಡಿರಲ್ಲ ಚೆನ್ನಾಗಿ, ಸಾರು ಒಂದ್ ಚೆನ್ನಾಗ್ ಮಾಡಿರ್ತಾರ ಅವ್ರು ಅಲ್ವಾ? ಆ ತರ ತುಂಬಾ ನಾರ್ಮಲ್ ಲೆವೆಲ್ ಅಲ್ಲಿ ನೀವು ಯೋಚನೆ ಮಾಡಿ ನೋಡಿದಾಗ, ತುಂಬಾ ನಾರ್ಮಲ್ ಲೆವೆಲ್ ಹೇಳ್ತಾ ಇರೋದು. ಶರಣಾಗತಿ ಅದೆಲ್ಲ ಬಿಟ್ಟಾಕಿ, ಭಕ್ತಿ ಅದೆಲ್ಲ ಬಿಟ್ಟಾಕಿ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಸೆನ್ಸ್ ಟು ಯು ಫಾರ್ ಅಬೌಟ್ 99%. ಬೇರೆ ಇನ್ಯಾವುದು ನಿಮಗೆ ಕೈ ಕೊಡಲ್ಲ. ಈಗ ಎಷ್ಟೋ ಸಲ ನಾವ್ ಕೇಳಿದ್ರುನು ಅರ್ಥ ಆಗಿರಲ್ಲ. ಅದು ಕೇಳಿದ್ದ ಅರ್ಥ ಆಗಿಲ್ಲ, ಅದನ್ನ ನಾವ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ವಾ, ಅದು ಅವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓ ಇದನ್ನ ಇದಕ್ಕೋಸ್ಕರ ಹೇಳಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅವಾಗ. ಕ್ಲೀನಾಗಿ ನಾವೇ ನಮ್ಗೆ ಆಚಾರ್ಯರು ಹೇಳ್ಬೇಕು ಅಂದ್ರೆ ಗುರುಗಳು, ಆದ್ರೆ ನಾವ್ ಯಾಕದ್ ಡಿಕ್ಲೇರ್ ಮಾಡಲ್ಲ ಹೇಳಿ? ನಾವ್ ನಮಗ್ ಆಚಾರ್ಯರು ಅಂದ್ಬಿಟ್ರೆ ಎಲ್ಲೋ ಅಹಂಕಾರ ತಲೆದೂರ್ ಬಿಡುತ್ತಲ್ವಾ, ನಮ್ಗ್ ಗೊತ್ತಿಲ್ದೆ. ನಮಗ್ ಭಯ, ಅದು ಮೊದ್ಲೇ ಅಹಂಕಾರದಿಂದ ಮೆರಿತಾ ಇದೀವಿ ಅಂತ ನಾವ್ ಅದನ್ನ ಹೇಳಿಲ್ಲ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಗಾದೆ ಇರೋದು, ಒನ್ ಥಾರ್ನ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಈಕ್ವಲ್ ಟು ಹೋಲ್ ವೈಲ್ಡರ್ನೆಸ್ ಆಫ್ ವಾರ್ನಿಂಗ್ ಅಂತ. ಒನ್ ಥಾರ್ನ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ಈಕ್ವಲ್ ಟು ಹೋಲ್ ವೈಲ್ಡರ್ನೆಸ್ ಆಫ್, ಇಡೀ ಕಾಡಿನಷ್ಟು ವಾರ್ನಿಂಗ್ ಕೊಟ್ರು ಏನು ಉಪಯೋಗ ಇಲ್ಲ. ಒಂದೇ ಒಂದು ಮುಳ್ ಚುಚ್ಚಿದ್ರೆ ನಮ್ಗ ಎಕ್ಸ್ಪೀರಿಯನ್ಸ್ ದಟ್ ಇಟ್ ಸೆಲ್ಫ್ ಮೇಕ್ಸ್ ಮ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಅಂತ. ಅಷ್ಟು ವಾರ್ನಿಂಗ್ ನ ಅದು ಒಂದು ಕೆಲ್ಸ ಮಾಡತ್ತೆ. ವೆರಿ ಗುಡ್, ನೈಸ್ ಪ್ರಾವರ್. ಅವಾಗ ಅವನ್ ತಾನಾಗೆ ಚಪ್ಲಿ ಹಾಕೋತಾನೆ. ಚಪ್ಲಿ ಹಾಕು ಅಂತ 100 ಸಲ ಹೇಳೋದ್ ಬೇಕಿಲ್ಲ, ತಾನಾಗೆ ಪಾದರಕ್ಷೆ ಬಂದು ಬೀಳುತ್ತೆ. ವೆರಿ ಗುಡ್, ಒಳ್ಳೆ ಚೆನ್ನಾಗಿದೆ ಇದು ಪ್ರಾವರ್ಬ್. ಒನ್ ಥಾರ್ನ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಈಕ್ವಲ್ ಟು ಹೋಲ್ ವೈಲ್ಡರ್ನೆಸ್ ಆಫ್ ವಾರ್ನಿಂಗ್. ಹೋಲ್ ವೈಲ್ಡರ್ನೆಸ್ ಆಫ್ ವಾರ್ನಿಂಗ್. ಯಾ, ಹೋಲ್ ವೈಲ್ಡರ್ನೆಸ್ ಆಫ್ ವಾರ್ನಿಂಗ್ ಚೆನ್ನಾಗಿದೆ. ಅಯ್ಯೋ ಕಾಡು ಮೃಗಗಳು ரொம்ப காட்டுமிராண்டியா இருக்கும், சொல்லி பிரயோஜனம் இல்லை. காலுக்கு ஒண்ணு குத்தினா தானா தெரியும் என்னது ಅಲ್ವಾ? ಚೆನ್ನಾಗಿದೆ ಇದು. ಸೊ ಈ ರೀತಿ ಸತ್ಸಂಗದ ಮಹಿಮೆ, ನಿಮಗೆ ನೀವೇ ಸತ್ಸಂಗಿ. ಇನ್ 2 ತಗೊಂಡ್ ಮುಗಿಸ್ಬಿಡ್ತೀನಿ, ಸಾಕು ಮಾಮ. ಓಕೆ ರೆಡಿ. ಉಷಾಕ್ಕ ನೀವು ಹೇಳಿಲ್ಲ ಅಲ್ವಾ? ಆಗುತ್ತಾ ಹೇಳಕ್ಕೆ? ಆಗಲ್ವಾ? ಎರಡಾದ್ರೆ ಹೇಳ್ಬೋದು, ಪ್ರಾಬ್ಲಮ್ ಆಗದೆ. ಎರಡೆರಡೆ ಹೇಳಿಸ್ತಾ ಇದೀನಿ. ಆಕ್ಚುಲಿ ಹೋದ್ ಕ್ಲಾಸ್ ಒಂದೊಂದೇ ಹೇಳಿಸಿದ್ದೆ, ಎರಡೆರಡೆ. ಬಟ್ ಅದೇ ನೀವೊಂದು ಅಕ್ಕ ಒಂದು ಹೇಳಿ ಮಾಮ, ಯಾಕಂದ್ರೆ ಟೈಮ್ ಜಾಸ್ತಿ ಇಲ್ಲ ಇವತ್ತು. ಇಷ್ಟಕ್ಕೆ ಮುಗಿಸ್ಕೊಳ್ಳೋಣ. ಸತ್ಸಂಗ ಮಹಿಮೆ ಅರ್ಥ ಆಯ್ತಾ ಎಲ್ಲಾರ್ಗು? ಸೊ ನೆಕ್ಸ್ಟ್, ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ. ಪಿತರೌ ನೃಸಿಂಹ ಅಂಡರ್ಲೈನ್. ನಾರ್ತಸ್ಯ ಚಾಗದ ಮುದನ್ವತಿ ಮಜ್ಜತೋ ನೌಃ. ತಪ್ತಸ್ಯ ತತ್ಪ್ರತಿವಿಧೀರ್ಯ ಇಹಾಂಜಸೇಷ್ಟ. ಸ್ಥಾವದ್ವಿಭೋ ತನುಭೃತಾಂ ತ್ವದುಪೇಕ್ಷಿತಾನಾಂ. ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ. ನಾರ್ತಸ್ಯ ಚಾಗದಮೂದನ್ವತಿ ಮಜ್ಜತೋ ನೌಃ. ತಪ್ತಸ್ಯ ತತ್ಪ್ರವಿಧಿರ್ಯ ಇಹಾಂಜಸೇಷ್ಟ. ಸ್ಥಾವದ್ವಿಭೋ ತನುಭೃತಾಂ ತ್ವದುಪೇಕ್ಷಿತಾನಾಂ. ನೆಕ್ಸ್ಟ್ ಒನ್ ಹೇಳ್ಬಿಡ್ತೀನಿ ಮಾಮ. ಅರ್ಥ ಇನ್ನಿವತ್ತು ಸತ್ಸಂಗಕ್ಕೆ ಮುಗಿಸ್ಕೊಳ್ಳೋಣ. ಯಾಕಂದ್ರೆ ಸರ್ವ ರಕ್ಷಣತ್ವ ಗುಣ, ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಹೇತುವಾಗಿರೋನು. ಇದೆಲ್ಲ ಸ್ವಲ್ಪ ದೀರ್ಘವಾದ ಎಕ್ಸ್ಪ್ಲನೇಷನ್ ಇದೆ, ಇವತ್ತು ಬೇಡ, ಇನ್ನು ಜಾಸ್ತಿ ಆಗೋಗುತ್ತೆ.
ನೀವಿಬ್ರು ಹೇಳಿ ಮುಗಿಸ್ಬಿಡಿ. ಯಸ್ಮಿನ್ ಯತೋ ಯರ್ಹಿ ಯೇನ ಚಯಸ್ಯ ಯನ್ಸ್ಮಾ ಯಸ್ಮೈ ಯಥಾ ಯದುತ ಯಸ್ತ್ವಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತಥಖಿಲಂ ಭವತಃ ಸ್ವರೂಪಂ ಯಸ್ಮಿನ್ ಯತೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾ ಯಸ್ಯೈ ಯಥಾ ಯದುತ ಯತ್ಸ್ವಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಇದೊಂಥರ ಬೇರೆ ಸಂಸ್ಕೃತ, ಇದು ಸ್ವಲ್ಪ ಕಷ್ಟವಾದ ಸಂಸ್ಕೃತ ಇದು. ಇದೇನೋ ಈ ಸೊಗಡೆ ಎಲ್ಲೂ ಇಲ್ಲ, ಒಂಥರ ಸಂಸ್ಕೃತವನ್ನ ಬಳಸಲ್ಪಟ್ಟಿದೆ ಇದಕ್ಕೆ. ಹೇಳಿ ಮಾಮ. ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ ನಾರ್ತಸ್ಯ ಚಾಗದಮುದನ್ವತಿ ಮಜ್ಜತೋ ನೌ ತಪ್ತಸ್ಯ ತತ್ಪ್ರತಿವಿಧಿರ್ಯ ಇಹಾಂಜಸೇಷ್ಟ ಸ್ಥಾವದ್ವಿಭೋ ತನುಭೃತಾಂ ತ್ವದುಪೇಕ್ಷಿತಾನಾಂ. ಬಾಲಸ್ಯ ನೇಹ ಶರಣಂ ಪಿತರೌ ನೃಸಿಂಹ ನಾರ್ತಸ್ಯ ಚಾಗದಮುದನ್ವತಿ ಮಜ್ಜತೋ ನೌ ತಪ್ತಸ್ಯ ತತ್ಪ್ರತಿವಿಧಿರ್ಯ ಇಹಾಂಜಸೇಷ್ಟ ಸ್ಥಾವದ್ವಿಭೋ ತನುಭೃತಾಂ ತ್ವದುಪೇಕ್ಷಿತಾನಾಂ. ನೆಕ್ಸ್ಟ್. ಯಸ್ಮಿನ್ ಯತೋ ಯರ್ಹಿ ಯೇನ ಚ ಯಸ್ಯ ಇಲ್ಲ, ಇಲ್ಲ. ಯಸ್ಮಾ. ಒಂದ್ ನಿಮಿಷ, ಮಾಮನೇ ಹೇಳ್ಬಿಡ್ಲಿ, ನೆಕ್ಸ್ಟ್ ಎರಡು ನೀವು ಹೇಳಿ. ಯಸ್ಮಿನ್ ಯತೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾತ್ ಯಸ್ಯ ಯಥಾ ಯದುತ ಯಸ್ತ್ವಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತಖಿಲಂ ಭವತಃ ಸ್ವರೂಪಂ. ಯಸ್ಮಿನ್ ಯತೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾತ್ ಯಸ್ಮೈ ಯಥಾ ಯದುತ ಯಸ್ತ್ವಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಇನ್ನೆರಡು ಉಷಾಕ್ಕ ಹೇಳಿ, ವಿಲ್ ಫಿನಿಶ್ ದ ಕ್ಲಾಸ್. ಶೈಲಾ ಮಾಮಿ ಅಂಡ್ ಸುಜಾತಾ ಮಾಮಿ, ನೆಕ್ಸ್ಟ್ ಕ್ಲಾಸ್ ನೀವಿಬ್ರು ಶುರು ಮಾಡಿ ಹೇಳ್ಬೇಕು. ಓಕೆ. ಮಾಯಾ ಮನಃ ಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋಟಿತರೇತ್ವಧನ್ಯಃ ಮಾಯಾ ಮನಃ ಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ. ಷೋಡಶಾರಂ ಅನ್ನೋದು ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಸಂಸಾರ ಚಕ್ರಮಜ ಕೋಟಿ ತರೇತ್ವಧನ್ಯಃ ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನಃ ಕಾಲೋ ವಶೀ ಕೃತ ವಿಸೃಜ್ಯ ವಿಸರ್ಗಶಕ್ತಿಃ ಚಕ್ರೇ ವಿಸೃಷ್ಟ ಮಜಯೇಶ್ವರ ಷೋಡಶಾರೆ. ಇಲ್ಲಿ ಷೋಡಶಾರೆ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನಿಷ್ಪೀಡ್ಯಮಾನ
ಮುಪಕರ್ಷ ವಿಭೋ ಪ್ರಪನ್ನಂ ಸತ್ವಂ ಹಿ ನಿತ್ಯ ವಿಚಿತಾತ್ಮ ಗುಣ ಸ್ವಧಾಮ್ನಾ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೇ ವಿಸೃಷ್ಟಮಜಯೇಶ್ವರ ಷೋಡಶಾರೇ ನಿಷ್ಪೀಡ್ಯಮಾನ ಮುಪಕರ್ಷ ವಿಭೋ ಪ್ರಪನ್ನಂ. ಹೇಳಿ ಅಕ್ಕ. ಮಾಯಾ ಮನಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯಜಯಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತೀತರೇ ತ್ವದನ್ಯಃ ಮಾಯಾ ಮನಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತೀತರೇ ತ್ವದನ್ಯಃ ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನಾ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೇ ವಿಸೃಷ್ಟಮಜಯೇಶ್ವರ ಷೋಡಶಾರೇ ನಿಷ್ಠೀಡ್ಯಮಾನಮುಪಕರ್ಷ ವಿಭೋ ಪ್ರಪನ್ನಂ ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನಾ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೇ ವಿಸೃಷ್ಟಮಜಯೇಶ್ವರ ಷೋಡಶಾರೇ ನಿಷ್ಠೀಡ್ಯಮಾನಮುಪಕರ್ಷ ವಿಭೋ ಪ್ರಪನ್ನಂ. ಮುಗಿಸ್ಕೊಳ್ಳೋಣ ಇವತ್ತು. ನೆಕ್ಸ್ಟ್ ಕ್ಲಾಸು 18 ಶ್ಲೋಕದವರೆಗೂ ಅರ್ಥ ಆಗಿದೆ. 19ರಿಂದ 22ವರೆಗೂ ಶ್ಲೋಕ ಆಗಿದೆ. ಆದ್ರೆ ಅರ್ಥಗಳನ್ನ 19ರಿಂದ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾನೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅಮ್ಮ ಹೆಂಗಿದ್ದಾರೆ? ಅಮ್ಮ ಪರವಾಗಿಲ್ಲ, ಸ್ವಲ್ಪ ಸಂಕಟ ನೋವು ಇದೆ. ಇವತ್ತು ಹೋಗ್ತಾ ಇದ್ದಾರೆ ಮತ್ತೆ ಹಾಸ್ಪಿಟಲ್ಗೆ, ಜನರಲ್ ಚೆಕಪ್ ಫಾಲೋ ಅಪ್. ಸ್ವಲ್ಪ ಇದೆ ಒಂಚೂರು ಅನೀಸಿನೆಸ್. ಇದು ಐ ಥಿಂಕ್ ಗುಣವಾಗುವಾಗ ಅದೆಲ್ಲ ಇರುತ್ತೇನೋ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋವಾಗ್ಲೇ ತಾನೆ ಅದು ಗೊತ್ತಾಗುತ್ತೆ. ಊಟ ಎಲ್ಲ ಮಾಡ್ತಾ ಇದಾರೆ ಇವಾಗ ಸರಿಯಾಗಿ? ಊಟ ಮಾಡ್ತಾರೆ, ಹಸುವಾಗುತ್ತೆ, ಜೋರ್ ಹಸುವಾಗುತ್ತೆ ಅವ್ರಿಗೆ. ಊಟ ಮಾಡ್ತಾರೆ. ಬಟ್ ಏನಂದ್ರೆ ಊಟ ಮಾಡಿದ ತಕ್ಷಣ ಹೋಗಿ ಮಲ್ಕೋಬೇಕು ಅನ್ಸುತ್ತೆ. ಆಗದೆ 1 ನಿಮಿಷವೂ ತಡಿಯಲ್ಲ ಅವ್ರು. ತುಂಬಾ ಸುಸ್ತಾಗತ್ತೆ. ಅದೆಲ್ಲ ಟ್ರೀಟ್ ಮಾಡಿರೋದ್ರಿಂದ ಹೊಟ್ಟೆಗೆ ಬಿದ್ದಾಗ ಅದೊಂದು ಪ್ರೆಷರ್ ಅನ್ಸುತ್ತೆ. ಬಾಕಿ ವಿಚಾರಗಳೆಲ್ಲ ಸಣ್ಣ ಪುಟ್ಟ ಇದೆ. ಆಂಟಿಬಯೋಟಿಕ್ಸ್ ತಗೊಂಡ್ರೆ ಹೊಟ್ಟೆ ಕಟ್ಟುತ್ತೆ. ತಗೊಳ್ಳಿಲ್ಲ ಅಂದ್ರೆ ಆ ನೋವು ತಡಿಯಕ್ಕಾಗಲ್ಲ. ಒಂದಿನ ತಗೋತಾರೆ, ಒಂದಿನ ಇಲ್ಲ. ಆತರ ಅವಾಗವಾಗ ಮ್ಯಾನೇಜ್. ಸೋತ್ ಬಿಟ್ಟಿದ್ದಾರೆ ಯಾಕೋ ಈ ಸಲ. ತುಂಬಾ ಲೇಟ್ ರಿಕವರಿ. ಆಪರೇಷನ್ ಆದಾಗ್ಲೇ ಇಷ್ಟೆಲ್ಲ ಆಗಿರ್ಲಿಲ್ಲ ಅವ್ರಿಗೆ. ವಯಸ್ಸಾಗ್ಲಿಲ್ವಮ್ಮ? ಬೇಕಾದಷ್ಟು ಸಫರ್ ಮಾಡಿದ್ಮೇಲೆ ತಿರ್ಗಾ ಸೆಕೆಂಡ್ ರೌಂಡ್ ಅಲ್ವಾ ಇದು, ಅದ್ರಿಂದ ಬಾಡಿ ತಡ್ಕೊಳ್ತಾ ಕಷ್ಟ. ಆತರ ಥ್ರೆಟನಿಂಗ್ ಸಫರ್ ಇಲ್ಲ. ಕ್ಯಾನ್ಸರ್ ಆದಾಗ ಒಂಥರ ಲೈಫ್ ಥ್ರೆಟನಿಂಗ್ ಸಫರ್ ಅದು. ಇದು ಏನು ಭಯ ಇಲ್ಲ. ಏನಂದ್ರೆ ಒಂದ್ ಸ್ವಲ್ಪ ನೋವು ಗೀವು ಎಲ್ಲ ತಡ್ಕೋಬೇಕು, ಮಾಡ್ಬೇಕು. ಏನೋ ಮಾಡಕ್ಕಾಗಲ್ಲ. ಇದೆಲ್ಲ ಆರ್ಡರ್ ಟು ಪ್ಯೂರಿಫೈ ಅಸ್ ಅಷ್ಟೇ. ಫಿಸಿಕಲಿ ಮೆಂಟಲಿ ನಾವು ಪ್ಯೂರಿಟಿ ಮಾಡ್ಕೊಳಕ್ ಇದೆಲ್ಲ ಸಾಧನೆ. ಓಕೆ, ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ. ಬಾಯ್.